ನೋ ಬಿಗ್ ಇಶ್ಯೂ ಇನ್ ದಟ್ ರಿಗಾರ್ಡ್. ಸಿಮಿಲರ್ಲಿ ಕೋರ್ಸ್ ಕೋಡ್ ಕೇಳ್ತಾರೆ, ಅದು ಫಾಲೋಯಿಂಗ್ ಕ್ವಶನ್ ನಾನು ಹೇಳ್ತೀನಿ. ಕೋರ್ಸ್ ಕೋಡ್ ಜನರಲಿ ಸಬ್ಜೆಕ್ಟ್ ಅಲ್ಲೇ ನಿಮ್ಮ ಸಿಲೆಬಸ್ ಅಲ್ಲೇ ಬಂದಿರುತ್ತೆ, ಸಬ್ಜೆಕ್ಟ್ ಮುಂದೆನೇ ಇರುತ್ತೆ ಅದು ಕೋರ್ಸ್ ಕೋಡ್. ಅದಿಲ್ಲ ಅಂದ್ರೆ ಹಾಲ್ ಟಿಕೆಟ್ ಜನರೇಟ್ ಆಗಬೇಕಾದ್ರೂ ಕೋರ್ಸ್ ಕೋಡ್ ಬಂದಿರುತ್ತೆ, ಅದನ್ನ ನೀವು ರೆಫರೆನ್ಸ್ ಆಗಿ ತಗೊಂಡ್ಬಿಟ್ಟು ನೀವು ಇನ್ಫಾರ್ಮೇಶನ್ ಫಿಲ್ ಮಾಡಬಹುದು. ಸೊ ದಿಸ್ ಅಬೌಟ್ 1.2.1. 1.2 ಈ ಕ್ವಶನ್ಗೆ ಹೋಗೋದಕ್ಕೆ ಮುಂಚೆ ಇನ್ನೊಂದು ಪಾಯಿಂಟ್ ಇಲ್ಲಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ನ್ಯಾಕ್ ಅಲ್ಲಿ ಸರ್ಟೆನ್ ಲಿಂಕ್ಡ್ ಕ್ವಶನ್ಸ್ ಇರುತ್ತೆ. ಲಿಂಕ್ಡ್ ಕ್ವಶನ್ ಅಂತಂದ್ರೆ ಒಂದು ಕ್ವಶನ್ಗೂ ಇನ್ನೊಂದು ಕ್ವಶನ್ಗೂ ಡೈರೆಕ್ಟ್ ಇಂಡೈರೆಕ್ಟ್ ಲಿಂಕ್ಸ್ ಇರುತ್ತೆ. ಡೈರೆಕ್ಟ್ ಲಿಂಕ್ ಅಂದ್ರೆ ಒಂದು ಕ್ವಶನ್ ಅಲ್ಲಿ ಎಷ್ಟು ಕೋರ್ಸ್ ಇದೆ ಅಂತ ಕೇಳ್ತಾರೆ, ಇನ್ನೊಂದು ಕ್ವಶನ್ ಅಲ್ಲಿ ಎಷ್ಟು ಸ್ಟೂಡೆಂಟ್ಸ್ ಪಾರ್ಟಿಸಿಪೇಟ್ ಮಾಡಿದ್ರು ಅಂತ ಇರುತ್ತೆ. ನೀವು ಎರಡಕ್ಕೂ ಒಂದೇ ತರ ಮ್ಯಾಚ್ ಆಗೋ ಆನ್ಸರ್ಸ್ ಕೊಡ್ಬೇಕಾಗಿ ಬರುತ್ತೆ. ಒಂದರಲ್ಲಿ ಕೋರ್ಸ್ ಇದೆ ಅಂತ ಕೊಟ್ಬಿಟ್ಟು ಇನ್ನೊಂದು ಕ್ವಶನ್ಗೆ ಸ್ಟೂಡೆಂಟ್ಸ್ ಪಾರ್ಟಿಸಿಪೇಟ್ ಮಾಡಿಲ್ಲ ಅಂತಂದ್ರೆ ನಿಮ್ಗೆ ಅಲ್ಲಿ ಡೈರೆಕ್ಟ್ ಆಗಿ ಕಾಟ್ ಆಗ್ಬಿಡ್ತಾರೆ, ನೀವು ಮಿಸ್ ಮ್ಯಾಚ್ ಮಾಡ್ತಾ ಇದ್ರೆ ಡೇಟಾ ಅಂತ ಹೇಳ್ಬಿಟ್ಟು ಅಂತ. ಅದು ಡೈರೆಕ್ಟ್ ಲಿಂಕ್ಡ್ ಕ್ವಶನ್ಸ್. ಇಂಡೈರೆಕ್ಟ್ಲಿ ಲಿಂಕ್ಡ್ ಕ್ವಶನ್ ಅಂದ್ರೆ ವಿಕ್ರಮ್ ಸರ್ ಹೇಳಿದ್ರು, ಎಕ್ಸ್ಟೆಂಡೆಡ್ ಪ್ರೊಫೈಲ್ ನ ಫಿಲ್ ಮಾಡ್ಬೇಕಾದ್ರೆ ಅಥವಾ ಪ್ರೊಫೈಲ್ ಆಫ್ ದಿ ಇನ್ಸ್ಟಿಟ್ಯೂಷನ್ ಫಿಲ್ ಮಾಡ್ಬೇಕಾದ್ರೆ ತುಂಬಾ ಹುಷಾರಾಗಿ ಮಾಡ್ಬೇಕು ಅಂತ. ಅಲ್ಲಿ ಮಾರ್ಕ್ಸ್ ನೀವು ಅಲ್ಲಿ ಬೇಸಿಕ್ ಇನ್ಫಾರ್ಮೇಶನ್ ಕೊಟ್ಟಿರ, ಆ ಇನ್ಫಾರ್ಮೇಶನ್ ಮತ್ತೆ ಈ ಕ್ರೈಟೀರಿಯಾಗಳಲ್ಲಿ ಬರ್ಬೇಕಾದ್ರೆ ಆ ಕ್ವಶನ್ ಫ್ರೀಸ್ ಆಗ್ಬಿಡುತ್ತೆ. ನೀವು ಡೇಟಾನ ಫಿಲ್ ಮಾಡೋದಕ್ಕೆ ಆಗೋದಿಲ್ಲ, ಸಿಸ್ಟಮ್ ಆಟೋಮೆಟಿಕ್ ಆಗಿ ಡೇಟಾ ತಗೊಳುತ್ತೆ. ಸೇ ಫಾರ್ ಎಕ್ಸಾಂಪಲ್, ನೀವು ಎಕ್ಸ್ಟೆಂಡೆಡ್ ಪ್ರೊಫೈಲ್ ಕೊಡ್ಬೇಕಾದ್ರೆ ಎಷ್ಟು ಜನ ಪರ್ಮನೆಂಟ್ ಫ್ಯಾಕಲ್ಟೀಸ್ ಇದ್ದೀರಾ ಅಂತ ಹೇಳ್ಬಿಟ್ಟು ಒಂದು ಕ್ವಶನ್ ಕೇಳಿರ್ತಾರೆ. ನಿಮ್ಮಲ್ಲಿ 10 ಜನ ಪರ್ಮನೆಂಟ್ ಫ್ಯಾಕಲ್ಟಿ ಇದ್ದೀರಾ ಅಂತ ಹೇಳ್ಬಿಟ್ಟು 10 ಅಂತ ಫಿಲ್ ಮಾಡಿದ್ರೆ ಯಾವ್ದೋ ಒಂದು ಕ್ರೈಟೀರಿಯಾದಲ್ಲಿ ಒಂದು ಕ್ವಶನ್ ಕೇಳಿರ್ತಾರೆ, ಸ್ಟೂಡೆಂಟ್ ಟು ಟೀಚರ್ ರೇಷಿಯೋ ಎಷ್ಟಿದೆ ಅಂತ ಹೇಳ್ಬಿಟ್ಟು ಅಂತ. ಸ್ಟೂಡೆಂಟ್ ಇನ್ಫಾರ್ಮೇಶನ್ ನೀವು ಕೊಟ್ಟಿರ್ತೀರಾ ಎಕೆಯಲ್ಲಿ, ಟೀಚರ್ ರೇಷಿಯೋ ನೀವು ಆಲ್ರೆಡಿ ಕೊಟ್ಟಿರ್ತೀರಾ, ಟೀಚರ್ಸ್ ಎಷ್ಟಿದ್ದಾರೆ ಅಂತ. ಆಟೋಮೆಟಿಕ್ ಆಗಿ ಆ ಕ್ವಶನ್ ಆನ್ಸರ್ ಅಲ್ಲೇ ಬಂದ್ಬಿಡುತ್ತೆ, ನೀವು ಅದನ್ನ ಎಡಿಟ್ ಮಾಡಕ್ ಆಗೋದೇ ಇಲ್ಲ. ಸೊ ಅದು ಇಂಡೈರೆಕ್ಟ್ಲಿ ಲಿಂಕ್ಡ್ ಕ್ವಶನ್, ಲಿಂಕ್ ಆಗಿರುತ್ತೆ ಅಲ್ಲಿ. ಸಿಮಿಲರ್ಲಿ ಸ್ಟೂಡೆಂಟ್ ಕಂಪ್ಯೂಟರ್ ರೇಷಿಯೋ ಅಂತ ಕೇಳಿರ್ತಾರೆ, ಸ್ಟೂಡೆಂಟ್ ಎಷ್ಟು ಜನ ಇದ್ದಾರೆ, ಕಂಪ್ಯೂಟರ್ ಎಷ್ಟು ಜನ ಇದ್ದಾರೆ, ಎಷ್ಟು ಕಂಪ್ಯೂಟರ್ಸ್ ಇದೆ ನಿಮ್ಮ ಕಾಲೇಜಲ್ಲಿ ಅಂತ ಇನ್ಫಾರ್ಮೇಶನ್ ಕೊಟ್ಟಿರ್ತೀರಾ. ಸೊ ಅಲ್ಲಿ ಆಟೋಮೆಟಿಕ್ ಆಗಿ ಅದೇ ಜನರೇಟ್ ಮಾಡಿ ಸ್ಕೋರ್ ತೋರಿಸ್ಬಿಟ್ಟಿರುತ್ತೆ, ನೀವು ಅಲ್ಲೂ ಎಡಿಟ್ ಮಾಡಕ್ ಆಗೋದಿಲ್ಲ. ಸೊ ಡೋಂಟ್ ಮಿಸ್ ಮ್ಯಾಚ್ ವಿತ್ ದ ಡೇಟಾ. ನೀವು ಕೊಡ್ಬೇಕಾದ್ರೆ ಕರೆಕ್ಟ್ ಡೇಟಾ ಕೊಡಿ, ಅವಾಗ ನಿಮ್ಗೆ ಎಲ್ಲೂ ಪ್ರಾಬ್ಲಮ್ ಆಗೋದಿಲ್ಲ. ಅದು ಡೈರೆಕ್ಟ್ ಕ್ವಶನ್ ಆಗಿರ್ಲಿ, ಇಂಡೈರೆಕ್ಟ್ ಕ್ವಶನ್ ಆಗಿರ್ಲಿ, ಲಿಂಕ್ ಡೈರೆಕ್ಟ್ ಆಗಿರ್ಲಿ, ಇಂಡೈರೆಕ್ಟ್ ಆಗಿರ್ಲಿ. ಸೊ ಇಲ್ಲಿ ನಾನು ಡೈರೆಕ್ಟ್ ಲಿಂಕ್ ಬಗ್ಗೆ ಮಾತಾಡ್ತೀನಿ. ಡೈರೆಕ್ಟ್ ಲಿಂಕ್ ಅಂತಂದ್ರೆ ಈ ಮೆಟ್ರಿಕ್ ಪರ್ಟಿಕ್ಯುಲರ್ಲಿ 1.22 ಮತ್ತೆ 1.2.3 ಎರಡು ಡೈರೆಕ್ಟ್ಲಿ ಲಿಂಕ್ಡ್ ಕ್ವಶನ್ಸ್. ಲಿಂಕ್ಡ್ ಕ್ವಶನ್ ಅಂದ್ರೆ ಈ ಕ್ವಶನ್ ಅಬ್ಸರ್ವ್ ಮಾಡಿ, ಈ ಮೆಟ್ರಿಕ್ ಅಬ್ಸರ್ವ್ ಮಾಡಿ. ಏನ್ ಹೇಳ್ತಾರೆ ಇಲ್ಲಿ 1.2.2 ಅಲ್ಲಿ, ನಂಬರ್ ಆಫ್ ಆಡ್ ಆನ್ ಸರ್ಟಿಫಿಕೇಟ್ ಪ್ರೋಗ್ರಾಮ್ಸ್ ಆಫರ್ಡ್ ಡ್ಯೂರಿಂಗ್ ದ ಲಾಸ್ಟ್ 5 years ಅಂತ ಕೇಳ್ತಾರೆ. ಎಷ್ಟು ಪ್ರೋಗ್ರಾಮ್ಗಳು ಸರ್ಟಿಫಿಕೇಟ್ ರಿಲೇಟೆಡ್ ಆಡ್ ಆನ್ ಪ್ರೋಗ್ರಾಮ್ಸ್ ನೀವು ಮಾಡಿದೀರಾ ಅಂತ ಕೇಳಿದ್ದಾರೆ. ಇಲ್ಲ ಅವ್ರು ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ ಏನೇನ್ ಫಿಲ್ ಮಾಡ್ಬೇಕು ನಾವು ಅಂತ ಹೇಳ್ಬಿಟ್ಟು. ಅದಕ್ಕೂ ಮುಂಚೆ ಆಡ್ ಆನ್ ಪ್ರೋಗ್ರಾಮ್ ಅಂದ್ರೇನು, ಸರ್ಟಿಫಿಕೇಟ್ ಪ್ರೋಗ್ರಾಮ್ ಅಂದ್ರೇನು ಅಂತ ಫಸ್ಟ್ ತಿಳ್ಕೊಳ್ಳೋಣ. ಆಡ್ ಆನ್ ಪ್ರೋಗ್ರಾಮ್ ಅಂತಂದ್ರೆ ನಿಮ್ಮ ಕರಿಕ್ಯುಲರ್ ಬಿಟ್ಟು, ಅಂದ್ರೆ ಯೂನಿವರ್ಸಿಟಿಲಿ ಪ್ರಿಸ್ಕ್ರೈಬ್ ಆಗಿರೋ ಸಿಲೆಬಸ್ ಬಿಟ್ಟು ನೀವು ಅಡಿಷನಲಿ ಏನಾದ್ರೂ ಹುಡುಗರಿಗೆ ಟೀಚ್ ಮಾಡಿದೀರಾ, ಅದು ಆಡ್ ಆನ್ ಆಗಿರ್ಬೋದು, ಸರ್ಟಿಫಿಕೇಟ್ ಪ್ರೋಗ್ರಾಮ್ ಆಗಿರ್ಬೋದು. ಎರಡನ್ನೂ ಒಂದೇ ಟರ್ಮಿನಾಲಜಿ ಯೂಸ್ ಮಾಡ್ತಾರೆ. ಆಡ್ ಆನ್ ಅಂದ್ರೆ ಅಲ್ಲಿ ಗಿವ್ ಎನ್ ಎಕ್ಸಾಂಪಲ್, ಸೇ ಕಾಮರ್ಸ್ ಸ್ಟೂಡೆಂಟ್ಸ್ ಗೆ ಸಿಲೆಬಸ್ ಅಲ್ಲಿ ಟ್ಯಾಲಿ ERP ಬಗ್ಗೆ ಏನು ಇನ್ಫಾರ್ಮೇಶನ್ ಇಲ್ಲ, ಬೇಸಿಕ್ಸ್ ಆಫ್ ಕಂಪ್ಯೂಟರ್ಸ್ ಬಗ್ಗೆ ಏನೂ ಇಲ್ಲ, ಸಬ್ಜೆಕ್ಟ್ಸ್ ಗಳು ಯಾವ್ದು ಇಲ್ಲ, ಯಾವ ಕಂಟೆಂಟ್ ಅಲ್ಲೂ ಕವರ್ ಆಗಿಲ್ಲ ಅಂತಂದಾಗ ನಿಮ್ಮ ಫ್ಯಾಕಲ್ಟಿಗಳು ಇನಿಷಿಯೇಟಿವ್ ತಗೊಂಡು ಒಂದು 30 hours ಪಾಠ ಮಾಡಿ, ಟ್ಯಾಲಿ ERP ಬಗ್ಗೆ ಪಾಠ ಮಾಡಿ, ಅದ್ರ ಮೇಲೆ ಒಂದು ಎಕ್ಸಾಮ್ ಕಂಡಕ್ಟ್ ಮಾಡಿ ಸರ್ಟಿಫಿಕೇಟ್ ಇಶ್ಯೂ ಮಾಡಿದ್ರೆ ಅದನ್ನ ನಾವು ಆಡ್ ಆನ್ ಪ್ರೋಗ್ರಾಮ್ಸ್ ಅಂತ ಕರಿತೀವಿ. ಸರ್ಟಿಫಿಕೇಟ್ ಪ್ರೋಗ್ರಾಮ್ ಅಂದ್ರೂ ಅಷ್ಟೇ, ನೀವು ಸರ್ಟಿಫೈ ಮಾಡ್ತೀರಾ ಹುಡುಗರ್ನ. ಸೊ ಈ ತರ ನೀವು ಮಾಡಿದ್ದೆ ಆದ್ರೆ ಅದನ್ನ ನಾವು ಆಡ್ ಆನ್ ಅಥವಾ ಸರ್ಟಿಫಿಕೇಟ್ ಪ್ರೋಗ್ರಾಮ್ಸ್ ಅಂತ ಕರಿತೀವಿ. ಇದು ತುಂಬಾ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಏನಂತಂದ್ರೆ ಸಿಲೆಬಸ್ ಅಲ್ಲಿ ಕವರ್ ಆಗಿರಬಾರ್ದು. ನೀವೇನ್ ಮಾಡ್ತಾ ಇದ್ದೀರಾ, ಇಟ್ ಶುಡ್ ನಾಟ್ ಬಿ ಕರಿಕ್ಯುಲಮ್ ಅಲ್ಲಿ ಕವರ್ ಆಸ್ಪೆಕ್ಟ್ಸ್ ಕವರ್ ಮಾಡ್ಬೇಕು ನೀವು. ಅದು ಬ್ಯೂಟಿಷಿಯನ್ ಕೋರ್ಸ್ ಇರ್ಬೋದು, ಟೈಲರಿಂಗ್ ಇರ್ಬೋದು, ಅಥವಾ ಆಡಿಟಿಂಗ್ ರಿಲೇಟೆಡ್ ಇರ್ಬೋದು, ಬೇಸಿಕ್ಸ್ ಆಫ್ ಕಂಪ್ಯೂಟರ್ಸ್ ಇರ್ಬೋದು, ಇಲ್ಲ ಜಾವಾ ಸಾಫ್ಟ್ವೇರ್ ಬಗ್ಗೆ ಇರ್ಬೋದು, ಫೋಟೋಶಾಪ್ ಬಗ್ಗೆ ಇರ್ಬೋದು, ಅಥವಾ ಕೋರೆಡ್ ಬಗ್ಗೆ ಇರ್ಬೋದು, ಯಾವ್ದ್ರ ಬಗ್ಗೆ ಆಗಿರ್ಲಿ ಸಿಲೆಬಸ್ ಅಲ್ಲಿ ಕವರ್ ಆಗದೆ ಇರೋದನ್ನ ನೀವು 30 hours ಟೀಚ್ ಮಾಡಿ ಹುಡುಗನ್ಗೆ ಎಕ್ಸಾಮ್ ಕಂಡಕ್ಟ್ ಮಾಡಿ ಸರ್ಟಿಫಿಕೇಟ್ ಇಶ್ಯೂ ಮಾಡಿದ್ದೆ ಆದ್ರೆ, ಸರ್ಟಿಫಿಕೇಟ್ ನಿಮ್ ಕಾಲೇಜಿಂದ ಇಶ್ಯೂ ಮಾಡಬಹುದು ವಿತ್ ಯುವರ್ ಸಿಗ್ನೇಚರ್ ಇನ್ ದ ಸೆನ್ಸ್ ದ ಫ್ಯಾಕಲ್ಟಿ ಇಸ್ ಇನ್ ಚಾರ್ಜ್ ಫಾರ್ ದಟ್ ಆಡ್ ಆನ್ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಅಂಡ್ ಪ್ರಿನ್ಸಿಪಲ್ IKC ಕೋಆರ್ಡಿನೇಟರ್ 3 ಜನ ಸಿಗ್ನೇಚರ್ ಸಾಕು, ಅದು ವ್ಯಾಲಿಡ್ ಆಗುತ್ತೆ. ಆತರ ಇಶ್ಯೂ ಮಾಡಿದ್ರೆ ಅದನ್ನ ಆಡ್ ಆನ್ ಪ್ರೋಗ್ರಾಮ್ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಅಂತ ಕರಿತೀವಿ. ಸುಮಾರು ಕಾಲೇಜಲ್ಲಿ ಗೊಂದಲ ಇರೋದೇನು ಅಂದ್ರೆ ಮೂಕ್ ಕೋರ್ಸಸ್ಗೆ ಹೋಗ್ಬಿಡ್ತಾರೆ. ಮೂಕ್ ಅಥವಾ LMS ಅಥವಾ ನಾವು ಸುಮಾರು ಹೆಸರುಗಳಿಂದ ಕರಿತೀವಿ, ಸ್ವಯಂ ಅಂತ ಕರಿತೀವಿ. ಮೂಕ್ ಅಂದ್ರೆ ಮ್ಯಾಸಿವ್ ಓಪನ್ ಆನ್ಲೈನ್ ಕೋರ್ಸಸ್ ಅಂತ ಕರಿತೀವಿ. ಆತರ ಏನಾದ್ರು ಹುಡುಗ ರಿಜಿಸ್ಟರ್ ಆಗಿದ್ರೆ, ಅವನು ಸರ್ಟಿಫಿಕೇಟ್ ತಗೊಂಡಿದ್ರೆ 14 weeks 12 weeks 10 weeks ರೇಂಜಿಂಗ್ ಫ್ರಮ್ 50 hours 60 hours ಏನಾದ್ರು ಮಾಡಿ ಸರ್ಟಿಫಿಕೇಟ್ ತಗೊಂಡಿದ್ರೆ ಅದು ನಿಮ್ಮ ಕೌಂಟ್ ಆಗೋದಿಲ್ಲ. ನಿಮ್ಮ ಕಾಲೇಜಲ್ಲಿ ನಿಮ್ಮ ಫ್ಯಾಕಲ್ಟೀಸ್ ಮಾಡಿರ್ಬೇಕು. ಅದನ್ನ ಫಿಸಿಕಲ್ ಆಗಿ ಮಾಡ್ಬೇಕಾ, ನಾಟ್ ನೆಸೆಸರಿ. ಡ್ಯೂರಿಂಗ್ ದಿಸ್ ಪ್ಯಾಂಡಮಿಕ್ ನೀವು ವಿಡಿಯೋ ಮಾಡ್ಬಿಟ್ಟು ಅದನ್ನ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿ, ಅವರ್ಸ್ ಫಿಕ್ಸ್ ಮಾಡಿ, ಸಿಲೆಬಸ್ ಫಿಕ್ಸ್ ಮಾಡಿ, ಎಕ್ಸಾಮ್ ಕಂಡಕ್ಟ್ ಮಾಡಿ, ಸರ್ಟಿಫಿಕೇಟ್ ಇಶ್ಯೂ ಮಾಡಿ, ಅವಾಗ್ಲೂ ಸಹ ಕೌಂಟ್ ಆಗುತ್ತದು. ಬೇಕಾದ್ರೆ ನೀವು ಒಂದು 10 minutes ಟೀಚ್ ಮಾಡ್ಬಿಟ್ಟು ನೀವು 40 minutes ಆಕ್ಟಿವಿಟೀಸ್ ಕೊಡಿ, ಆಕ್ಟಿವಿಟೀಸ್ ಸೇರಿ 1 hour ಅಂತ ಕೌಂಟ್ ಮಾಡಿ
ಸೊ ಅಂತ ತರ 30 ಅವರ್ಸ್ ಮಾಡ್ಬಿಟ್ಟು ನೀವು ಎಕ್ಸಾಮ್ ಕಂಡಕ್ಟ್ ಮಾಡಿ ಸರ್ಟಿಫಿಕೇಟ್ ಇಶ್ಯೂ ಮಾಡಿದ್ರು ಅದನ್ನ ಆಡ್ ಆನ್ ಪ್ರೋಗ್ರಾಮ್ ಸರ್ಟಿಫಿಕೇಟ್ ಪ್ರೋಗ್ರಾಮ್ಸ್ ಅಂತ ನಾವು ಕನ್ಸಿಡರ್ ಮಾಡಬಹುದು. ಸೊ ಇಲ್ಲಿ ಕ್ರೈಟೀರಿಯಾ ಸಿಲೆಬಸ್ ಅಲ್ಲಿ ಇರಬಾರ್ದು, ಮಿನಿಮಮ್ 30 ಅವರ್ಸ್ ಮಾಡಿರ್ಬೇಕು, ನಿಮ್ಮ ಕಾಲೇಜ್ ಫ್ಯಾಕಲ್ಟಿನೇ ಮಾಡಿರ್ಬೇಕು, ಮೇ ಬಿ ಆನ್ಲೈನ್ ಆರ್ ಆಫ್ಲೈನ್, ದಟ್ ಡಸಂಟ್ ಮ್ಯಾಟರ್. ಇಷ್ಟ ಆಗಿದ್ರೆ ಈ ಕ್ವಶನ್ ಗೆ ನೀವು ಆನ್ಸರ್ ಮಾಡಬಹುದು. ಸೊ ಇದನ್ನ ತಿಳ್ಕೊಳ್ಳಿ, ಡೆಫಿನೆಟ್ಲಿ ಆಗಿದ್ರೆ ಅದನ್ನ ಫಿಲ್ ಮಾಡಿ. ನೆಕ್ಸ್ಟ್ ಲಿಂಕ್ಡ್ ಕ್ವಶನ್, ಇದ್ರದ್ದು ರಿಲೇಟೆಡ್ ಕ್ವಶನ್ 1.2.3 average percentage of students enrolled in certificate or add-on programs as against the total number of students during the last 5 years ಅಂತ ಕೇಳ್ತಾರೆ. as I told earlier, ಇಲ್ಲಿ ಎಷ್ಟು ಪ್ರೋಗ್ರಾಮ್ಸ್ ಮಾಡ್ತಾ ಇದ್ರೆ ಆಡ್ ಆನ್ ಸರ್ಟಿಫಿಕೇಟ್ ರಿಲೇಟೆಡ್ ಅಂತ ಕೇಳಿದ್ರೆ ಈ ಪಾರ್ಟ್ ಅಲ್ಲಿ ಎಷ್ಟು ಸ್ಟೂಡೆಂಟ್ಸ್ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ ಅಂತ ಕೇಳ್ತಾರೆ. ಸೊ ನೀವು ಅಲ್ಲಿ ಅರ್ಲಿಯರ್ ಕ್ವಶನ್ 1.2.2 ಗೆ 20 ಆಡ್ ಆನ್ ಪ್ರೋಗ್ರಾಮ್ಸ್ ಇದೆ ಅಂತ ತೋರಿಸ್ಬಿಟ್ಟು ಇಲ್ಲಿ ಸ್ಟೂಡೆಂಟ್ ಮಾಡ್ತಿದ್ದಾರೆ ಅಂದ್ರೆ 15 ಅಂತ ಹೇಳ್ಬಿಟ್ಟು ನೀವು ತೋರಿಸಿದ್ರೆ ಡೈರೆಕ್ಟ್ ಆಗಿ ಕಾಟ್ ಆಗ್ತೀರಾ. 20 ಪ್ರೋಗ್ರಾಮ್ಸ್ ಅದಕ್ಕೆ 15 ಮೆಂಬರ್ಸ್ ಮಾತ್ರ ಅಟೆಂಡ್ ಆಗಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಅಂತ. ಸೊ ಅದು ಸ್ವಲ್ಪ ನೀವು ನೋಡಿ ಆನ್ಸರ್ ಮಾಡ್ಬೇಕಾಗಿ ಬರುತ್ತೆ. ಇಲ್ಲಿ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ನ ಅವರು ಡಿನಾಮಿನೇಟರ್ ಆಗಿ ತಗೊಳ್ಳೋದ್ರಿಂದ ಆದಷ್ಟು ಮ್ಯಾಕ್ಸಿಮಮ್ ನಂಬರ್ ಆಫ್ ಸ್ಟೂಡೆಂಟ್ಸ್ ನೀವು ಪಾರ್ಟಿಸಿಪೇಟ್ ಮಾಡೋ ತರ ಮಾಡಿದ್ರೆ ನಿಮ್ಗೆ ಒಳ್ಳೆ ಮಾರ್ಕ್ಸ್ ಸಿಗುತ್ತೆ. ಇದು QNM ಕ್ವಶನ್ 10 ವೇಟೇಜಸ್ ಇರುತ್ತೆ. ಸೊ ಎನ್ಕರೇಜ್ ಅಂಡ್ ಮೋಟಿವೇಟ್ ದ ಸ್ಟೂಡೆಂಟ್ಸ್ ಇನ್ ಬಿಗ್ ನಂಬರ್ ಟು ಪಾರ್ಟಿಸಿಪೇಟ್ ಇನ್ ಆಡ್ ಆನ್ ಅಂಡ್ ಸರ್ಟಿಫಿಕೇಟ್ ಪ್ರೋಗ್ರಾಮ್ಸ್ ಮಾಡಿದ್ರೆ ಇಲ್ಲಿ ಒಳ್ಳೆ ವೇಟೇಜ್ ಸಿಗುತ್ತೆ, ಒಳ್ಳೆ ಮಾರ್ಕ್ಸ್ ಸ್ಕೋರ್ ಮಾಡೋದಕ್ಕೂ ಚಾನ್ಸಸ್ ಇರುತ್ತೆ. ಸೊ ಇದು ಲಿಂಕ್ಡ್ ಕ್ವಶನ್ ಮತ್ತೆ ಹೇಳ್ತಿದ್ದೀನಿ. 1.2.2 2.3 ಡೈರೆಕ್ಟ್ ಲಿಂಕ್ ಇದೆ. ಎರಡನ್ನೂ ಆನ್ಸರ್ ಮಾಡ್ಬೇಕಾದ್ರೆ ಸ್ವಲ್ಪ ಡಿಪ್ಲೊಮ್ಯಾಟಿಕ್ ಆಗಿ ಕರೆಕ್ಟ್ ಆಗಿ ಆನ್ಸರ್ ಮಾಡಿ. ಅಲ್ಲಿಗೆ ಸೆಕೆಂಡ್ ಕೀ ಇಂಡಿಕೇಟರ್ ಕಂಪ್ಲೀಟ್ ಆಗುತ್ತೆ. ಸೊ ಮೂವಿಂಗ್ ಆನ್ ಟು ಥರ್ಡ್ ಕೀ ಇಂಡಿಕೇಟರ್ ವಿಚ್ ಟಾಕ್ ಅಬೌಟ್ ಕರಿಕ್ಯುಲಮ್ ಎನ್ರಿಚ್ಮೆಂಟ್ ವಿಚ್ ಇಸ್ ಫಾರ್ 30 ವೇಟೇಜಸ್ ಅಥವಾ 30 ಮಾರ್ಕ್ಸ್ ಅಂತ ಹೇಳ್ಬೋದು. ಕರಿಕ್ಯುಲಮ್ ಯಾವ ರೀತಿ ನೀವು ಎನ್ರಿಚ್ ಮಾಡಿ ಕೊಡ್ತಾ ಇದ್ದೀರಾ ಹುಡುಗರಿಗೆ ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಶನ್ ನೀವು ಕೊಡ್ಬೇಕಾಗಿ ಬರ್ತದೆ. ಅದರಲ್ಲಿ ಫಸ್ಟ್ ಮೆಟ್ರಿಕ್ QNM ಅಥವಾ ಕ್ವಾಲಿಟೇಟಿವ್ ಮೆಟ್ರಿಕ್ ಆಗಿರುತ್ತೆ 10 ವೇಟೇಜಸ್ ಗೆ. ಕ್ವಶನ್ ಈ ತರ ಇದೆ: ಇನ್ಸ್ಟಿಟ್ಯೂಷನ್ ಇಂಟಿಗ್ರೇಟ್ಸ್ ಕ್ರಾಸ್ ಕಟಿಂಗ್ ಇಶ್ಯೂಸ್ ರೆಲೆವೆಂಟ್ ಟು ಪ್ರೊಫೆಷನಲ್ ಎಥಿಕ್ಸ್, ಜೆಂಡರ್, ಹ್ಯೂಮನ್ ವ್ಯಾಲ್ಯೂಸ್, ಎನ್ವೈರನ್ಮೆಂಟ್ ಅಂಡ್ ಸಸ್ಟೈನಬಿಲಿಟಿ ಇಂಟು ಕರಿಕ್ಯುಲಮ್ ಅಂತ ಹೇಳ್ತಾರೆ. ನಿಮ್ಮ ಇನ್ಸ್ಟಿಟ್ಯೂಷನ್ ಅಲ್ಲಿ ಕ್ರಾಸ್ ಕಟಿಂಗ್ ಇಶ್ಯೂಸ್ ಪ್ಯೂರ್ಲಿ ರಿಲೇಟಿಂಗ್ ಟು ಅವರೇ ಡಿಫೈನ್ ಮಾಡಿದ್ದಾರೆ ಕ್ರಾಸ್ ಕಟಿಂಗ್ ಇಶ್ಯೂಸ್ ಯಾವ್ದು ಅಂತ. ಇದ್ರ ರಿಲೇಟೆಡ್ ನೀವು ಆನ್ಸರ್ ಮಾಡ್ಬೇಕಾಗಿ ಬರುತ್ತೆ. ಪ್ರೊಫೆಷನಲ್ ಎಥಿಕ್, ಜೆಂಡರ್ ಈಕ್ವಿಟಿ ಅಂತ ಕರಿತೀವಿ, ಹ್ಯೂಮನ್ ವ್ಯಾಲ್ಯೂಸ್, ಎನ್ವೈರನ್ಮೆಂಟಲ್ ಸಸ್ಟೈನಬಿಲಿಟಿ ರಿಲೇಟೆಡ್ ಏನೇನ್ ಮಾಡ್ತಾ ಇದ್ದೀರಾ ನೀವು ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಇದು QNM ಕ್ವಶನ್ ಆಗಿರೋದ್ರಿಂದ PRT ವಿಸಿಟ್ ಬಂದಾಗ ಮಾತ್ರ ವೆರಿಫೈ ಮಾಡ್ತಾರೆ. ನೀವೀಗ 500 ವರ್ಡ್ಸ್ ಅಲ್ಲಿ ಒಂದು ಪ್ಯಾರನ ಡಿಸ್ಕ್ರೈಬ್ ಮಾಡಿ ಆನ್ಸರ್ ಮಾಡ್ಬೇಕಾಗಿ ಬರುತ್ತೆ. ಏನೇನ್ ಬರಿಬಹುದು ಇದ್ರಲ್ಲಿ, ಏನೇನ್ ಆಗಿರುತ್ತೆ ಆಕ್ಚುಲಿ ಜನರಲಿ ಯೂನಿವರ್ಸಿಟಿ ಅವ್ರ ಸಿಲೆಬಸ್ ಅಲ್ಲಿನೇ ಕೋ ಕರಿಕ್ಯುಲರ್ ಮತ್ತೆ ಎಕ್ಸ್ಟ್ರಾ ಕರಿಕ್ಯುಲರ್ ಅಲ್ಲಿ ಎಲ್ಲಾ ಆಸ್ಪೆಕ್ಟ್ಸ್ ಕವರ್ ಆಗ್ಬಿಡುತ್ತೆ. ಈ ಎಥಿಕ್ ಪಾರ್ಟ್ ಆಗಿರ್ಬೋದು, ಪ್ರೊಫೆಷನಲ್ ಎಥಿಕ್ಸ್ ಆಗಿರ್ಬೋದು, ಜೆಂಡರ್ ಈಕ್ವಿಟಿ ಆಗಿರ್ಬೋದು, ಹ್ಯೂಮನ್ ವ್ಯಾಲ್ಯೂಸ್, ಎನ್ವೈರನ್ಮೆಂಟ್ ಸ್ಟಡೀಸ್ ಆಗಿರ್ಬೋದು, ಇದೆಲ್ಲ ಆಲ್ರೆಡಿ ಸಿಲೆಬಸ್ ಅಲ್ಲೇ ಬಂದಿರುತ್ತೆ. ಸೊ ಸಿಲೆಬಸ್ ಕಾಪಿನ ನೀವು ಸಪೋರ್ಟಿಂಗ್ ಡಾಕ್ಯುಮೆಂಟ್ ಆಗಿ ಇಟ್ಕೊಂಡ್ಬಿಟ್ಟು ಆನ್ಸರ್ ನ ಬರಿಬಹುದು. ಸಿಲೆಬಸ್ ಅಲ್ಲೇ ಇದೆ, ಇದು ನಾವು ಟೀಚ್ ಮಾಡ್ತೀವಿ ಹುಡುಗರಿಗೆ, ಈ ಎಲ್ಲಾ ರಿಲೇಟೆಡ್ ಆಸ್ಪೆಕ್ಟ್ಸ್ ನಾವು ಅಡ್ರೆಸ್ ಮಾಡ್ತೀವಿ ಕ್ಲಾಸ್ ರೂಮ್ಸ್ ಅಲ್ಲಿ ಅಂತ ಹೇಳ್ಬಿಟ್ಟು ಫಸ್ಟ್ ಪಾರ್ಟ್ ಅಲ್ಲಿ ಆನ್ಸರ್ ಮಾಡಬಹುದು. ಇನ್ ಅಡಿಷನ್ ಟು ದಟ್ ನಿಮ್ಮಲ್ಲಿ NSS, NCC, ರೆಡ್ ಕ್ರಾಸ್ ಇದೆಲ್ಲ ಇದ್ದಾಗ ಆ ವಿಂಗ್ ಅನ್ನ ಯೂಸ್ ಮಾಡ್ಕೊಂಡು ಸಹ ಈ ಕ್ವಶನ್ ಗಳಿಗೆ ಆನ್ಸರ್ ಮಾಡಬಹುದು ನೀವು. ಸೇ ಜೆಂಡರ್ ಈಕ್ವಿಟಿ ರಿಲೇಟೆಡ್ ಆಕ್ಟಿವಿಟೀಸ್ NSS ಅಲ್ಲಿ ನಾವು ಮಾಡ್ತೀವಿ, ಹ್ಯೂಮನ್ ವ್ಯಾಲ್ಯೂಸ್ ರಿಲೇಟೆಡ್ ಆಕ್ಟಿವಿಟೀಸ್ ಮಾಡ್ತೀವಿ, ಅಥವಾ ನಿಮ್ಮಲ್ಲಿ ಕಾನ್ಸ್ಟಿಟ್ಯೂಷನ್ ಫೋರಂ ಇದ್ರೆ ಅದ್ರ ಬಗ್ಗೆ ಅವೇರ್ನೆಸ್ ನಾವು ಕ್ರಿಯೇಟ್ ಮಾಡ್ತೀವಿ ನಾವು ಅನ್ನೋದ್ರ ಬಗ್ಗೆ ನೀವು ಆನ್ಸರ್ ಮಾಡ್ಬೋದು. ಇನ್ನೂ ಏನೇನೆಲ್ಲ ಆಕ್ಟಿವಿಟಿ ಮಾಡ್ಬೋದು, ರೋಲ್ ಪ್ಲೇ ಮಾಡ್ಬೋದು, ಸ್ಟೇಟ್ ಪ್ಲೇಸ್ ಮಾಡ್ಬೋದು, ಇನ್ನು ಇವೆಂಟ್ಸ್ ಗಳು ಮಾಡ್ಬೋದು, ಅದ್ರ ಬಗ್ಗೆ ನಾವು ಸಾಕಷ್ಟು ಇನ್ಫಾರ್ಮೇಶನ್ ಆಲ್ರೆಡಿ SQSC ಕಡೆಯಿಂದ ಕೊಟ್ಟಿದೀವಿ. ಇಫ್ ನಾಟ್, ಇಲ್ಲಿ ಕ್ಲಿಕ್ ಹಿಯರ್ ಫಾರ್ ದ ಲಿಸ್ಟ್ ಆಫ್ ಕ್ರಾಸ್ ಕಟಿಂಗ್ ಇಶ್ಯೂಸ್ ಅಂತಿದೆ. ಇವಾಗ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಡೈರೆಕ್ಟ್ ಆಗಿ ಒಂದು ಲಿಂಕ್ ಓಪನ್ ಆಗುತ್ತೆ. ಆ ಲಿಂಕ್ ಅಲ್ಲಿ ಈ ಪಾರ್ಟ್ ವಿಸಿಬಲ್ ನಾವ್ ಇದು ಆಲ್ರೆಡಿ SKC ಕಡೆಯಿಂದ ಕೊಟ್ಟಿದ್ದೀವಿ. ನೀವು ಅಡಿಷನ್ ಟು ಕರಿಕ್ಯುಲಮ್ ಸಿಲೆಬಸ್ ಅಲ್ಲಿ ಏನಿದೆ ಅದನ್ನ ಬಿಟ್ಟು ನೀವ್ ಏನ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾವು ಇನ್ಫಾರ್ಮೇಶನ್ ಕೊಟ್ಟಿದೀವಿ. ಯಾವ ತರ ಆಕ್ಟಿವಿಟೀಸ್ ನೀವು ಕಂಡಕ್ಟ್ ಮಾಡ್ಬೋದು ನಿಮ್ಮ ಕಾಲೇಜಸ್ ಅಲ್ಲಿ ಅಂತ, ಬೈಫರ್ಕೇಟಿಂಗ್ ಇಂಟು ಡಿಫರೆಂಟ್ ಹೆಡ್ಡಿಂಗ್ಸ್. ಹ್ಯೂಮನ್ ವ್ಯಾಲ್ಯೂಸ್ ಅಲ್ಲಿ ಯಾವ್ದು ಮಾಡ್ಬೋದು, ಪ್ರೊಫೆಷನಲ್ ಎಥಿಕ್ಸ್ ಅಲ್ಲಿ ಯಾವ್ದು ಮಾಡ್ಬೋದು, ಜೆಂಡರ್ ಈಕ್ವಿಟಿ ರಿಲೇಟೆಡ್ ಯಾವ್ದು ಮಾಡ್ಬೋದು, ಹೆಲ್ತ್ ಅಂಡ್ ಹೈಜೀನ್ ರಿಲೇಟೆಡ್ ಯಾವ್ದು ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾವು ಕ್ಲಿಯರ್ ಆಗಿ ಕೊಟ್ಟಿದ್ದೀವಿ. ಸೊ ಈ ತರದ ಆಕ್ಟಿವಿಟೀಸ್ ಪ್ರೋಗ್ರಾಮ್ಸ್ ಸಹ ನೀವು ಕಂಡಕ್ಟ್ ಮಾಡಿ ಈ ಕ್ವಶನ್ ಗೆ ಆನ್ಸರ್ ನೀವು ಮಾಡ್ಬೋದು. ಮಾಡಿರ್ತೀರಾ ಕಾಲೇಜಸ್ ಅಂತಿದ್ದಾಗ ಇದೆಲ್ಲ ತುಂಬಾ ಬೇಸಿಕ್ ಆಕ್ಟಿವಿಟೀಸ್. ಡೆಫಿನೆಟ್ಲಿ ಎಲ್ಲಾ ಕಾಲೇಜಸ್ ಅಲ್ಲಿ ಈ ಆಕ್ಟಿವಿಟೀಸ್ ಆಗಿರುತ್ತೆ, ಬಟ್ ಏನು ಡಾಕ್ಯುಮೆಂಟ್ ಆಗಿರೋದಿಲ್ಲ. ಡಾಕ್ಯುಮೆಂಟ್ ನ ನಾವು ಈಗ ಕ್ರಿಯೇಟ್ ಮಾಡ್ಬೇಕಾಗಿ ಬರುತ್ತೆ. ಆಗಿರೋ ಆಕ್ಟಿವಿಟೀಸ್ ಗಳಿಗೆ ಮಾಲ್ ಪ್ರಾಕ್ಟೀಸ್ ಯಾವ್ದು ಮಾಡೋದು ಬೇಡ, ಇರೋ ಆಕ್ಟಿವಿಟೀಸ್ ಗಳಿಗೆ ಡಾಕ್ಯುಮೆಂಟ್ ನ ಕ್ರಿಯೇಟ್ ಮಾಡಿ ಅದನ್ನ ಅಪ್ಲೋಡ್ ಮಾಡ್ಬೇಕಾಗಿ ಬರುತ್ತೆ. These are all very pure basic core activities which will be conducted throughout the HES, higher education institution ಮಾಡೇ ಮಾಡ್ತಾರೆ. ಸೊ ಅದನ್ನ ನೀವು ಡಾಕ್ಯುಮೆಂಟ್ ಮಾಡ್ಬೇಕಾಗಿ ಬರುತ್ತೆ. ಮೂವಿಂಗ್ ಆನ್, ಇಲ್ಲಿಂದ ಇನ್ನೊಂದು ಸೆಕೆಂಡ್ ಲಿಂಕ್ ಕ್ವಶನ್ ಸ್ಟಾರ್ಟ್ ಆಗುತ್ತೆ. 1.3.2 ಮತ್ತೆ 1.3.3 both are directly linked questions. What 1.3.2 talk about? 1.3.2 talk about average percentage of courses that include experiential learning through project work, field work, internship during the last 5 years ಅಂತ ಹೇಳ್ತಾರೆ.
ನಿಮ್ಮ ಕರಿಕ್ಯುಲಮ್ ಅಲ್ಲಿ ಎಕ್ಸ್ಪೀರಿಯನ್ಷಿಯಲ್ ಅಥವಾ ಎಕ್ಸ್ಪೀರಿಯನ್ಸ್ ಲರ್ನಿಂಗು ಪ್ರಾಜೆಕ್ಟ್ ವರ್ಕ್ ಇಂದ, ಫೀಲ್ಡ್ ವರ್ಕ್ ಇಂದ, ಇಂಟರ್ನ್ಶಿಪ್ ಇಂದ ಆಗ್ತಾ ಇದೆಯಾ, ಅದು ಲಾಸ್ಟ್ 5 years ಅಲ್ಲಿ ಇದ್ರೆ, ಆತರ ಆಗ್ತಾ ಇದ್ರೆ ಆ ಪ್ರೋಗ್ರಾಮ್ ನೇಮು, ಪ್ರೋಗ್ರಾಮ್ ಕೋಡು, ಕೋರ್ಸ್ ನೇಮು, ಕೋರ್ಸ್ ಕೋಡು ಇನ್ಫಾರ್ಮೇಶನ್ ಕೊಡಿ ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ. ಜನರಲಿ ಪ್ರಾಜೆಕ್ಟ್ ವರ್ಕ್ BBA ಅಥವಾ ಮ್ಯಾನೇಜ್ಮೆಂಟ್ ಇದ್ರೆ ನಿಮ್ಮ ಕಾಲೇಜಲ್ಲಿ BBA BCom ಸಾರಿ BBM MBA ಇದ್ರೆ ಪ್ರಾಜೆಕ್ಟ್ ವರ್ಕ್ ಫೈನಲ್ ಇಯರ್ ಸ್ಟೂಡೆಂಟ್ಸ್ ಗೆ ನೀವು ಕೊಟ್ಟಿರ್ತೀರಾ. ಆತರ ಕೊಟ್ಟಿದ್ರೆ ಸಿಲೆಬಸ್ ಕಾಪಿನ ನೀವು ಬೇಸ್ ಆಗಿ ತಗೊಂಡು, ಡಾಕ್ಯುಮೆಂಟ್ ಆಗಿ ತಗೊಂಡು ನೀವು ಆ ಇನ್ಫಾರ್ಮೇಶನ್ ಇಲ್ಲಿ ಅಪ್ಲೋಡ್ ಮಾಡಬಹುದು. ಇನ್ ಅಡಿಷನ್ ಟು ದಟ್ BSW ಅಥವಾ ಸೋಷಿಯಲ್ ವರ್ಕ್ MSW ಇದ್ದಿದ್ರೆ ಅಥವಾ MCom ಇದ್ರೆ, MCom ಅಲ್ಲೂ ಫೈನಲ್ ಸೆಮಿಸ್ಟರ್ ಅಲ್ಲಿ ಜನರಲಿ ಪ್ರಾಜೆಕ್ಟ್ ಆಫರ್ ಮಾಡ್ತೀವಿ ನಾವು. ಆ ತರ ಇನ್ಫಾರ್ಮೇಶನ್ ಇದ್ರೆ ಪ್ರಾಜೆಕ್ಟ್ ಸಿಲೆಬಸ್ ಬೇಸ್ ಆಗಿ ತಗೊಂಡ್ಬಿಟ್ಟು ಪ್ರಾಜೆಕ್ಟ್ ವರ್ಕ್ ಕೊಟ್ಟಿರೋ ಇನ್ಫಾರ್ಮೇಶನ್ ಫೀಡ್ ಮಾಡಬಹುದು ಇಲ್ಲಿ. ಇನ್ ಅಡಿಷನ್ ಟು ದಟ್ ಫೀಲ್ಡ್ ವರ್ಕ್ ಅಂತ ಬಂದಾಗ, ಫೀಲ್ಡ್ ವರ್ಕ್ ಇಟ್ ಇಸ್ ನಾಟ್ ಸ್ಪೆಸಿಫಿಕಲಿ ಫಾರ್ ಎನಿ ಸ್ಟ್ರೀಮ್. ಯಾವ ಸ್ಟ್ರೀಮ್ ಅವ್ರು ಬೇಕಾದ್ರೂ ಫೀಲ್ಡ್ ವರ್ಕ್ ತಗೋಬಹುದು. ಈಗ ಕಾಮರ್ಸ್ ಅವ್ರನ್ನ ನೀವು ತಗೊಂಡ್ರೆ ಯಾವ್ದಾನ ಒಂದು ಇಂಡಸ್ಟ್ರಿನ ಸ್ಟಡಿ ಮಾಡೋ ತರ ಮಾಡ್ಬೋದು, ಅಥವಾ BA ಅವ್ರು ತಗೊಂಡ್ರೆ ಅವ್ರ ಮಾನ್ಯುಮೆಂಟ್ ವಿಸಿಟ್ ಮಾಡ್ಬೋದು, ಅಥವಾ ಯಾವ್ದಾನ ಒಂದು ಹಿಸ್ಟಾರಿಕಲ್ ಪ್ಲೇಸಸ್ ಬಗ್ಗೆ ಫೀಲ್ಡ್ ವರ್ಕ್ ಮಾಡ್ಬೋದು ಆತರ. ನೆಕ್ಸ್ಟ್ ಇಂಟರ್ನ್ಶಿಪ್ ತಗೊಂಡ್ರೆ ಈಗ ಯಾವ್ದಾನ ಒಬ್ಬ CA ಅಂಡರ್, CS ಅಂಡರ್, ಚಾರ್ಟರ್ಡ್ ಅಕೌಂಟೆಂಟ್, ಕಂಪನಿ ಸೆಕ್ರೆಟರಿ ಅಂಡರ್ ಹುಡುಗರು ಇಂಟರ್ನ್ಶಿಪ್ ಮಾಡ್ತಾರೆ. ಆ ತರ ಮಾಡಿದ್ರೆ ಆ ಇನ್ಫಾರ್ಮೇಶನ್ ಸಹ ನೀವು ತಗೋಬಹುದು. ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಏನಂದ್ರೆ ಸಿಲೆಬಸ್ ಅಲ್ಲಿ ಅದು ಮೆನ್ಷನ್ ಆಗಿರ್ಬೇಕು. ಯಾಕಂದ್ರೆ ಸಿಲೆಬಸ್ ನ ನೀವು ಬೇಸ್ ಆಗಿ ತಗೊಂಡು ನೀವು ಇಲ್ಲಿ ಇನ್ಫಾರ್ಮೇಶನ್ ಫೀಡ್ ಮಾಡ್ತಾ ಹೋಗ್ತೀರಾ. ಸಪೋಸ್ ನಿಮ್ಮ ಸಿಲೆಬಸ್ ಅಲ್ಲಿ ಅದು ಮೆನ್ಷನ್ ಆಗಿಲ್ಲ ಅಂತಂದ್ರೆ ನೀವು ಫಸ್ಟ್ ಪಾಯಿಂಟ್ ಎಲ್ಲ ಹೇಳಿದೆ, ಕರಿಕ್ಯುಲಮ್ ಯಾವ ತರ ಪ್ಲಾನ್ ಮಾಡ್ಕೊಂತೀರಾ ಅಂತ ಒಂದು QLM ಕ್ವಶನ್ ಆನ್ಸರ್ ಮಾಡ್ತೀರಾ ಅಂತ ಯೂನಿವರ್ಸಿಟಿ ಅವರಿಗೆ ನಿಮ್ಮ ಕಾಲೇಜಿಂದ ಸಜೆಷನ್ ಕೊಡ್ಬೇಕು. ನ್ಯಾಕ್ ಅಲ್ಲಿ ಈ ತರ ಒಂದು ಕ್ವಶನ್ ಇದೆ, ಸೊ ಫೀಲ್ಡ್ ವರ್ಕ್, ಪ್ರಾಜೆಕ್ಟ್ ವರ್ಕ್, ಇಂಟರ್ನ್ಶಿಪ್ ತುಂಬಾ ಇಂಪಾರ್ಟೆಂಟ್, ಸಿಲೆಬಸ್ ಅಲ್ಲಿ ಅದನ್ನ ಇನ್ಕ್ಲೂಡ್ ಮಾಡಿ, ಅದಕ್ಕೆ ಯಾವ್ದಾನ ಒಂಥರ ವೇಟೇಜಸ್ ಕೊಡಿ, ಕ್ರೆಡಿಟ್ ಕೊಡಿ ಅಂತ ಹೇಳ್ಬಿಟ್ಟು ನೀವು ಸಜೆಸ್ಟ್ ಮಾಡಿದ್ದೆ ಆದ್ರೆ ಫಸ್ಟ್ ಆನ್ಸರ್ ಆಗುತ್ತೆ. ಇನ್ನು ಬೇರೆ ಬೇರೆ ಕ್ರೈಟೀರಿಯಾದಲ್ಲಿ ನೀವು ಏನ್ ಸಜೆಷನ್ ಮಾಡಿದೀರಾ, ಏನ್ ಇಂಪ್ರೂವ್ಮೆಂಟ್ ಮಾಡಿದೀರಾ ಅಂತ ಹೇಳ್ಬಿಟ್ಟು ಬರುತ್ತೆ. ಆವಾಗ್ಲೂ ಸಹ ನೀವು ಅಲ್ಲಿ ಆನ್ಸರ್ ಮಾಡಬಹುದು, ಆ ಕ್ವಶನ್ಗೂ ಆನ್ಸರ್ ಮಾಡಬಹುದು. ಈ ತರ ಇತ್ತು ಡ್ರಾಬ್ಯಾಕ್ಸ್. ನಾವು ಯೂನಿವರ್ಸಿಟಿಗೆ ಸಜೆಸ್ಟ್ ಮಾಡಿದೀವಿ ಇನ್ಕ್ಲೂಡ್ ಮಾಡಿ ಅಂತ ಹೇಳ್ಬಿಟ್ಟು ಅದನ್ನ ನೀವು ಡಾಕ್ಯುಮೆಂಟ್ ಆಗಿ ತೋರಿಸಬಹುದು. So if it is not included in your syllabus, please suggest the university to include such project work, field work as well as internship during the program completion, before the program completion. ಅದನ್ನ ನೀವು ಮಾಡಬಹುದು. ಸೊ ಇಲ್ಲಿ ಇನ್ಫಾರ್ಮೇಶನ್ ನೀವು ಕೊಡ್ಬೇಕಾಗಿ ಬರುತ್ತೆ, ಎಷ್ಟು ಕೋರ್ಸಸ್ ಅಲ್ಲಿ ಈ ತರ ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್, ಫೀಲ್ಡ್ ವರ್ಕ್ ಆಸ್ ವೆಲ್ ಆಸ್ ಇಂಟರ್ನ್ಶಿಪ್ ಇನ್ಕ್ಲೂಡ್ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಇದನ್ನ ಮೆನ್ಷನ್ ಮಾಡಿ ನೀವು ಆನ್ಸರ್ ಮಾಡ್ಬೇಕಾಗಿ ಬರುತ್ತೆ. ಅದಕ್ಕೆ ಆಲ್ರೆಡಿ ಟೆಂಪ್ಲೇಟ್ ಕೊಟ್ಟಿದ್ದಾರೆ, ಹೆಡ್ಡಿಂಗ್ಸ್ ಇದೆ, ಯು ಕ್ಯಾನ್ ಈಸಿಲಿ ಫಿಲ್ ಇಟ್ ಔಟ್. ಲಿಂಕ್ಡ್ ಕ್ವೆಶ್ಚನ್ ಯಾವ್ದಪ್ಪ ಅಂದ್ರೆ 1.3.3 which talk about percentage of students undertaking project work, field work, internship. ಇಲ್ಲಿ ಪ್ರೀವಿಯಸ್ ಕ್ವೆಶ್ಚನ್ ನೀವು ಅಬ್ಸರ್ವ್ ಮಾಡಿದ್ರೆ ಎಷ್ಟು ಕೋರ್ಸಸ್ ಅಲ್ಲಿ ಅದು ಪ್ರಾಜೆಕ್ಟ್ ವರ್ಕ್, ಫೀಲ್ಡ್ ವರ್ಕ್ ಇದೆ ಅಂತ ಕೇಳಿದ್ರು. ಈ ಕ್ವೆಶ್ಚನ್ ಎಷ್ಟು ಸ್ಟೂಡೆಂಟ್ಸ್ ಆ ಪ್ರಾಜೆಕ್ಟ್ ವರ್ಕ್, ಫೀಲ್ಡ್ ವರ್ಕ್ ಮಾಡ್ತಾ ಇದ್ದಾರೆ. ಸೇ ಫಾರ್ ಎಕ್ಸಾಂಪಲ್ ನಿಮ್ಮ ಕಾಲೇಜಲ್ಲಿ ಟೇಕನ್ ಎ ಕೇಸ್ ಆಫ್ BBM ಎಕ್ಸಾಂಪಲ್ ತಗೊಂಡ, ನಿಮ್ಮ ಕಾಲೇಜಲ್ಲಿ ಟೋಟಲ್ ಫೈನಲ್ ಇಯರ್ ಅಲ್ಲಿ 100 ಜನ ಸ್ಟೂಡೆಂಟ್ಸ್ ಇದ್ದು ಬರೀ 20 ಜನ ಮಾತ್ರ ಪ್ರಾಜೆಕ್ಟ್ ತಗೊಂತಾ ಇದ್ದಾರೆ ಅಂತ ಬಂದ್ರೆ ಡೈರೆಕ್ಟ್ ಆಗಿ ಪರ್ಸೆಂಟೇಜ್ 20 ಬಂದ್ಬಿಡುತ್ತೆ. 100 ಜನ ಸ್ಟೂಡೆಂಟ್ ಇದ್ದು ಬರೀ 20 ಜನ ಮಾತ್ರ ಫೈನಲ್ ಇಯರ್ ಪ್ರಾಜೆಕ್ಟ್ ತಗೊಂತಾ ಇದ್ದಾರೆ ಅಂತಂದ್ರೆ 20% ಬಂದ್ಬಿಡುತ್ತೆ. ನಿಮಗೆ ಕೇಳಿರೋ 10 ಪಾಯಿಂಟ್ಸ್ 10 ವೇಟೇಜಸ್ ಅಲ್ಲಿ 20% ಮಾತ್ರ ಸಿಗುತ್ತೆ. ಸೊ ಮೇಕ್ ಶೋರ್ ದಟ್ ಇಫ್ ಇಟ್ ಇಸ್ syllabus, make sure that all the students are majority of the students are participating in such project work, field work or internship. ಆವಾಗ ಹೈಯೆಸ್ಟ್ ಮಾರ್ಕ್ಸ್ ನಾವು ಇಲ್ಲಿ ತಗೊಳ್ಳೋದಕ್ಕೆ ದಾರಿ ಆಗುತ್ತೆ. ಇದರಲ್ಲಿ ಸೆಕೆಂಡ್ ಪಾರ್ಟ್ ಪ್ರಾಜೆಕ್ಟ್ ವರ್ಕ್, ಫೀಲ್ಡ್ ವರ್ಕ್ ಆಯ್ತು. ಇಂಟರ್ನ್ಶಿಪ್, ಇಲ್ಲಿ ಇಂಟರ್ನ್ಶಿಪ್ ಅಂತ ಬಂದಾಗ ಯಾಕೆ ಅವ್ರು ರೀಸೆಂಟ್ ಆಗಿ ಒಂದು ಅಪ್ಡೇಟ್ ಮಾಡಿದ್ದಾರೆ SOP ಅಲ್ಲಿ. ಏನಂತಂದ್ರೆ ಇಂಟರ್ನ್ಶಿಪ್ ಜನರಲಿ ಆನ್ ದ ಜಾಬ್ ಆಗುತ್ತೆ. ಆನ್ ದ ಜಾಬ್ ಅಂದ್ರೆ ಕೆಲಸ ಮಾಡ್ತಾನೆ, ಸಂಬಳ ತಗೊಂತಾನೆ ಇಂಟರ್ನ್ಶಿಪ್ ಮಾಡ್ತಾರೆ ಹುಡುಗರು. ಅದೇನಾದ್ರೂ ಆನ್ ದ ಜಾಬ್ ಬೇಸ್ಡ್ ಆನ್ ದ ಪ್ಲೇಸ್ಮೆಂಟ್ ಆಗಿದ್ರೆ ಅದನ್ನ ನೀವು ಇಗ್ನೋರ್ ಮಾಡ್ಬೇಕಾಗಿ ಬರ್ತದೆ. ಅಂದ್ರೆ ಅದನ್ನ ನೀವು ತೋರ್ಸಕ್ ಬರೋದಿಲ್ಲ ಇಲ್ಲಿ. ಹೇಗೆ ಈಗ ಫೈನಲ್ ಇಯರ್ ಅಲ್ಲಿ ಹುಡುಗರು ಓದ್ತಾ ಇರ್ತಾರೆ, 5th ಸೆಮಿಸ್ಟರ್ ಓದ್ತಾ ಇರ್ತಾರೆ, ಕ್ಯಾಂಪಸ್ ರಿಕ್ರೂಟ್ಮೆಂಟ್ ಅಲ್ಲಿ ರಿಕ್ರೂಟ್ಮೆಂಟ್ ಆಗಿರುತ್ತೆ, ಸೆಲೆಕ್ಟ್ ಆಗಿರ್ತಾರೆ ಅವರು. ಆ ಹುಡುಗರುಗಳಿಗೆ ಟ್ರೈನಿಂಗ್ ಕೊಡ್ತಾರೆ. ಅವ್ರ ಡಿಗ್ರಿ ಕಂಪ್ಲೀಟ್ ಮಾಡೋಕ್ ಮುಂಚೆನೆ ಅವ್ರಿಗೆ ಸರ್ಟನ್ ಆನ್ ದ ಜಾಬ್ ಟ್ರೈನಿಂಗ್ ಕೊಟ್ಟು ಅವ್ರು ಯಾವ ಕಂಪ್ಲೀಷನ್ ಸರ್ಟಿಫಿಕೇಟ್ ತಗೊಂಡ್ಬರ್ತಾರೋ ಇಮಿಡಿಯೇಟ್ಲಿ ಅವ್ರನ್ನ ಪ್ಲೇಸ್ ಮಾಡ್ಬಿಡ್ತಾರೆ. ಸೊ ಆ ಕೇಸಸ್ ಅಲ್ಲಿ ಏನಾದ್ರೂ ಹುಡುಗರು ಇಂಟರ್ನ್ಶಿಪ್ ಆ ತರ ಇಂಟರ್ನ್ಶಿಪ್ ಮಾಡಿದ್ದೆ ಆದ್ರೆ ಆ ಇಂಟರ್ನ್ಶಿಪ್ ಅನ್ನ ಇಲ್ಲಿ ಕೌಂಟ್ ಮಾಡೋದಕ್ಕೆ ಒಪ್ಕೊಳ್ಳೋದಿಲ್ಲ ನ್ಯಾಕ್ ಅವರು. ಇಟ್ ಶುಡ್ ನಾಟ್ ಬಿ ಬೇಸ್ಡ್ ಆನ್ ದ ಪ್ಲೇಸ್ಮೆಂಟ್. ಇಂಟರ್ನ್ಶಿಪ್ ಆಗಿರಬಾರ್ದು. ಪ್ಲೇಸ್ಮೆಂಟ್ ಬಿಟ್ಟು ಅವ್ರ ನಾಲೆಜ್ ಪರ್ಪಸ್ಗೋಸ್ಕರ ಏನಾದ್ರು ಇಂಟರ್ನ್ಶಿಪ್ ಮಾಡಿದ್ರೆ ಅದನ್ನ ಇಲ್ಲಿ ಕೌಂಟ್ ಮಾಡ್ತಾರೆ, ತಗೊಂತಾರೆ. ಸೊ ಇಲ್ಲಿ ನಾವು ಲಿಂಕ್ ಕೊಡ್ಬೇಕಾಗಿ ಬರುತ್ತೆ. ಲಿಂಕ್ ಯಾವ ತರ ಕೊಡ್ತೀರಾ? ಫೀಲ್ಡ್ ವರ್ಕ್ ಆಗಿದ್ರೆ ಅವ್ರು ರಿಪೋರ್ಟ್ ಕೊಟ್ಟಿರ್ತಾರೆ, ಆ ರಿಪೋರ್ಟ್ ಅನ್ನ ನೀವು ವಿತ್ ಜಿಯೋ ಟ್ಯಾಗ್ಡ್ ಫೋಟೋಸ್ ಲಿಂಕ್ ಕೊಟ್ಟು ಅಪ್ಲೋಡ್ ಮಾಡ್ಬೇಕಾಗಿ ಬರುತ್ತೆ. ಇದೇ ಇಂಡಸ್ಟ್ರಿಯಲ್ ವಿಸಿಟ್ ಆಗಿದ್ರೆ ಪರ್ಮಿಷನ್ ತಗೊಂಡಿರ್ತೀರಾ ಫಸ್ಟ್. ಈವನ್ ಫೀಲ್ಡ್ ವರ್ಕ್ ಪರ್ಮಿಷನ್ ತಗೊಂಡಿರ್ತಾರೆ, ಪರ್ಮಿಷನ್ ಲೆಟರ್ ನಾವು ಸಪೋರ್ಟಿಂಗ್ ಡಾಕ್ಯುಮೆಂಟ್ ಆಗಿ ತೋರಿಸಬಹುದು. ಪ್ರಾಜೆಕ್ಟ್ ವರ್ಕ್ ಏನಾದ್ರು ಮಾಡಿದ್ರೆ ಅವ್ರು ಯಾವ ಕಂಪನಿಲಿ ಮಾಡಿದ್ರೆ ಅವ್ರು ಸರ್ಟಿಫೈ ಮಾಡಿ ಅವ್ರು ಲೆಟರ್ ಕೊಟ್ಟಿರ್ತಾರೆ, ಅದನ್ನ ನೀವು ತೋರಿಸಬಹುದು. ಇನ್ಕ್ಲೂಡಿಂಗ್ ಹಾರ್ಡ್ ಕಾಪೀಸ್ ಆಫ್ ಪ್ರಾಜೆಕ್ಟ್ ನೀವು ತೋರಿಸಬಹುದು.
ಸಿಮಿಲರ್ಲಿ ಇಂಟರ್ನ್ಶಿಪ್ ಮಾಡಿದ್ರೆ ಇಂಟರ್ನ್ಶಿಪ್ ರಿಕ್ವೆಸಿಷನ್ ಲೆಟರ್ ಸಮೇತ ಅವ್ನು ಎಷ್ಟು ದಿನ ಇಂಟರ್ನ್ಶಿಪ್ ಮಾಡಿದ್ದ ಅದ್ರ ಕಂಪ್ಲೀಷನ್ ಸರ್ಟಿಫಿಕೇಟ್ ಅದನ್ನು ಸಹ ನಾವು ಇಲ್ಲಿ ಲಿಂಕ್ ಕ್ರಿಯೇಟ್ ಮಾಡಿ ವೆಬ್ಸೈಟ್ ಅಲ್ಲಿ ಅಪ್ಲೋಡ್ ಮಾಡ್ಬಿಟ್ಟು ಫಿಲ್ ಮಾಡಿ ಇನ್ಫಾರ್ಮೇಶನ್ ಕೊಡ್ಬೋದು. ಸೊ ಇಷ್ಟು 1.3.3 ರಿಲೇಟಿಂಗ್ ಟು ಥರ್ಡ್ ಕೀ ಇಂಡಿಕೇಟರ್. ಮೂವಿಂಗ್ ಆನ್ ಟು ಲಾಸ್ಟ್ ಇಂಡಿಕೇಟರ್ ವಿಚ್ ಟಾಕ್ ಅಬೌಟ್ ಫೀಡ್ಬ್ಯಾಕ್ ಸಿಸ್ಟಮ್. ಫೀಡ್ಬ್ಯಾಕ್ ಸಿಸ್ಟಮ್ ನಿಮ್ಮ ಕಾಲೇಜಲ್ಲಿ ಯಾವ ತರ ಇದೆ ಅಂತ ಹೇಳ್ಬಿಟ್ಟು ಇದಕ್ಕೆ 20 ವೇಟೇಜಸ್ ಕೊಡ್ತಾರೆ. ಫೀಡ್ಬ್ಯಾಕ್ ಅಂತ ತಗೊಂಡಾಗ ನೀವು ಓವರ್ ಆಲ್ ಅಬ್ಸರ್ವ್ ಮಾಡಿದ್ರೆ ನ್ಯಾಕ್ ಪಾಯಿಂಟ್ ಆಫ್ ಇಂದ ಇದು 360 ಡಿಗ್ರಿ ಫೀಡ್ಬ್ಯಾಕ್ ಅಂತ ಹೇಳ್ತೀವಿ ನಾವು. 360 ಡಿಗ್ರಿ ಫೀಡ್ಬ್ಯಾಕ್ ಅಂತಂದಾಗ ಇಂಪಾರ್ಟೆಂಟ್ 4 ಸ್ಟೇಕ್ ಹೋಲ್ಡರ್ಸ್ ಆಫ್ ಎನಿ HES ನ ತಗೊಂಡು ಅವರು ಅನಾಲಿಸಿಸ್ ಮಾಡ್ತಾರೆ. ಯಾವ ತರ ಮಾಡ್ತಾರೆ ಅವರು? 1.4.1 metric talk about institution obtains feedback on the syllabus and its transaction institution from the following stakeholders ಅಂತ ಕೇಳ್ತಾರೆ. ಇನ್ಸ್ಟಿಟ್ಯೂಷನ್ ಫೀಡ್ಬ್ಯಾಕ್ ಕಲೆಕ್ಟ್ ಮಾಡ್ತಾ ಇದೆಯಾ ಈ ಕೆಳಗಿನ 4 ಜನರ ಹತ್ರದಿಂದ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಅದು ರಿಲೇಟಿಂಗ್ ಟು ಸಿಲೆಬಸ್ ಮಾತ್ರ. ಸಿಲೆಬಸ್ ಅಥವಾ ಅದರ ಟ್ರಾನ್ಸಾಕ್ಷನ್ಸ್ ಬಿಟ್ಟು ಬೇರೆ ಯಾವ್ದ್ರ ಬಗ್ಗೆನೂ ಅವ್ರು ಫೀಡ್ಬ್ಯಾಕ್ ಹೇಳೋದಿಲ್ಲ. ಈಗ ಹುಡುಗ ಯಾರೋ ಬಗ್ಗೆ ಕಂಪ್ಲೇಂಟ್ ಮಾಡಿರ್ತಾನೆ ಅಥವಾ ಯಾವ್ದೋ ಒಂದು ಟೀಚರ್ ಬಗ್ಗೆ ಕಂಪ್ಲೇಂಟ್ ಮಾಡಿರ್ತಾನೆ, ಅದನ್ನ ಫೀಡ್ಬ್ಯಾಕ್ ಅಂತ ತಗೊಂಡ್ಬಿಟ್ಟು ನಾವಿಲ್ಲಿ ಫಿಲ್ ಮಾಡಕ್ ಬರೋದಿಲ್ಲ. ಸ್ಟೂಡೆಂಟ್, ಟೀಚರ್ಸ್, ಎಂಪ್ಲಾಯರ್ಸ್, ಅಲುಮ್ನಿ 4 ಜನ ಕಡೆಯಿಂದ ನಮ್ಮ ಕರಿಕ್ಯುಲರ್ ರಿಲೇಟೆಡ್ ಸಿಲೆಬಸ್ ರಿಲೇಟೆಡ್ ಆಕ್ಟಿವಿಟೀಸ್ ಗೆ ಫೀಡ್ಬ್ಯಾಕ್ ಕಲೆಕ್ಟ್ ಮಾಡ್ಕೊಂಡಿದ್ದೀರಾ ಅನ್ನೋದನ್ನ ಮಾತ್ರ ಕೇಳ್ತಾರೆ. ಬೇರೆ ಜನರಲ್ ಫೀಡ್ಬ್ಯಾಕ್ ಯಾವ್ದನ್ನು ಇಲ್ಲಿ ಮೆನ್ಷನ್ ಮಾಡೋಕ್ಕಾಗೋದಿಲ್ಲ, ಕಲೆಕ್ಟ್ ಮಾಡೋಕ್ಕಾಗೋದಿಲ್ಲ. ಅದ್ ಯಾವ ತರ ಇರುತ್ತೆ ವಿಲ್ ಸಿ ಇನ್ ಡೀಟೇಲ್. ಆಸ್ ಐ ಟೋಲ್ಡ್, ಈ ಪರ್ಟಿಕ್ಯುಲರ್ ಮೆಟ್ರಿಕ್ 4 ಜನದ ಫೀಡ್ಬ್ಯಾಕ್ ಬಗ್ಗೆ ಮಾತ್ರ ಮಾತಾಡುತ್ತೆ. ಅಪಾರ್ಟ್ ಫ್ರಮ್ ದೀಸ್ 4 ಯು ನೀಡ್ ನಾಟ್ ಟು ಕಲೆಕ್ಟ್ ಎನಿ ಫೀಡ್ಬ್ಯಾಕ್ ಫ್ರಮ್ ಎನಿವನ್ ಎಲ್ಸ್. ಫಸ್ಟ್ ಸ್ಟೂಡೆಂಟ್ ಹತ್ರದಿಂದ ಫೀಡ್ಬ್ಯಾಕ್ ಕಲೆಕ್ಟ್ ಮಾಡಿದ್ದೀರಾ, ಟೀಚರ್ಸ್ ಹತ್ರದಿಂದ ಮಾಡಿದ್ದೀರಾ, ಎಂಪ್ಲಾಯರ್ಸ್ ಹತ್ರದಿಂದ ಮಾಡಿದ್ದೀರಾ ಅಂಡ್ ಅಲುಮ್ನಿ ಹತ್ರದಿಂದ ಮಾಡಿದ್ದೀರಾ ಅಂತ ಕೇಳ್ತಾರೆ. ಇಲ್ಲಿ ಎಂಪ್ಲಾಯರ್ ಅಂತ ಬಂದಾಗ ಯಾರ ಎಂಪ್ಲಾಯರ್? ಅದು ಸ್ಟೂಡೆಂಟ್ ಪಾಸ್ ಔಟ್ ಆಗಿ ಎಲ್ಲಿ ಕೆಲಸ ಮಾಡ್ತಾ ಇರ್ತಾನೋ ಆ ಎಂಪ್ಲಾಯರ್ ನಾವು ಕನ್ಸಿಡರ್ ಮಾಡ್ಬೇಕಾಗಿ ಬರ್ತೀವಿ. ನಮ್ಮ ಎಂಪ್ಲಾಯರ್ ಅಂದ್ರೆ DC ಆಗ್ತಾರೆ, ಗೌರ್ಮೆಂಟ್ ಆಫ್ ಕರ್ನಾಟಕ ಆಗುತ್ತೆ. ನಮ್ಮ ಎಂಪ್ಲಾಯರ್ ಫೀಡ್ಬ್ಯಾಕ್ ಅಲ್ಲ, ಅದು ಸ್ಟೂಡೆಂಟ್ ಪಾಸ್ ಔಟ್ ಆದ್ಮೇಲೆ ಎಲ್ಲಿ ಕೆಲಸ ಮಾಡ್ತಿರ್ತಾನೋ ಆ ಕೆಲಸ ಕೊಟ್ಟಿರೋರ್ನ ನಾವು ಇಲ್ಲಿ ಎಂಪ್ಲಾಯರ್ ಆಗಿ ಕನ್ಸಿಡರ್ ಮಾಡ್ತೀವಿ. ಸೇ ಫಾರ್ ಎಕ್ಸಾಂಪಲ್, ನಿಮ್ಮ ಸ್ಟೂಡೆಂಟ್ ಪಾಸ್ ಔಟ್ ಆಗಿ ಇನ್ಫೋಸಿಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ರೆ ಇನ್ಫೋಸಿಸ್ ಇಸ್ ಕನ್ಸಿಡರ್ ಟು ಬಿ ಎಂಪ್ಲಾಯರ್ ಓವರ್ ಹಿಯರ್. ಆರ್ ಟಾಟಾ, TCS ಆಗಿರ್ಬೋದು, ವಿಪ್ರೋ ಆಗಿರ್ಬೋದು, ಅವ್ರನ್ನ ನಾವು ಇಲ್ಲಿ ಎಂಪ್ಲಾಯರ್ ಅಂತ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ಅಲುಮ್ನೈನು ಅಷ್ಟೇನೆ ಪಾಸ್ ಔಟ್ ಆಗಿರೋ ಸ್ಟೂಡೆಂಟ್ ನಾವು ಅಲುಮ್ನಿ ಅಂತ ಕರಿತೀವಿ. ರಿಪೀಟ್, ಪಾಸ್ ಔಟ್ ಆಗಿರೋ ಸ್ಟೂಡೆಂಟ್ ನ ಅಲುಮ್ನಿ ಅಂತ ಕರಿತೀವಿ. ಸೊ ನೀವು ಇಲ್ಲಿ ಎಂಪ್ಲಾಯರ್ ಫೀಡ್ಬ್ಯಾಕ್, ಅಲುಮ್ನಿ ಫೀಡ್ಬ್ಯಾಕ್ ತಗೋಬೇಕಾದ್ರೆ ಎರಡು ಸೈಮಲ್ಟೇನಿಯಸ್ಲಿ ಅಟ್ ಎ ಟೈಮ್ ಸಿಗ್ಬಿಡುತ್ತೆ ನಿಮ್ಗೆ. ಅಲುಮ್ನೈನೇ ಕೆಲಸ ಮಾಡ್ತಾ ಇರ್ತಾನೆ, ಅವ್ರು ಕೆಲಸ ಮಾಡ್ತಿರೋ ಕಡೆಯಿಂದ ನೀವು ಫೀಡ್ಬ್ಯಾಕ್ ತಗೊಂಡ್ರೆ ಎಂಪ್ಲಾಯರ್ ಫೀಡ್ಬ್ಯಾಕ್ ಆಗುತ್ತೆ, ಅಲುಮ್ನೈ ಕಡೆಯಿಂದ ತಗೊಂಡ್ರೆ ಡೈರೆಕ್ಟ್ ಆಗಿ ನಿಮ್ಗೆ 4th ಪಾರ್ಟ್ ಫಿಲ್ ಆಗುತ್ತೆ. ಸೊ ಇಲ್ಲಿ ಫೀಡ್ಬ್ಯಾಕ್ ತಗೋಬೇಕಾದ್ರೆ ಅವ್ರು 5 ಪಾಯಿಂಟ್ ನ ಮೆನ್ಷನ್ ಮಾಡಿದ್ದಾರೆ ನ್ಯಾಕ್ ಅವರು. ವಿ ನೀಡ್ ಟು ಟೇಕ್ ಎನಿ ಒನ್ ಆಫ್ ಸಚ್ 5 ಪಾಯಿಂಟ್ಸ್. ಎಲ್ಲರ ಹತ್ರದಿಂದನೂ ತಗೊಂತಾ ಇದ್ದೀರಾ? ಹೌದು ತಗೊಂತಾ ಇದೀವಿ ಅಂದ್ರೆ ಫಸ್ಟ್ ಪಾಯಿಂಟ್ ಗೆ ಟಿಕ್ ಮಾಡ್ತೀರಾ. ಇಲ್ಲ 3 ಜನ ಇರ್ತಾರೆ, ಮತ್ತೆ ಎನಿ 3 ಆಫ್ ದಿ ಎಬೋ ತಗೊಂಡಿದ್ರೆ ಸೆಕೆಂಡ್ ಪಾಯಿಂಟ್, ಎನಿ 2 ಆಫ್ ದಿ ಎಬೋ ತಗೊಂಡಿದ್ರೆ ಥರ್ಡ್, ಎನಿ 1 ಆಫ್ ದಿ ಎಬೋ ತಗೊಂಡಿದ್ರೆ 1 ಪಾಯಿಂಟ್, ದೆನ್ ನನ್ ಆಫ್ ದಿ ಎಬೋ ಆಗಿದ್ರೆ ಫಿಫ್ತ್ ಟಿಕ್ ಮಾಡ್ತೀರಾ. ಸೊ ಇಲ್ಲಿ ಫೀಡ್ಬ್ಯಾಕ್ ತಗೊಂಡಿದ್ದೀರಾ ಅಂತ ಹೇಳ್ಬಿಟ್ಟು ಕೇಳಿದ್ರೆ ನೆಕ್ಸ್ಟ್ ಕ್ವಶನ್ ಅಲ್ಲಿ ಅದನ್ನ ಏನ್ ಮಾಡ್ತಿದ್ದೀರಾ, ನೆಕ್ಸ್ಟ್ ಸ್ಟೆಪ್ ಗೆ ತಗೊಂಡು ಹೋಗ್ತಿದ್ದೀರಾ ಅಂತ ಕೇಳ್ತಾರೆ. ಸೊ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಏನಂದ್ರೆ ಫೀಡ್ಬ್ಯಾಕ್ ನಾವು ತಗೋಬೇಕು. ಯಾವ ತರ ಫೀಡ್ಬ್ಯಾಕ್ ತಗೊಳ್ಳೋದು, ಅದನ್ನ ಹೇಗೆ ಕಲೆಕ್ಟ್ ಮಾಡೋದು, ಹೇಗೆ ಅನಲೈಸ್ ಮಾಡೋದು? ಇಲ್ಲಿ ಆಲ್ರೆಡಿ ಮುಂಚೆ ನೀವು ಅಬ್ಸರ್ವ್ ಮಾಡಿದ್ರೆ 2 years ಬಿಫೋರ್ DC ವೆಬ್ಸೈಟ್ ಅಲ್ಲಿ ಫೀಡ್ಬ್ಯಾಕ್ ನ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಒಂದು ಟೆಂಪ್ಲೇಟ್ ನ ಅಪ್ಲೋಡ್ ಮಾಡಿದ್ರು. ಸ್ಟೂಡೆಂಟ್ ಫೀಡ್ಬ್ಯಾಕ್, ಟೀಚರ್ಸ್ ಫೀಡ್ಬ್ಯಾಕ್ ಅಂತ ಹೇಳ್ಬಿಟ್ಟು. ಮೋಸ್ಟ್ ಆಫ್ ಯು ಆರ್ ಅವೇರ್ ಅಬೌಟ್ ದಟ್. ಆ ಟೆಂಪ್ಲೇಟ್ ನ ಡೌನ್ಲೋಡ್ ಮಾಡಿ ಪ್ರಿಂಟ್ ಔಟ್ ತಗೊಂಡು ಫೋಟೋ ಕಾಪಿ ಮಾಡಿ ಜೆರಾಕ್ಸ್ ಮಾಡಿ ನಾವು ಸ್ಟೂಡೆಂಟ್ ಗೆ ಹಂಚ್ತಾ ಇದ್ವಿ. ಸ್ಟೂಡೆಂಟ್ ಟಿಕ್ ಮಾಡಿಬಿಟ್ಟು ಕೊಡ್ತಾ ಇದ್ದ IQAC ಕೋಆರ್ಡಿನೇಟರ್ಗೆ. IQAC ಕೋಆರ್ಡಿನೇಟರ್ ಅದನ್ನ ಕಂಪೈಲ್ ಮಾಡಿ ರಿಪೋರ್ಟ್ ಮಾಡಿ ಪ್ರಿನ್ಸಿಪಲ್ಗೆ ಕೊಡ್ತಾ ಇದ್ರು. ಅದನ್ನ ಪ್ರಿನ್ಸಿಪಲ್ ಡಾಕ್ಯುಮೆಂಟ್ ಮಾಡಿ ಇಟ್ಕೊಂತಾ ಇದ್ರು. ಬಟ್ ನೌ ಥಿಂಗ್ಸ್ ಹ್ಯಾಸ್ ಬಿನ್ ಚೇಂಜ್. ನಾವೀಗ ಗೂಗಲ್ ಫಾರ್ಮ್ ಅನ್ನ ಯೂಸ್ ಮಾಡ್ತೀವಿ ಫೀಡ್ಬ್ಯಾಕ್ ನ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೋಸ್ಕರ. ಗೂಗಲ್ ಫಾರ್ಮ್ ನ ಕ್ರಿಯೇಟ್ ಮಾಡಿ ಹುಡುಗರ ಮೇಲ್ ಐಡಿಗೆ ನಾವು ಕಳಿಸ್ತಾ ಇದೀವಿ. ಹುಡುಗರು ಅದನ್ನ ಟಿಕ್ ಮಾಡಿಬಿಟ್ಟು ಸಬ್ಮಿಟ್ ಮಾಡ್ತಾರೆ. ಸೊ ದಟ್ ನಮ್ಗೆ ಈಸಿಯಾಗಿ ನಾವು ಕಂಪೈಲ್ ಮಾಡೋದಕ್ಕೂ ಅದನ್ನ ರಿಪೋರ್ಟ್ ಮಾಡೋದಕ್ಕೂ ಅಥವಾ ಡಾಕ್ಯುಮೆಂಟ್ ಮಾಡೋದಕ್ಕೂ ತುಂಬಾ ಈಸಿ ಆಗಿದೆ ಈಗ. ಸೊ ಗೂಗಲ್ ಫಾರ್ಮ್ ನ ಈಗ ಪಾಸ್ಟ್ 2 years ಇಂದ ಸುಮಾರು ಕಾಲೇಜಸ್ ಅವ್ರು ಯೂಸ್ ಮಾಡ್ತಾ ಇದ್ದೀರಾ. ಬಿಫೋರ್ ದಟ್ ಪ್ರಿಸೀಡಿಂಗ್ ಟು 2 years ನೀವು ತಗೊಂಡ್ರೆ ಮ್ಯಾನ್ಯುವಲ್ ಫೀಡ್ಬ್ಯಾಕ್ ನ ಕಲೆಕ್ಟ್ ಮಾಡ್ಕೊಂತಾ ಇದ್ರು, ಮ್ಯಾನ್ಯುವಲ್ ಫೀಡ್ಬ್ಯಾಕ್ ನ ಡಾಕ್ಯುಮೆಂಟ್ ಮಾಡ್ತಾ ಇದ್ರು. ಸೊ ಈಗ ಹೋಗ್ತಿರೋ ನ್ಯಾಕ್ ಹೋಗ್ತಿರೋ ಕಾಲೇಜಸ್ ಅವರು ಎರಡನ್ನೂ ಮೇಂಟೈನ್ ಮಾಡ್ಬೇಕಾಗಿ ಬರುತ್ತೆ, ಮ್ಯಾನ್ಯುವಲ್ ಆಸ್ ವೆಲ್ ಆಸ್ ಗೂಗಲ್ ಫೀಡ್ಬ್ಯಾಕ್. ಫೀಡ್ಬ್ಯಾಕ್ ಯಾವ ತರ ಕ್ರಿಯೇಟ್ ಮಾಡ್ಬೋದು? ನಾವು SQAC ಕಡೆಯಿಂದ ಆಲ್ರೆಡಿ ಒಂದು ಫೀಡ್ಬ್ಯಾಕ್ ಕ್ವಶನೇರ್ ಪ್ರಿಪೇರ್ ಮಾಡಿ ನಾವು ಶೇರ್ ಮಾಡಿದ್ವಿ ಎಲ್ಲಾ ಕಾಲೇಜಸ್ಗೆ. ಇಲ್ಲಿ ಲಿಂಕ್ ಕೊಟ್ಟಿದೀವಿ ನಾವು. ಅದು ಕ್ಲಿಕ್ ಹಿಯರ್ ಫಾರ್ ಫೀಡ್ಬ್ಯಾಕ್ ಕ್ವಶನೇರ್ ಅಂತ ಹೇಳ್ಬಿಟ್ಟು ನೀವೇನಾದ್ರೂ ಆ ಫೀಡ್ ಕ್ವಶನ್ ಕ್ಲಿಕ್ ಮಾಡಿದ್ದೆ ಆದ್ರೆ ನಿಮ್ಗೆ ಫೀಡ್ಬ್ಯಾಕ್ ಈ ತರ ಓಪನ್ ಆಗುತ್ತೆ. This is the feedback sample feedback questionnaire what we have prepared. ನೀವು ಇದೇ ತರ ಮಾಡ್ಬೇಕಾ, ಇದನ್ನೇ ಫಾಲೋ ಮಾಡ್ಬೇಕಾ? ನಾಟ್ ನೆಸೆಸರಿ. We are given a template. ಒಂದು
ನಾವು ಕ್ರಿಯೇಟ್ ಮಾಡ್ಕೊಟ್ಟಿದೀವಿ ಒಂದು ಚೌಕಟ್ನ, ನೀವು ಇದ್ರಲ್ಲಿ ಇರೋ ಇನ್ಫಾರ್ಮೇಶನ್ ನೀವು ಫಾಲೋ ಮಾಡ್ಬೋದು, ಇಲ್ಲ ಮಾಡಿಫೈ ಮಾಡ್ಬೋದು, ಮತ್ತೆ ಆಡ್ ಮಾಡ್ಬೋದು. ನೀವು ಹೇಗಾರ ಮಾಡಿಫೈ ಮಾಡಿ ಆಡ್ ಮಾಡಿ, ಪ್ರೊವೈಡೆಡ್ ಆ ಕೇಳೋ ಕ್ವಶನ್ ಸಿಲೆಬಸ್ ರಿಲೇಟೆಡ್ ಮಾತ್ರ ಇರಬೇಕು. ಔಟ್ ಆಫ್ ಸಿಲೆಬಸ್ ಅಥವಾ ಕರಿಕ್ಯುಲಮ್ ಬಿಟ್ಟು ಬೇರೆ ಯಾವ್ದಕ್ಕೂ ನೀವು ಕೇಳೋ ತರ ಇರಬಾರ್ದು. ಸೊ ಇದು ಸ್ಟೂಡೆಂಟ್ ಫೀಡ್ಬ್ಯಾಕ್ ರಿಲೇಟಿಂಗ್ ಟು ಸಿಲೆಬಸ್. ನಾವು ಸರ್ಟನ್ ಕ್ವಶನ್ಸ್ ಕೊಟ್ಟಿದೀವಿ. ಇನ್ ಅಡಿಷನ್ ಟು ದಟ್ ನೀವು ಆಡ್ ಮಾಡ್ಬೋದು ಅಥವಾ ಮಾಡಿಫೈನು ಮಾಡ್ಬೋದು. ಇದು ಸ್ಟೂಡೆಂಟ್ ಫೀಡ್ಬ್ಯಾಕ್ ಆದ್ರೆ. ಸ್ಟೂಡೆಂಟ್ ಫೀಡ್ಬ್ಯಾಕ್ ಆನ್ ಟೀಚರ್ಸ್ ಇದು ಕ್ವಶನ್ಸ್ ಲಿಸ್ಟ್ ಆಫ್ ಕ್ವಶನ್ ಕೊಟ್ಟಿದೀವಿ, ನಾವು ಕೊಟ್ಟಿದೀವಿ, ಸ್ಟೂಡೆಂಟ್ ಟಿಕ್ ಮಾಡಿ ಕೊಡ್ತಾರೆ ಅಥವಾ ಗೂಗಲ್ ಫಾರ್ಮ್ ಅಲ್ಲಿ ನೀವು ಕ್ರಿಯೇಟ್ ಮಾಡಿದ್ರೆ ಅವ್ರು ಸಬ್ಮಿಟ್ ಮಾಡ್ತಾರೆ. ಇದು ಟೀಚರ್ಸ್ ಫೀಡ್ಬ್ಯಾಕ್ ಆನ್ ಕರಿಕ್ಯುಲಮ್. ಸರ್ಟನ್ ಟೈಮ್ಸ್ ಅಲ್ಲಿ ಟೀಚರ್ಸ್ಗೂ ಗೊಂದಲ ಇರುತ್ತೆ, ಇದನ್ನ ಇನ್ಕ್ಲೂಡ್ ಮಾಡ್ಬೋದಾಗಿತ್ತಲ್ವಾ, ಇದು ಇಲ್ಲದೆ ಹೋದ್ರೆ ಸ್ಟೂಡೆಂಟ್ಸ್ ಅರ್ಥ ಆಗೋದಿಲ್ವಲ್ಲ ಅಂತ ಹೇಳ್ಬಿಟ್ಟು. ಅಂತ ನಾನು ಒಂದು ಮೆಟ್ರಿಕ್ ಆಲ್ರೆಡಿ ಹೇಳಿದೆ, ನೀವು ಯೂನಿವರ್ಸಿಟಿಗೆ ಸಜೆಸ್ಟ್ ಮಾಡ್ಬೋದು ಅಂತ. ಸೇ ಟ್ಯಾಲಿನೇ ಇಲ್ಲ ನಿಮ್ಮ ಕೋರ್ಸ್ ಅಲ್ಲಿ ಅಂತಂದಾಗ, ನಿಮ್ಮ ಪ್ರೋಗ್ರಾಮ್ ಅಲ್ಲಿ ಅಂತಂದಾಗ ಟ್ಯಾಲಿನೇ ಇನ್ಕ್ಲೂಡ್ ಮಾಡಿ ಅಂತ ಯೂನಿವರ್ಸಿಟಿಗೆ ಸಜೆಸ್ಟ್ ಮಾಡ್ಬೋದು. ಬೇಸಿಕ್ಸ್ ಆಫ್ ಕಂಪ್ಯೂಟರ್ಸ್ ಇಲ್ಲ ನಿಮ್ಮ ಎಂಟೈರ್ ಪ್ರೋಗ್ರಾಮ್ ಅಲ್ಲಿ ಅಂತಂದಾಗ ಬೇಸಿಕ್ಸ್ ಆಫ್ ಕಂಪ್ಯೂಟರ್ ಇನ್ಕ್ಲೂಡ್ ಮಾಡಿ ಅಂತ ಯೂನಿವರ್ಸಿಟಿಗೆ ಲೆಟರ್ ಬರೀಬಹುದು. ಆ ತರ ಏನಾದ್ರು ಮಾಡಿದ್ರೆ ಆ ಇನ್ಫಾರ್ಮೇಶನ್ ಫಸ್ಟ್ ಇಲ್ಲಿ ಬಂದಿರುತ್ತೆ, ಫೀಡ್ಬ್ಯಾಕ್ ಅಲ್ಲಿ ಬಂದಿರುತ್ತೆ. ಆಮೇಲೆ ಮೀಟಿಂಗ್ ಅಲ್ಲಿ ಇಟ್ಬಿಟ್ಟು ಪ್ರಿನ್ಸಿಪಲ್ ಡಿಸೈಡ್ ಮಾಡಿ ಒಂದು ಲೆಟರ್ ನ ಫಾರ್ವರ್ಡ್ ಮಾಡ್ತಾರೆ ಯೂನಿವರ್ಸಿಟಿಗೆ. ಸೊ ಆ ತರ ಸಿಸ್ಟಮ್ಯಾಟಿಕ್ ಆಗಿ ಆಗ್ಬೇಕು ಟೀಚರ್ಸ್ ಫೀಡ್ಬ್ಯಾಕ್. ಇದು ಫೀಡ್ಬ್ಯಾಕ್ ಫ್ರಮ್ ಎಂಪ್ಲಾಯರ್ ಆನ್ ಕರಿಕ್ಯುಲಮ್ ಅಂಡ್ ಸ್ಟೂಡೆಂಟ್ಸ್. ಈಗ ಸ್ಟೂಡೆಂಟ್ ಪಾಸ್ ಔಟ್ ಆಗಿ ಯಾವ್ದೋ ಕಂಪನಿ ಸೇರ್ಕೊಂಡಿರ್ತಾನೆ, ಅವ್ನಿಗೆ ಟ್ಯಾಲಿ ಬಗ್ಗೆನೇ ಗೊತ್ತಿರೋದಿಲ್ಲ. ಅವಾಗ ಹೇಳಿರ್ತಾರೆ ಎಂಪ್ಲಾಯರ್, ನಿಮ್ ಯೂನಿವರ್ಸಿಟಿಗೆ ಗೊತ್ತಿಲ್ವಾ ಟ್ಯಾಲಿ ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟು ಯಾಕೆ ಇನ್ಕ್ಲೂಡ್ ಮಾಡಿಲ್ಲ ಅಂತ. ಅವ್ರು ಫೀಡ್ಬ್ಯಾಕ್ ಕೊಡ್ತಾರೆ, ಟ್ಯಾಲಿ ಇನ್ಕ್ಲೂಡ್ ಮಾಡಿಸಿ ಅಂತ ಹೇಳ್ಬಿಟ್ಟು ಅಂತ. ಸೊ ಅದು ಎಂಪ್ಲಾಯರ್ ಫೀಡ್ಬ್ಯಾಕ್ ಆಗುತ್ತೆ. ಫೈನಲಿ ಅಲುಮ್ನೈ ಫೀಡ್ಬ್ಯಾಕ್. ಅಲುಮ್ನೈನು ಸಫರ್ ಆಗ್ತಾ ಇರ್ತಾನೆ, ಅದೇ ಕಂಪನಿ ಕೆಲಸ ಮಾಡ್ತಿರ್ತಾನೆ, ಅವ್ನಿಗೆ ಇಂಗ್ಲಿಷ್ ಕಮ್ಯುನಿಕೇಶನ್ ಬಗ್ಗೆ ಐಡಿಯಾ ಇರೋದಿಲ್ಲ ಅಥವಾ ಕಂಪ್ಯೂಟರ್ಸ್ ಬಗ್ಗೆ ಅವೇರ್ನೆಸ್ ಇರೋದಿಲ್ಲ. ಅವ್ನು ಹೇಳಿರ್ತಾನೆ, ಕಂಪ್ಯೂಟರ್ ನಾನು ಓದಿದ್ರೆ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಿದ್ದೆ, ತುಂಬಾ ಒಳ್ಳೆ ಕಡೆ ಪ್ಲೇಸ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. ಆ ಫೀಡ್ಬ್ಯಾಕ್ ತಗೊಂತೀರಾ. ಸೊ ಇಲ್ಲಿ ನಾವು ಕೊಟ್ಟಿದ್ದೀವಿ ಲಿಸ್ಟ್ ಆಫ್ ಕ್ವಶನ್ಸ್ ಯಾವ್ದು ಇನ್ಕ್ಲೂಡ್ ಮಾಡ್ಬೋದು ಈ ತರ ಅಂತ ಹೇಳ್ಬಿಟ್ಟು. In addition to that, you can also include some questions. Based on that, you can prepare a Google form and circulate among the students, and you can collect feedback. So ಇಷ್ಟು ಮಾಡ್ಬೋದು. ಸ್ಯಾಂಪಲ್ ಫೀಡ್ಬ್ಯಾಕ್ ನಾವು ಕೊಟ್ಟಿದೀವಿ ಆಲ್ರೆಡಿ, ಯಾವ ತರ ಕಲೆಕ್ಟ್ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಸೊ ಇದು ಆಲ್ರೆಡಿ ಮಾಡಿರ್ತಾರೆ ಕಾಲೇಜಸ್ ಅವರು. ಇಫ್ ನಾಟ್ ಡಾಕ್ಯುಮೆಂಟೆಡ್ ಪ್ರಾಪರ್ಲಿ ನಾವು ಇಟ್ ಸೆಲ್ಫ್. ಲಾಸ್ಟ್ ಕ್ವಶನ್ 1.4.2 continuing again, it's a linked question in feedback. Feedback process of the institution may be classified as ಅಂತ ಹೇಳ್ಬಿಟ್ಟು 5 ಪಾಯಿಂಟ್ ಕೊಟ್ಟಿದ್ದಾರೆ. ಅದನ್ನ ನಾವು ಟಿಕ್ ಮಾಡ್ಬೇಕಾಗಿ ಬರುತ್ತೆ, ಆನ್ಸರ್ ಮಾಡ್ಬೇಕಾಗಿ ಬರುತ್ತೆ. ಸೊ ಯಾವ ಪಾಯಿಂಟ್ ಅದು? ಫಸ್ಟ್ ಫೀಡ್ಬ್ಯಾಕ್ ಕಲೆಕ್ಟೆಡ್, ಅನಲೈಸ್ಡ್ ಅಂಡ್ ಆಕ್ಷನ್ ಟೇಕನ್ ಅಂಡ್ ಫೀಡ್ಬ್ಯಾಕ್ ಅವೈಲೇಬಲ್ ಆನ್ ದ ವೆಬ್ಸೈಟ್ ಅಂತ ಹೇಳಿದ್ದಾರೆ. ಅಂದ್ರೆ ನಾನು ಪ್ರೀವಿಯಸ್ ಕ್ವಶನ್ ಅಲ್ಲಿ ಹೇಳಿದ್ರ ಫೀಡ್ಬ್ಯಾಕ್ ನ ಕಲೆಕ್ಟ್ ಮಾಡಿರ್ಬೇಕು, ಕಲೆಕ್ಟ್ ಮಾಡಿ ಅನಲೈಸ್ ಮಾಡಿರ್ಬೇಕು, ಆಕ್ಷನ್ ತಗೊಂಡಿರ್ಬೇಕು, ಅದ್ರ ಮೇಲೆ ಫೀಡ್ಬ್ಯಾಕ್ ವೆಬ್ಸೈಟ್ ಅಲ್ಲೂ ಅಪ್ಲೋಡ್ ಮಾಡಿರ್ಬೇಕು. ಈಗ ಆಲ್ರೆಡಿ ಕೊಟ್ಟಿದ್ದ ಎಕ್ಸಾಂಪಲ್ ಕಂಟಿನ್ಯೂ ಮಾಡ್ತೀನಿ. ಹುಡುಗರ ಕಡೆಯಿಂದ ಫೀಡ್ಬ್ಯಾಕ್ ಬಂತು, ಅಥವಾ ಎಂಪ್ಲಾಯರ್ ಕಡೆಯಿಂದ ಫೀಡ್ಬ್ಯಾಕ್ ಬಂತು, ಅಥವಾ ಅಲುಮ್ನಿ ಕಡೆಯಿಂದ ಟೀಚರ್ ಕಡೆಯಿಂದ ಫೀಡ್ಬ್ಯಾಕ್ ಬಂತು. ಟ್ಯಾಲಿನೇ ಇಲ್ಲ ನಿಮ್ಮ ಎಂಟೈರ್ ಪ್ರೋಗ್ರಾಮ್ ಅಲ್ಲಿ ಅಂತ ಹೇಳಿದ್ದಾರೆ ಅಂತ ಇಟ್ಕೊಳ್ಳೋಣ. ಸೊ ಟ್ಯಾಲಿ ಇಲ್ಲ ಅಂತ ಬಂದಿದೆ ಫೀಡ್ಬ್ಯಾಕ್, ಕಲೆಕ್ಟ್ ಮಾಡ್ಕೊಂಡಿದೀವಿ ನಾವು. ಸೆಕೆಂಡ್, ಅದನ್ನ ಅನಾಲಿಸಿಸ್ ಮಾಡಿದೀವಿ, ಎಷ್ಟು ಜನ ಈ ತರ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು. ಮೆಜಾರಿಟಿ ಹೇಳಿದಾರ ಅಥವಾ ಒಬ್ಬ ಹೇಳಿದಾರ ಅಥವಾ ಮೈನಾರಿಟಿ ಸ್ಟೂಡೆಂಟ್ಸ್ ಹೇಳಿದಾರ ಅಂತ ಅನಲೈಸ್ ಮಾಡಿದೀವಿ ನಾವು. ಅನಲೈಸ್ ಮಾಡಿ ಆಕ್ಷನ್ ತಗೊಂಡಿದೀವಿ. ಆಕ್ಷನ್ ಅಂದ್ರೆ ಮೀಟಿಂಗ್ ಅಲ್ಲಿ ಅದನ್ನ ಇಟ್ಟು ಅಜೆಂಡಾ ಆಗಿಟ್ಟು ಡಿಸ್ಕಸ್ ಮಾಡಿ ಮಿನಿಟ್ಸ್ ಆಫ್ ಮೀಟಿಂಗ್ ನ ಕ್ರಿಯೇಟ್ ಮಾಡಿ ಯೂನಿವರ್ಸಿಟಿಗೆ ಲೆಟರ್ ಬರ್ದಿದೀವಿ, ಟ್ಯಾಲಿನೇ ಇನ್ಕ್ಲೂಡ್ ಮಾಡಿ ನಮ್ಮ ಸಿಲೆಬಸ್ ಅಲ್ಲಿ ಅಂತ ಹೇಳ್ಬಿಟ್ಟು. ಸೊ ದಟ್ ಇಸ್ ಕನ್ಸಿಡರ್ಡ್ ಟು ಬಿ ಆಕ್ಷನ್ ಟೇಕನ್. ಆಮೇಲೆ ಇಷ್ಟನ್ನು ನೀವು ಡಾಕ್ಯುಮೆಂಟ್ ಮಾಡಿ ರಿಪೋರ್ಟ್ ಆಗಿ ಕ್ರಿಯೇಟ್ ಮಾಡಿ ವೆಬ್ಸೈಟ್ ಅಲ್ಲಿ ಅಪ್ಲೋಡ್ ಮಾಡಿರ್ತೀರ. ವೆಬ್ಸೈಟ್ ಅಲ್ಲಿ ಅಪ್ಲೋಡ್ ಮಾಡಿದ್ರೆ ಫಸ್ಟ್ ಕ್ವಶನ್ಗೆ ನೀವು ಆನ್ಸರ್ ಮಾಡಬೇಕು. 10 ಔಟ್ ಆಫ್ 10 ಪಾಯಿಂಟ್ಸ್ ನಿಮ್ಗೆ ಡೈರೆಕ್ಟ್ ಆಗಿ ಸಿಕ್ಬಿಡುತ್ತೆ. 10 ಔಟ್ ಆಫ್ 10 ಮಾರ್ಕ್ಸ್ ನಿಮ್ಗೆ ಡೈರೆಕ್ಟ್ ಆಗಿ ಸಿಕ್ಬಿಡುತ್ತೆ. ಫಸ್ಟ್ ಕ್ವಶನ್ಗೆ ನೀವು ಫಸ್ಟ್ ಆನ್ಸರ್ಗೆ ಟಿಕ್ ಮಾಡಿದ್ದೆ ಆದ್ರೆ 10 ಔಟ್ ಆಫ್ 10 ಪಾಯಿಂಟ್ ಸಿಕ್ಬಿಡುತ್ತೆ. ರಿಪೋರ್ಟ್ ಯಾವ ತರ ಮಾಡ್ಬೋದು? ಅಲ್ಲಿ ಒಂದು ಸ್ಯಾಂಪಲ್ ರಿಪೋರ್ಟ್ ಆಫ್ ನೆಲಮಂಗಲ ಕಾಲೇಜ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನೆಲಮಂಗಲ ಗೌರ್ಮೆಂಟ್ ಕಾಲೇಜಸ್ ಅವರು ಇದನ್ನ ನಾವು ಬೆಂಚ್ ಮಾರ್ಕ್ ತಗೊಂಡು ಆಲ್ಮೋಸ್ಟ್ ಮೆಜಾರಿಟಿ ಕಾಲೇಜಸ್ ತೋರಿಸ್ತಾ ಇದೀವಿ. ಫೀಡ್ಬ್ಯಾಕ್ ರಿಪೋರ್ಟ್ ಯಾವ ತರ ಮಾಡ್ಬೋದು ಅಂತ ಅವ್ರು ಕೇಳಿರೋ ಕ್ವಶನ್ಗೆ ಪ್ಲಸ್ ಗೂಗಲ್ ಫಾರ್ಮ್ ಅಲ್ಲಿ ಬಂದಿರೋ ರೆಸ್ಪಾನ್ಸಸ್ ಇಟ್ಕೊಂಡ್ಬಿಟ್ಟು ಈ ತರ ರಿಪೋರ್ಟ್ ಮಾಡಿದ್ದಾರೆ. ಇದನ್ನು ಸಹ ನಾವು ಶೇರ್ ಮಾಡ್ತೀವಿ. ನೀವು ಬೇಸಿಸ್ ಆಗಿ ಅಥವಾ ಸ್ಯಾಂಪಲ್ ಯೂಸ್ ಮಾಡ್ಕೊಂಡ್ಬಿಟ್ಟು ನೀವು ಪ್ರೊಸೀಡ್ ಮಾಡ್ಬೋದು. ಸಿ ಗೌರ್ಮೆಂಟ್ ಫಸ್ಟ್ ಏಡ್ ಕಾಲೇಜ್ ನೆಲಮಂಗಲದವರು ಒಂದು ಸ್ಮಾಲ್ ಇಂಟ್ರೋ ಕೊಟ್ಟಿದ್ದಾರೆ. ಫೀಡ್ಬ್ಯಾಕ್ ಫ್ರಮ್ ದ ಸ್ಟೂಡೆಂಟ್ಸ್ ಇದೆ, ಒಂದು ಸ್ಮಾಲ್ ಚಾರ್ಟ್ ಹಾಕಿದ್ದಾರೆ. ಇದೆಲ್ಲ ನೀವು ಈಸಿಯಾಗಿ ಕ್ರಿಯೇಟ್ ಮಾಡಬಹುದು. ಎಕ್ಸೆಲ್ ನಿಮ್ಗೆ ಡೇಟಾ ಬಂತು ಅಂದ್ರೆ ಆಟೋಮೆಟಿಕ್ ಆಗಿ ಚಾರ್ಟ್ಸ್ ಇನ್ಸರ್ಟ್ ಮಾಡ್ತಾ ಹೋಗ್ಬೋದು. ಇದು ನಾನು ಹೇಳಿ ಸೆಕೆಂಡ್ ಪಾರ್ಟ್. ಸಜೆಷನ್ಸ್ ಏನೇನೆಲ್ಲ ಬಂತು ಅದನ್ನ ನಾವು ಮೀಟಿಂಗ್ ಅಲ್ಲಿ ಇಟ್ಟು ಡಿಸ್ಕಷನ್ ಮಾಡಿ ಮಿನಿಟ್ಸ್ ಆಫ್ ಮೀಟಿಂಗ್ ನ ಕ್ರಿಯೇಟ್ ಮಾಡಿ ಆಕ್ಷನ್ ಏನ್ ತಗೊಂಡಿದೀವಿ ಅನ್ನೋದನ್ನ, ಕಾಲೇಜ್ ಲೆವೆಲ್ ಅಲ್ಲಿ ಆಕ್ಷನ್ ತಗೊಂಡಿದ್ದೀರಾ, ಇಲ್ಲ ಎಕ್ಸ್ಟರ್ನಲ್ ಪಾರ್ಟೀಸ್ ಹತ್ರದಿಂದ ಆಕ್ಷನ್ ತಗೊಂಡಿದ್ದೀರಾ, ಯೂನಿವರ್ಸಿಟಿ ಸಜೆಸ್ಟ್ ಮಾಡಿದ್ದೀರಾ. ದಿಸ್ ಆರ್ ಆಲ್ ಪ್ಯೂರ್ಲಿ ರಿಲೇಟೆಡ್ ಟು ಸಿಲೆಬಸ್ ಆಸ್ಪೆಕ್ಟ್ಸ್ ಅಲ್ಲಿ ಮಾಡ್ಬೋದು. ಯೂನಿವರ್ಸಿಟಿ ಅವ್ರು ನೀವು ಸಜೆಷನ್ ಕಳಿಸಿ ತುಂಬಾ ಲೇಟ್ ಆಗುತ್ತೆ ಇಂಪ್ಲಿಮೆಂಟ್ ಮಾಡೋದಕ್ಕೆ ಅನ್ನೋ ತರ ಇದ್ರೆ ಅದನ್ನ ನೀವು ಆಡ್ ಆನ್ ಸರ್ಟಿಫಿಕೇಟ್ ಕೋರ್ಸಸ್ ಆಗೋ ಮಾಡ್ಬೋದು. ಇದು ತುಂಬಾ ಈಸಿ. ಕಾಲೇಜಸ್ಗೂ ಪಾಯಿಂಟ್ಸ್ ಬರುತ್ತೆ. ಟ್ಯಾಲಿನ ತುಂಬಾ ಲೇಟ್ ಆಗುತ್ತೆ ಇವರು ಸಿಲೆಬಸ್ ಅಲ್ಲಿ ಇನ್ಕ್ಲೂಡ್ ಮಾಡೋದಕ್ಕೆ ಇವರು ಯೂನಿವರ್ಸಿಟಿ ಅವರು ಅಂತಂದಾಗ BOS ಗೆಲ್ಲ ಅದಿಟ್ಟು ಸುಮಾರು ಮೀಟಿಂಗ್ ಆಗುತ್ತೆ ಅನ್ನೋ ತರ ಇದ್ರೆ ನೀವು ಅದ್ರಲ್ಲಿ
ಸರ್ಟಿಫಿಕೇಟ್ ಪ್ರೋಗ್ರಾಮ್ಸ್ ಅಥವಾ ಆಡ್ ಆನ್ ಕೋರ್ಸಸ್ ಇದ್ದೇ ಆದ್ರೆ ಪಾಯಿಂಟ್ಸ್ ಬಂದ್ಬಿಡುತ್ತೆ. ಆಕ್ಷನ್ ಟೇಕನ್ ತಗೊಂಡಿದ್ದೀರಾ ನೀವು ಅಂತಾನು ಬರುತ್ತೆ. ಸೊ ಈ ತರ ನೀವು ರಿಪೋರ್ಟ್ ನ ಮಾಡಿ ಅದನ್ನ ವೆಬ್ಸೈಟ್ ಅಲ್ಲಿ ಅಪ್ಲೋಡ್ ಮಾಡ್ಬೇಕಾಗಿ ಬರುತ್ತೆ. ಸಿಂಪಲ್ ಇದು. ನೀವು ಗೂಗಲ್ ಫೀಡ್ಬ್ಯಾಕ್ ಫಾರ್ಮ್ಸ್ ಅಲ್ಲಿ ಫೀಡ್ಬ್ಯಾಕ್ ಕರೆಕ್ಟ್ ಮಾಡಿದ್ರೆ ಅನಾಲಿಸಿಸ್ ಮಾಡೋದೇನು ದೊಡ್ಡ ವಿಷಯ ಅಲ್ಲ. ಆಕ್ಷನ್ ಟೇಕನ್ ಕರೆಕ್ಟ್ ಆಗಿ ಮಾಡ್ಬೇಕು. ಅಟ್ ಸೇಮ್ ಟೈಮ್ ವೆಬ್ಸೈಟ್ ಅಲ್ಲಿ ಅದನ್ನ ಅಪ್ಲೋಡ್ ಮಾಡ್ಬೇಕು. ಸೊ ಫಸ್ಟ್ ಪಾಯಿಂಟ್ ಆಫ್ ರೆಫರೆನ್ಸ್ ನಮ್ಮ ವಿಕ್ರಮ್ ಸರ್ ಹೇಳಿದಾರೆ, ನ್ಯಾಕ್ ಅವ್ರಿಗೆ ವೆಬ್ಸೈಟ್ ಆಗೋದ್ರಿಂದ ವೆಬ್ಸೈಟ್ ಅಲ್ಲಿ ಅದು ಇನ್ಫಾರ್ಮೇಶನ್ ಅವೈಲೇಬಲ್ ಇರಬೇಕು. ಇದು ಫಸ್ಟ್ ಪಾಯಿಂಟ್ ನೀವು ಟಿಕ್ ಮಾಡೋ ತರ ಇದ್ರೆ. ಎಲ್ಲ ಮಾಡಿದೀರಾ ಬಟ್ ವೆಬ್ಸೈಟ್ ಅಲ್ಲಿ ಮಾತ್ರ ಅಪ್ಲೋಡ್ ಮಾಡಿಲ್ಲ ಅಂತಂದ್ರೆ ಸೆಕೆಂಡ್ ಪಾಯಿಂಟ್ ಅನ್ನ ಟಿಕ್ ಮಾಡ್ತೀರಾ. ಫೀಡ್ಬ್ಯಾಕ್ ಕಲೆಕ್ಟೆಡ್, ಅನಲೈಸ್ಡ್ ಅಂಡ್ ಆಕ್ಷನ್ ಟೇಕನ್ ಬಟ್ ಇಟ್ ಇಸ್ ನಾಟ್ ಅಪ್ಲೋಡೆಡ್ ಇನ್ ದ ವೆಬ್ಸೈಟ್. ಆತರ ಮಾಡಿದ್ರೆ 80 ವೇಟೇಜ್ ಸಿಗುತ್ತೆ ನಿಮ್ಗೆ. 80% ವೇಟೇಜ್ ಸಿಗುತ್ತೆ. ಅಂದ್ರೆ 10 ಮಾರ್ಕ್ಸ್ ಅಲ್ಲಿ 8 ಮಾರ್ಕ್ಸ್ ಸಿಗುತ್ತೆ. 2 ಮಾರ್ಕ್ಸ್ ನೋಡಿ. ವೆಬ್ಸೈಟ್ ಅಲ್ಲಿ ಅಪ್ಲೋಡ್ ಮಾಡಿಲ್ಲ ಅಂದ್ರೆ ನೀವು ಕಳ್ಕೊಂಡ್ಬಿಡ್ತೀರಾ. ಮಾಡಿದೀರಾ ಬಟ್ ಅಪ್ಲೋಡ್ ಮಾಡಿಲ್ಲ ಅಂದ್ರೆ ಕಳ್ಕೊಂಡ್ಬಿಡ್ತೀರಾ. ಥರ್ಡ್ ಒನ್ ಫೀಡ್ಬ್ಯಾಕ್ ಕಲೆಕ್ಟೆಡ್ ಅಂಡ್ ಅನಲೈಸ್ಡ್. ಆಕ್ಷನ್ ಟೇಕನ್ ಆಗಿಲ್ಲ, ವೆಬ್ಸೈಟ್ ಅಲ್ಲಿ ಅಪ್ಲೋಡ್ ಮಾಡಿಲ್ಲ ಅಂದ್ರೆ ಥರ್ಡ್ ಪಾಯಿಂಟ್ ನ ಟಿಕ್ ಮಾಡ್ತೀರಾ. ನಿಮ್ಗೆ ಅಲ್ಲಿ 40% ವೇಟೇಜ್ ಕಳ್ಕೊಂಡ್ಬಿಡ್ತೀರಾ ನೀವು. ಥರ್ಡ್ ಒನ್ ಫೀಡ್ಬ್ಯಾಕ್ ಕಲೆಕ್ಟ್, ದಟ್ ಇಸ್ ಥರ್ಡ್ ಒನ್. ಫೋರ್ತ್ ಒನ್ ಫೀಡ್ಬ್ಯಾಕ್ ಕಲೆಕ್ಟೆಡ್. ಬರೀ ಕಲೆಕ್ಟ್ ಮಾತ್ರ ಮಾಡಿದೀರಾ ಅಂದ್ರೆ ಫೋರ್ತ್ ಪಾಯಿಂಟ್ ನ ಟಿಕ್ ಮಾಡ್ತೀರಾ. ಏನು ಮಾಡೇ ನೀವು ಕಲೆಕ್ಟೇ ಮಾಡಿಲ್ಲ ಅಂದ್ರೆ ಫಿಫ್ತ್ ಪಾಯಿಂಟ್ ನ ಟಿಕ್ ಮಾಡ್ತೀರಾ. 0 ಮಾರ್ಕ್ಸ್ ಸಿಗುತ್ತೆ ನಿಮ್ಗೆ. ಅದರಲ್ಲಿ ವೇಟೇಜಸ್ ಸಿಗೋದಿಲ್ಲ. ಜನರಲಿ ಎಲ್ಲಾ ಕಾಲೇಜಸ್ ಅವರು ಅಟ್ ದಿ ಎಂಡ್ ಆಫ್ ಅಕಾಡೆಮಿಕ್ ಇಯರ್ ಕಲೆಕ್ಟ್ ಮಾಡಿರ್ತೀರಾ ಫೀಡ್ಬ್ಯಾಕ್ ನ. ಸೊ ಆ ಫೀಡ್ಬ್ಯಾಕ್ ಕಲೆಕ್ಟ್ ಮಾಡಿರೋದನ್ನ ಪ್ರಾಪರ್ ಆಗಿ ಡಾಕ್ಯುಮೆಂಟ್ ಮಾಡೋದಕ್ಕೆ ಟ್ರೈ ಮಾಡಿ. ಡಾಕ್ಯುಮೆಂಟ್ ಆಯ್ತು ಅಂತಂದ್ರೆ ಡೆಫಿನೆಟ್ಲಿ ಈ ಪಾಯಿಂಟ್ಸ್ ಎಲ್ಲದಕ್ಕೂ ನೀವು ಆನ್ಸರ್ ಮಾಡ್ಬೋದು. ಫುಲ್ ಔಟ್ ಆಫ್ ಫುಲ್ ಮಾರ್ಕ್ಸ್ ಸಿಗುತ್ತೆ. ಸೊ ಇಷ್ಟು ಕ್ರೈಟೀರಿಯಾ 1 ಪ್ರೆಸೆಂಟೇಶನ್ ಅಲ್ಲಿ ಇನ್ಕ್ಲೂಡ್ ಆಗಿರೋದು. ಸೊ ವಿತ್ ದಿಸ್ ಐ ವಿಲ್ ಕನ್ಕ್ಲೂಡ್ ಮೈ ಪ್ರೆಸೆಂಟೇಶನ್. ಇವತ್ತು ಏನ್ ಪ್ರೆಸೆಂಟೇಶನ್ ಆಗ್ತಾ ಇದೆ ಇನ್ಕ್ಲೂಡಿಂಗ್ ಇಂಟ್ರೊಡಕ್ಟರಿ ಪಾರ್ಟ್ ನಮ್ಮ ವಿಕ್ರಮ್ ಸರ್ ಏನ್ ಕೊಟ್ಟರು ಅದು ಎಲ್ಲಾನು ಬೈ ಈವ್ನಿಂಗ್ ನಾವು JD ಆಫೀಸ್ಗೆ ಕಳಿಸ್ಬಿಡ್ತೀವಿ ಸ್ಲೈಡ್ಸ್ ಗಳನ್ನ ಪ್ಲಸ್ ರಿಲೇಟೆಡ್ ಎಲ್ಲಾ ಮೆಟ್ರಿಕ್ಸ್. ನೀವು ಸ್ಲೈಡ್ಸ್ ಒಂದ್ ಸಿಕ್ಕಿದ್ರೆ ಸಾಕು. ಎಲ್ಲಿ ಹೈಪರ್ ಲಿಂಕ್ ನಾವು ತೋರಿಸಿದೀವಿ ಆ ಹೈಪರ್ ಲಿಂಕ್ ಅನ್ನ ನೀವು ಕ್ಲಿಕ್ ಮಾಡಿದ ತಕ್ಷಣ ಆಟೋಮೆಟಿಕ್ ಆಗಿ ನಿಮ್ಗೆ ಆ ಲಿಂಕ್ ಓಪನ್ ಆಗಿಬಿಡುತ್ತೆ. ಸೊ ನೀವೇನು ವರಿ ಮಾಡ್ಕೊಳ್ಳೋ ನೆಸೆಸಿಟಿ ಇಲ್ಲ. ಆ ಲಿಂಕ್ ನ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಇಂಟರ್ನೆಟ್ ಕನೆಕ್ಷನ್ ಇದ್ರೆ ಸಾಕು. ನಾವ್ ಏನೇನ್ ಡಾಕ್ಯುಮೆಂಟ್ ಸಪೋರ್ಟಿಂಗ್ ಡಾಕ್ಯುಮೆಂಟ್ ತೋರಿಸಿದೀನಿ ಅದು ಓಪನ್ ಆಗುತ್ತೆ. ಇನ್ನೊಂದು ರಿಮೈಂಡ್ ಮಾಡ್ಬೇಕಾಗಿರೋದು ನನ್ನ ಕರ್ತವ್ಯ ಈ ಪಾಯಿಂಟ್ ಅಲ್ಲಿ. ಟೋಟಲಿ 37 ಕಾಲೇಜಸ್ ಈ ಕಲಬುರಗಿ ರೀಜನ್ ಇಂದ ಹೋಗ್ತಾ ಇದೆ. 37 ಕಾಲೇಜಸ್ ಅಲ್ಲಿ 10 ಕಾಲೇಜಸ್ ಆಲ್ರೆಡಿ ಅಕ್ರೇಟ್ ಆಗಿರೋದು. ಆ 10 ಅಲ್ಲಿ 5 ಆಲ್ರೆಡಿ ಲ್ಯಾಬ್ಸ್ ಆಗಿದೆ, 5 ಅಬೌಟ್ ಲ್ಯಾಬ್ಸ್. ಇನ್ನು 27 ಕಾಲೇಜಸ್ ಹೊಸದಾಗಿ ಹೋಗ್ತಾ ಇದೆ. 27 ಕಾಲೇಜಸ್ ಏನು ಹೊಸದಾಗಿ ಹೋಗ್ತಾ ಇದೆ ಅವ್ರಿಗೆ ತುಂಬಾ ಈಸಿ ನ್ಯಾಕ್ ಮಾಡೋದು. ಯಾಕಂದ್ರೆ ಅವ್ರಿಗೆ AQR ಅನ್ನೋ ಕಾನ್ಸೆಪ್ಟ್ ಅವ್ರಿಗೆ ಬರೋದೇ ಇಲ್ಲ. ಡೈರೆಕ್ಟ್ ಏನ್ ಇನ್ಫಾರ್ಮೇಶನ್ ಇಷ್ಟೊತ್ತು ನಾವು ಮಾತಾಡಿದೀವಿ ಅದನ್ನ ಕಂಪೈಲ್ ಮಾಡಿ ಅಪ್ಲೋಡ್ ಮಾಡಿದ್ರೆ ಸಾಕಾಗುತ್ತೆ. ಯಾವುದೇ ಕಾರಣಕ್ಕೂ ಇಂಜೆಕ್ಟ್ ಹಾಕ್ಬೇಡಿ. ಫಸ್ಟ್ ಟೈಮ್ ಹೋಗ್ತಿರೋ ಕಾಲೇಜ್ಗಳಿಗೆ ಇವ್ಯಾಲ್ಯೂಯೇಷನ್ ತುಂಬಾ ಲಿಬರಲ್ ಆಗಿರುತ್ತೆ. ಈಸಿಯಾಗಿ B ಅಂಡ್ ಅಬೌವ್ ತಗೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನಾವು ಗೊತ್ತಿರೋಂಗೇನೆ ಸುಮಾರು ಗೌರ್ಮೆಂಟ್ ಕಾಲೇಜಸ್ B+ ತಗೊಂಡಿದ್ದಾರೆ ಫಸ್ಟ್ ಅಟೆಂಪ್ಟ್ ಅಲ್ಲಿ. 3 ಜನ ಇರೋ ಕಾಲೇಜಸ್ ಗಳು ಸಹ ತಗೊಂಡಿದ್ದಾರೆ ಆತರ. ಸೊ ನೀವು ಯಾವುದೇ ಕಾರಣಕ್ಕೂ ಇಂಜೆಕ್ಟ್ ಹಾಕ್ಬೇಡಿ. ಎಲ್ಲಾ ಆಕ್ಟಿವಿಟೀಸ್ ಮಾಡಿರ್ತೀರಾ. ಐ ಆಮ್ ಡ್ಯಾಮ್ ಶೋರ್ ದಟ್ ಎಲ್ಲಾ ಕಾಲೇಜಸ್ ಅವರು ಈ ಬೇಸಿಕ್ ಆಕ್ಟಿವಿಟೀಸ್ ಏನಿದೆ ನಿಮ್ಮ ವಾಯ್ಸ್ ಆಯ್ತು ನೋಡಿ ಯತಿ. ಯು ಲಾಸ್ಟ್ ಯುವರ್ ವಾಯ್ಸ್. ಮ್ಯೂಟ್ ಆಗಿದೆ ನೋಡಿ. ಎಸ್ ಸರ್, ಕೇಳಿಸ್ತಾ ಇದೆಯಾ ಈಗ? ಎಸ್ 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 ಸರ್, ಥ್ಯಾಂಕ್ ಯು. ಇದು 2-3 ಪಾಯಿಂಟ್ ಅನ್ನ ನಾನು ಇಲ್ಲಿ ಮೆನ್ಷನ್ ಮಾಡೋದು ನನ್ನ ಕರ್ತವ್ಯ. ಟೋಟಲಿ 37 ಕಾಲೇಜಸ್ ನ್ಯಾಕ್ ಹೋಗ್ತಾ ಇದ್ರ ಈಗ ನಿಮ್ಮ ಕಲಬುರಗಿ ರೀಜನ್ ಇಂದ. ಅದರಲ್ಲಿ 10 ಕಾಲೇಜಸ್ ಆಲ್ರೆಡಿ ಅಕ್ರೇಟ್ ಆಗಿರೋದು, 5 ಲ್ಯಾಬ್ಸ್ ಆಗಿದೆ, 5 ಅಬೌಟ್ ಲ್ಯಾಬ್ಸ್. 27 ನ್ಯೂ ಕಾಲೇಜಸ್ ಹೋಗ್ತಾ ಇದ್ರ. ಆ 27 ಹೊಸ ಕಾಲೇಜ್ಗಳು ಏನ್ ಹೋಗ್ತಾ ಇದ್ದೀರಾ ಅವ್ರ ನ್ಯಾಕ್ ಮಾಡೋದು ತುಂಬಾ ಈಸಿ. ಯಾಕಂದ್ರೆ AQR ಸಬ್ಮಿಟ್ ಮಾಡೋ ನೆಸೆಸಿಟಿ ಬರೋದೇ ಇಲ್ಲ ಹೊಸ ಕಾಲೇಜಸ್ಗಳಿಗೆ. ಅಟ್ ದ ಸೇಮ್ ಟೈಮ್ ತುಂಬಾ ಲಿಬರಲ್ ಆಗಿ ವ್ಯಾಲ್ಯೂಯೇಷನ್ ಆಗುತ್ತೆ ಫಸ್ಟ್ ಟೈಮ್ ಹೋಗ್ತಿರೋ ಕಾಲೇಜಸ್ಗಳಿಗೆ. ಸೊ B ಅಂಡ್ ಅಬೌವ್ ಗ್ರೇಡ್ ತಗೊಳ್ಳೋದು ತುಂಬಾ ಈಸಿ. ನಮ್ಗೆ ಗೊತ್ತಿರೋ ಹಂಗೆ ಸುಮಾರು ಕಾಲೇಜಸ್ B+ ತಗೊಂಡಿದ್ದಾರೆ. B+ ತಗೊಂಡು ಅದಕ್ಕಿಂತ ಹೆಚ್ಚು ಗ್ರೇಡ್ಗೆ ಟ್ರೈ ಮಾಡ್ಬೋದು ನೀವು. ಎಲ್ಲಾ ಈಗ ನಾವು ಇಷ್ಟೊತ್ತು ಮೆನ್ಷನ್ ಮಾಡಿದ ಆಕ್ಟಿವಿಟೀಸ್ ಗಳು ಮೋಸ್ಟ್ ಆಫ್ ದ ಕಾಲೇಜಸ್ ಅಲ್ಲಿ ಡೆಫಿನೆಟ್ಲಿ ಆಗಿರುತ್ತೆ. ಏನ್ ಡಾಕ್ಯುಮೆಂಟ್ ಪ್ರಾಪರ್ ಆಗಿ ಮಾಡಿರೋದಿಲ್ಲ. ಹ್ಯಾವ್ ಕಾನ್ಫಿಡೆನ್ಸ್, ಡಾಕ್ಯುಮೆಂಟ್ ನ ಮಾಡಿ ಅದನ್ನ ಡಾಕ್ಯುಮೆಂಟ್ಸ್ ನ ಕ್ರಿಯೇಟ್ ಮಾಡಿ ಆಗಿರೋ ಆಕ್ಟಿವಿಟೀಸ್ ಗಳಿಗೆ ನೀವು ಡಾಕ್ಯುಮೆಂಟ್ ನ ಪ್ರಾಪರ್ ಆಗಿ ಮೇಂಟೈನ್ ಮಾಡಿ ಸಿಸ್ಟಮ್ಯಾಟಿಕ್ ಆಗಿ ಹೋದ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಸ್ಕೋರ್ ಮೋರ್ ದೆನ್ B ಗ್ರೇಡ್. B+, B++ ತಗೋಬಹುದು. ಸರ್ ಹೇಳಿತರ B+ ಈಗ ಬೆಂಚ್ ಮಾರ್ಕ್ ಆಗಿ ಇಟ್ಟಿದ್ದಾರೆ. B+ ನಿಮ್ಗೆ ಎಲ್ಲ ಸಿಗ್ಬೋದು. ಅದು ಆಗೋದಕ್ಕೋ ಅಥವಾ ರೂಸಾ ಇಂದ ಫಂಡ್ ಬರೋದಕ್ಕೋ UGC ಇಂದ ಫಂಡ್ ಬರೋದಕ್ಕೋ ಅದು ಬೆಂಚ್ ಮಾರ್ಕ್ ಆಗುತ್ತೆ. ಮಾಡೋದೇ ಮಾಡ್ತೀವಿ, ಸ್ವಲ್ಪ ಎಫರ್ಟ್ ಹಾಕಿದ್ರೆ B+ ಅಂಡ್ ಅಬೌವ್ ತಗೊಳ್ಳೋದಕ್ಕೆ ತುಂಬಾ ಚಾನ್ಸಸ್ ಇದೆ. ಅಟ್ ದ ಸೇಮ್ ಟೈಮ್ ಯಾವ ಕಾಲೇಜಸ್ ಅಕ್ರೆಡಿಟ್ ಆಗಿದೆ ಆಲ್ರೆಡಿ ಈಗ ಈ ಗ್ರೂಪ್ ಅಲ್ಲೇನೆ 10 ಕಾಲೇಜಸ್ ಅಕ್ರೆಡಿಟೆಡ್ ಆಗಿರೋದಿದೆ. ಕ್ಲೋಸ್ಲಿ ಅಬ್ಸರ್ವಿಂಗ್ ಸ್ವಚ್ ಕಾಲೇಜಸ್. ಸುಮಾರು ಕಾಲೇಜಸ್ ಅವರು AQR ಗಳು ಸಬ್ಮಿಟ್ ಮಾಡಿಲ್ಲ. ಇದು ಬಿಗಿನಿಂಗ್ ಅಲ್ಲಿ ನಮ್ಮ ವಿಕ್ರಮ್ ಸರ್ ಹೇಳಿದ್ರು ಡೆಡ್ ಲೈನ್ ಈ ಮಂತ್ ಎಂಡ್ ಇದೆ. ಅರೌಂಡ್ ಇನ್ 15-20 ಡೇಸ್ ಅಲ್ಲಿ ನೀವು AQR ಸಬ್ಮಿಟ್ ಮಾಡಿಲ್ಲ ಅಂದ್ರೆ ತುಂಬಾ ಸೀರಿಯಸ್ ಆಕ್ಷನ್ಸ್ ಬರುತ್ತೆ. ಅದನ್ನು ಸಹ ಈ ಮೀಟಿಂಗ್ ಅಲ್ಲಿ ನಾನು ಹೇಳ್ಬೇಕಾಗಿ ಬರುತ್ತೆ. ಯಾಕಂದ್ರೆ ಈ ರೀಜನ್ ಹೆಡ್ ಆಗಿ ನನ್ನ ಮಾಡಿದ್ದಾರೆ. ಆಲ್ರೆಡಿ ಸುಮಾರು ರಿಮೈಂಡರ್ಸ್ ಗಳು ಕೊಟ್ಟಿದೀವಿ ನಾವು.
ಇನ್ನೂ ನೀವು AQR ಸಬ್ಮಿಟ್ ಮಾಡದೆ ಪೆಂಡಿಂಗ್ ಇಟ್ಕೊಂಡ್ಬಿಟ್ಟು ಈ ಮಂತ್ ಎಂಡ್ ಆದ್ಮೇಲೆ ಲ್ಯಾಬ್ಸ್ ಆಯ್ತು ಅಂತಂದ್ರೆ ವಿ ವಿಲ್ ಬಿಕಮ್ ಕಂಪ್ಲೀಟ್ಲಿ ಹೆಲ್ಪ್ಲೆಸ್. ನಾವೇನು ಮಾಡೋಕ್ಕಾಗೋದಿಲ್ಲ. ಡೆಫಿನೆಟ್ಲಿ ಆ ಕಾಲೇಜಸ್ ಮೇಲೆ ಸ್ಟ್ರಿಕ್ಟ್ ಆಕ್ಷನ್ಸ್ ತಗೊಳ್ತೀವಿ. ಕಮಿಷನರ್ ಸರ್ ಆಲ್ರೆಡಿ ಫಿಕ್ಸ್ ಮಾಡಿ ಟಾರ್ಗೆಟ್ ಇಟ್ಟಿದ್ದಾರೆ. 201 ಕಾಲೇಜಸ್ November 1 ಅಷ್ಟಲ್ಲಿ ಹೋಗ್ಲೇಬೇಕು ಅಂತ ಹೇಳ್ಬಿಟ್ಟು ಅಕ್ಯುರೇಟ್ ಆಗಿರೋ ಕಾಲೇಜುಗಳಿಗೆ ಫಸ್ಟ್ ಸ್ಟೆಪ್ AQR ಸಬ್ಮಿಟ್ ಮಾಡಬೇಕು ಅಂತ. ಅದ್ ಮಾಡದೇ ಇದ್ರೆ ವಿ ಕೆನಾಟ್ ಡೂ ಎನಿಥಿಂಗ್ ಫ್ರಮ್ ಹೆಡ್ ಆಫೀಸ್. ನೀವು ಸಬ್ಮಿಟ್ ಮಾಡೋದಕ್ಕೆ ಟ್ರೈ ಮಾಡಿ. ಹೊಸ ಕಾಲೇಜಸ್ ಅವರು ಹೋಗಿ ನಿಮ್ಗೆ ಏನೇನ್ ಸಪೋರ್ಟ್ ಬೇಕು ಅಥವಾ ಯಾವ ರೀತಿ ಗೈಡ್ಲೈನ್ಸ್ ಬೇಕು, ಏನ್ ಹೆಲ್ಪ್ ಬೇಕಾಗಿರೋ ಕೇಳಿ. 24/7 we are here from DC head office to help you out. So with this, I conclude my presentation. Thank you all for listening patiently my presentation. Thank you. ಇದುವರೆಗೂ ಕ್ರೈಟೀರಿಯಾ 1 ಗೆ ಸಂಬಂಧಪಟ್ಟಂತೆ ವಿವರವಾಗಿ ತಿಳಿಸಿಕೊಟ್ಟಂತಹ ಈಚ್ ಮೆಟ್ರಿಕ್ಸ್ ಬಗ್ಗೆ ವಿವರವಾಗಿ ತಿಳಿಸಿಕೊಟ್ಟಂತಹ ಡಾಕ್ಟರ್ ಯತಿರಾಜು ಸರ್, ಸಹಾಯಕ ನೋಡಲ್ ಅಧಿಕಾರಿಗಳು, ರಾಜ್ಯ ಗುಣಮಟ್ಟ ಭರವಸಾ ಕೋಶ, ಇವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇನೆ. ಸೊ ನೆಕ್ಸ್ಟ್ ಕ್ರೈಟೀರಿಯಾ 2 ಬಗ್ಗೆ ಒನ್ ಮಿನಿಟ್. ಸೊ ಈ AQR ಗಳು ಅಕಸ್ಮಾತ್ ಬೈ ಚಾನ್ಸ್ ಈಗ ಏನೋ ಪೆಂಡಿಂಗ್ ಎಷ್ಟು ಕಾಲೇಜ್ ಇದೆ ನೋಡ್ಕೊಳ್ಳಿ, ಸ್ಪೆಷಲ್ ಆಫೀಸರ್ಸ್ಗಳು. ಇಫ್ ಇಟ್ ಇಸ್ ತೀರಾ ಟೈಮ್ ಬೇಕು ಅಂದ್ರೆ ಒಂದು ಕ್ವಾರಿ ಹಾಕಿ, ಇಮಿಡಿಯೇಟ್ ಆಗಿ ಒಂದು ಕ್ವಾರಿ ಹಾಕಿ, ಈ ತರ ಸ್ಟೇಟ್ ಈ ತರ ಪ್ಯಾಂಡಮಿಕ್ ಸಿಚುಯೇಷನ್ ಆಗಿರೋದ್ರಿಂದ ಬ್ಲಾಕ್ ಆಗಿದೆ, ನಮ್ಗೊಂದು ಕಾಲೇಜ್ ರೆಸ್ಯೂಮ್ ಆಗ್ತಿದಂಗೆ ನಾವು ಇಲ್ಲಿ ಅಪ್ಲೋಡ್ ದ AQR ಅಂತ ಒಂದು ಹಾಕಿ. ಯಾಕಂದ್ರೆ ಡಾಕ್ಯುಮೆಂಟ್ಸ್ ಇಸ್ ದೇರ್ ಇನ್ ದ ಕಾಲೇಜ್ ಅಂತ ಒಂದು ಕ್ವಾರಿ ಹಾಕಿ. ಯಾಕಂದ್ರೆ ಯಾವುದೇ ಕಾರಣಕ್ಕೂ ಈ ವರ್ಷ ಬಿಟ್ರೆ ಐ ಡೋಂಟ್ ಥಿಂಕ್ ವಿಲ್ ಗೆಟ್ ಒನ್ ಮೋರ್ ಪರ್ಮಿಷನ್ ಟು ಸಬ್ಮಿಟ್ ದ ಓಲ್ಡ್ AQRs. ಸೊ ಹಾಗಾಗಿ ಇಮಿಡಿಯೇಟ್ ಆಗಿ ಅಂತ ಕಾಲೇಜ್ಗಳು ಒಂದು ಕ್ವಾರಿನ ಪೋಸ್ಟ್ ಮಾಡಿ ಸ್ಕ್ರೀನ್ ಶಾಟ್ ತಗೊಂಡು ಆ ಪ್ರಿಂಟ್ಔಟ್ ನ ದಯವಿಟ್ಟು ಇಟ್ಕೊಳ್ಳಿ. ಸೊ ದಟ್ ಈಸ್ ವಾಟ್ ವಿ ಕ್ಯಾನ್ ಡೂ ನಾವ್ ಅಟ್ ದಿಸ್ ಮೊಮೆಂಟ್. ಲೆಟ್ ಅಸ್ ಸಿ, ದೇ ಮೇ ಎಕ್ಸ್ಟೆಂಡ್ ಆಲ್ಸೋ, ವಿಲ್ ಸಿ. ಓಕೆ ಹರಿತಾ ಸರ್ ಕ್ವೆರಿ ಯಾರಿಗೆ ನ್ಯಾಕ್ದವ್ರಿಗೆ ಹಾಕಂತೀರಾ ಸರ್? ಅದೇ ನ್ಯಾಕ್ ಪೋರ್ಟಲ್ ಅಲ್ಲಿ ಆ ಇಂಡಿವಿಜುವಲ್ ಕಾಲೇಜ್ಗಳು ಹೋಗಿ ಈ ತರ ನಮ್ಗೆ AQR ಗಳು ರೆಡಿ ಇದೆ, ಬಟ್ ಅಪ್ಲೋಡ್ ಮಾಡೋದಕ್ಕೆ ಸಿಸ್ಟಮ್ ಎಲ್ಲ ಕಾಲೇಜಲ್ಲಿ ಇದೆ, ಮತ್ತೆ ಕೆಲವೊಂದು ಸಪೋರ್ಟಿವ್ ಡಾಕ್ಯುಮೆಂಟ್ಸ್ ಕೂಡ ಕಾಲೇಜಲ್ಲಿ ಇರೋದ್ರಿಂದ ಈ ತರ ಕರ್ನಾಟಕ ಸ್ಟೇಟ್ ಇಸ್ ಇನ್ ಹೈ ಪ್ಯಾಂಡಮಿಕ್ ಅಂಡ್ ರೆಡ್ ಅಲರ್ಟ್ ಅಂಡ್ ಗವರ್ಮೆಂಟ್ ಹ್ಯಾವ್ ಡಿಕ್ಲೇರ್ಡ್ ದ ಹಾಲಿಡೇಸ್ ಫಾರ್ ದ ಕಾಲೇಜ್ ಅಂಡ್ ವಿ ಆರ್ and public transport is also not there. So we request your kind self to permit us to give an extension to submit the AQR ಅಂತ ಹಾಕಿದ್ರೆ they may give some ಏನೋ ಒಂದು ರಿಪ್ಲೈ ಕೊಡ್ತಾರೆ. ಅದೇನ್ ಕೊಡ್ತಾರೆ ಅನ್ನೋ ಸ್ಕ್ರೀನ್ ಶಾಟ್ ತೆಗೆದು ಒಂದ್ ಕರೆಗೆ ಇಟ್ಕೊಂಡ್ರೆ ಹೆಲ್ಪ್ ಆಗುತ್ತೆ ಸರ್. ನಮ್ ಸೈಡ್ ಇಂದ ರಿಕ್ವಿಸಿಷನ್ ಹೋಗ್ಲಿಲ್ಲ ಅಂದಾಗ ತಪ್ಪಾಗತ್ತೆ. ಸೊ ನಮ್ ಸೈಡ್ ಇಂದ ರಿಕ್ವಿಸಿಷನ್ ಇಸ್ ವೆರಿ ಮಚ್ ರಿಕ್ವೈರ್ಡ್. Okay sir, thank you sir. Yeah. Thank you sir for clarifying on AQR deadlines. ನೆಕ್ಸ್ಟ್ ಕ್ರೈಟೀರಿಯಾ 2 ಬಗ್ಗೆ ವಿವರಣೆಯನ್ನು ತಿಳಿಸ್ಕೊಡ್ಬೇಕು ಅಂತೇಳಿ ಅನಂತ್ ಕುಮಾರ್ ಸರ್, ಸಹಾಯಕ ನೋಡಲ್ ಅಧಿಕಾರಿಗಳು, ರಾಜ್ಯ ಗುಣಮಟ್ಟ ಭರವಸಾ ಕೋಶ, ಇವರನ್ನು ಕೇಳ್ಕೊಳ್ತಾ ಇದ್ದೀವಿ. ಓವರ್ ಟು ಅನಂತ್ ಸರ್. ಥ್ಯಾಂಕ್ ಯು ಅನಿತಾ ಮ್ಯಾಮ್. ಇದು ಸ್ಕ್ರೀನ್ ಶೇರ್ ಆಗಿದೆ ಅಂತ ಕಾಣುತ್ತೆ. Can you? ಆಗಿದೆ ಸರ್, ಆಗಿದೆ. Okay, thank you. So, good afternoon everyone. Principals, ICSE coordinators are present here from Kalburgi region. Also the joint director. ಇಲ್ಲ, ಸ್ಕ್ರೀನ್ ಶೇರ್ ಹೋಗಿದೆ ಸರ್. It's not visible. Yeah, it's visible now. Yes, it's visible. So, ಈಗ ನಾ ಕ್ರೈಟೀರಿಯಾ 2 ಬಗ್ಗೆ ವಿವರಣೆ. ವಾಯ್ಸ್ ಇನ್ಕ್ರೀಸ್ ಮಾಡ್ಕೊಳ್ಳಿ ಅನಂತ್ ಸರ್, ಇಟ್ಸ್ ನಾಟ್ ಆಡಿಬಲ್. I think now it is audible, sir. Yes, sir. Yeah. Teaching criteria 2, the most important criteria is teaching, learning and evaluation. The word itself says teaching, learning and evaluation. And teachers, how they teach and how they evaluate.
ಇದು ಸ್ಟೂಡೆಂಟ್ಸ್ ಟೀಚರ್ ಮಧ್ಯೆ ನಡೆಯುವಂತಹ ಇನ್ಫಾರ್ಮೇಶನ್ ಅನ್ನ ಕೊಡ್ಬೇಕಾಗತ್ತೆ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ದ ಓವರ್ವ್ಯೂ ಆಫ್ ದ ಕ್ರೈಟೀರಿಯಾ ಇಸ್ ದಟ್ ಇದಕ್ಕೆ ಹೈಯೆಸ್ಟ್ ವೈಟೇಜ್ ಇರುವಂತದ್ದು. ಟೋಟಲ್ ವೈಟೇಜ್ 1000 ಇದೆ, ಅದರಲ್ಲಿ 350 ವೈಟೇಜ್ ಬಂದು ಕ್ರೈಟೀರಿಯಾ 2ಗೆ ಕೊಟ್ಟಿರುವಂತದ್ದು. ಇದಕ್ಕೆ 7 ಕೀ ಇಂಡಿಕೇಟರ್ಸ್ ಅನ್ನ ಹೊಂದಿರುವಂತ ಕ್ರೈಟೀರಿಯಾ, 16 ಮೆಟ್ರಿಕ್ಸ್ ಇದೆ. QNM ಕ್ವಶನ್ 9 ಇದೆ, QLM ಕ್ವಶನ್ಸ್ 7 ಇದೆ. ಕ್ವಾಲಿಟೇಟಿವ್ 7 ಮಾತ್ರ ಇರುವಂತದ್ದು, ಕ್ವಾಂಟಿಟೇಟಿವ್ ಹೆಚ್ಚಾಗಿದೆ ಇಲ್ಲಿ. ಸೊ ಕ್ವಾಂಟಿಟೇಟಿವ್ ಇನ್ಫಾರ್ಮೇಶನ್ ಹೆಚ್ಚು ಇನ್ಫಾರ್ಮೇಶನ್ ಕೊಡಬೇಕಾಗತ್ತೆ. ಇಲ್ಲಿ ಕೊಡಬೇಕಾಗಿರುವಂತ ಇನ್ಫಾರ್ಮೇಶನ್ ಯಥಾವತ್ತಾಗಿ ಕಾಲೇಜಲ್ಲಿ ಯಾವ ರೆಕಾರ್ಡ್ಸ್ ಅನ್ನು ಮೇಂಟೈನ್ ಮಾಡಿದ್ರೆ ಆ ಇನ್ಫಾರ್ಮೇಶನ್ ಮಾತ್ರ ಕೊಡಬೇಕಾಗತ್ತೆ. ಬೇರೆ ಯಾವ್ದು ಇನ್ಫಾರ್ಮೇಶನ್ ಕೊಡ್ಲಿಕ್ಕೆ ಇಲ್ಲಿ ಅವಕಾಶ ಇರೋದಿಲ್ಲ. ಸೊ ದಟ್ ಇಸ್ ವಾಟ್ ಒನ್ ಆಫ್ ದ ಇಂಪಾರ್ಟೆಂಟ್ ಥಿಂಗ್ ಟು ಬಿ ಅಂಡರ್ಸ್ಟುಡ್ ಓವರ್ ಹಿಯರ್. So when it comes to distribution of key indicator and matrix for UG colleges and PG colleges, so the first and the foremost is UG college ge matta PG college ge ಯಾವುದೇ ರೀತಿಯಾದಂತಹ weightage ಅಲ್ಲಿ ವ್ಯತ್ಯಾಸ ಇಲ್ಲ. 7 ಮೆಟ್ರಿಕ್ಸ್ ಅನ್ನ ಹೊಂದಿರುವಂತದ್ದು, ಕೀ ಇಂಡಿಕೇಟರ್ಸ್ ಅನ್ನ ಹೊಂದಿರುವಂತದ್ದು. ಮತ್ತೆ ಮಾರ್ಕ್ಸ್ ಅಲ್ಲಿ UG ಮತ್ತೆ PG ಗೆ ಯಾವುದೇ ವ್ಯತ್ಯಾಸ ಇಲ್ಲ. ಸ್ಟೂಡೆಂಟ್ ಎನ್ರೋಲ್ಮೆಂಟ್ ಅಂಡ್ ಪ್ರೊಫೈಲ್ 40-40 ಇದೆ UG PG. Catering to student diversity 50-50 ಇದೆ. Teaching learning and 50. Teacher profile and quality 60 each. Evaluation process and reforms 30 each. And student performance and learning 60 each. Student satisfactory survey 60 each. So ಇಲ್ಲಿ 350 weightage ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿದೆ UG ಮತ್ತು PG ಗೆ, ಯಾವುದೇ ವ್ಯತ್ಯಾಸ ಇಲ್ಲ. ಅದರ್ ದ್ಯಾನ್ ಅಟಾನಮಸ್, ಇಲ್ಲಿ ಕಲಬುರಗಿ ರೀಜನಲ್ಲಿ ಈಗ ಯಾವ್ದು ಅಟಾನಮಸ್ ಕಾಲೇಜಸ್ NAC ಹೋಗ್ತಿಲ್ಲ 201 ಕಾಲೇಜಲ್ಲಿ. ಸೊ therefore we need not concentrate on this. We'll concentrate only on UG and PG affiliated colleges. The first key indicator 2.1 student enrollment and profile, that is 40 weightage which is being given. ಇದಕ್ಕೆ ಸಿಂಪಲ್ ಆಗಿ ಹೇಳ್ಬೇಕಂದ್ರ ದ ಫಸ್ಟ್ ಮ್ಯಾಟ್ರಿಕ್ಸ್ ಏನ್ ಹೇಳ್ತಾ ಅಂದ್ರ 2.1.1 ಏನ್ ಹೇಳ್ತಾ ಅಂದ್ರ ಆವರೇಜ್ ಎನ್ರೋಲ್ಮೆಂಟ್ ಪರ್ಸೆಂಟೇಜ್ ಫಾರ್ ಪಾಸ್ಟ್ 5 years. ಸೊ ಲಾಸ್ಟ್ 5 years ಡೇಟಾನ ಕೊಡ್ಬೇಕು. ಇಟ್ಸ್ ವೆರಿ ಸಿಂಪಲ್. ದಿಸ್ ಇಸ್ ದ ಡೇಟಾ ವಾಟ್ ವಿ ಹ್ಯಾವ್ ಆಲ್ರೆಡಿ ಹ್ಯಾವ್. ಓಕೆ, ಅಡ್ಮಿಷನ್ ರಿಜಿಸ್ಟರ್ ಇರುವಂತದ್ದು ಆ ಡೇಟಾವನ್ನು ಮಾತ್ರನ ಇಲ್ಲಿ ಕೊಡ್ಬೇಕಾಗತ್ತೆ. ದ ಫಸ್ಟ್ 2.1.1 ಅಲ್ಲಿ ನಂಬರ್ ಆಫ್ ಸ್ಟೂಡೆಂಟ್ಸ್ ಅಡ್ಮಿಟೆಡ್ ಇಯರ್ ವೈಸ್ in the last 5 years. ಅಂದ್ರೆ 5 ವರ್ಷಗಳ ಅಡ್ಮಿಷನ್ ಫಸ್ಟ್ ಇಯರ್ ಗೆ ಅಡ್ಮಿಟ್ ಆಗಿರುವಂತ ಸ್ಟೂಡೆಂಟ್ಸ್ ಮಾಹಿತಿಯನ್ನ ಕೊಡಬೇಕು. ಅಂದ್ರೆ 2015-16, 16-17, 17-18, 18-19, 19-20 ಈ 5 ವರ್ಷಗಳ ಇನ್ಫಾರ್ಮೇಶನ್ ಅನ್ನ ಫಸ್ಟ್ ಇಯರ್ ಸ್ಟೂಡೆಂಟ್ ಅಡ್ಮಿಷನ್ ಇನ್ಫಾರ್ಮೇಶನ್ ಅನ್ನ ಕೊಡಬೇಕಾದ್ರೆ ಎಷ್ಟು ಜನ ಅಡ್ಮಿಟ್ ಆಗಿದ್ದಾರೆ. ಅದಕ್ಕೆ ಪೂರಕವಾಗಿ 2.1.2 sanction seat year wise during the last 5 years. That means what was the sanction seats which have been given by the university. ಅಂದ್ರೆ ನಮ್ಮ affiliating university ಏನಿದೆ ಎಷ್ಟು ಪ್ರೋಗ್ರಾಮ್ಸ್ ಅನ್ನ ಕೊಟ್ಟಿದೆ ಫಸ್ಟ್ ಇಯರ್ ಗೆ, ಮತ್ತೆ ಫಸ್ಟ್ ಇಯರ್ ಅಲ್ಲಿ ಎಷ್ಟು ಜನ ಅಡ್ಮಿಷನ್ ಮಾಡ್ಕೊಳ್ಳಿಕ್ಕೆ ಅನುಮತಿಯನ್ನ ಮಾಡ್ಕೊಟ್ಟಿದೆ, ಅದು ಸ್ಯಾಂಕ್ಷನ್ ಲೆಟರ್ ಅನ್ನ ಇರುತ್ತೆ. ಇದು ಲೆಟರ್ ನಿಮ್ಗೆ ಸ್ಯಾಂಕ್ಷನ್ ಲೆಟರ್ ಹೇಗಿರುತ್ತೆ ಅಂದ್ರೆ ಅದು ಇಟ್ ಮೇ ಬಿ ಲೈಕ್ LIC ಕಮಿಟಿಯಿಂದ ಬಂದಿರುವಂತದ್ದು ಲೆಟರ್ ಇರುತ್ತೆ. ಮತ್ತೆ ಯೂನಿವರ್ಸಿಟಿಯಿಂದ ನಿಮ್ಗೆ ಅಫಿಲಿಯೇಷನ್ ಕಾಪಿನ ಕೊಟ್ಟಿರ್ತಾವೆ. ಅದರಲ್ಲಿ ನಂಬರ್ ಆಫ್ ಸೀಟ್ಸ್ ಅನ್ನ ಮೆನ್ಷನ್ ಮಾಡ್ತಾರೆ. ಈ ಲಾಸ್ಟ್ 5 years ಡೇಟಾನ ಕೊಡಬೇಕಾಗುತ್ತೆ ಫಾರ್ ಆಲ್ ಪ್ರೋಗ್ರಾಮ್ ಸಪರೇಟ್ಲಿ. ಸೊ ದಿಸ್ ಇಸ್ ವಾಟ್ ಇಲ್ಲಿ ಕೊಡಬೇಕಾದ್ರೆ ಇನ್ಫಾರ್ಮೇಶನ್. ದಿಸ್ ಇಸ್ ವಾಟ್ ಇದರಲ್ಲಿ ಪರ್ಸೆಂಟೇಜ್ ಅನ್ನ ಕ್ಯಾಲ್ಕುಲೇಟ್ ಮಾಡಿ. ಪರ್ಸೆಂಟೇಜ್ ಪರ್ ಇಯರ್ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಅಡ್ಮಿಟೆಡ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಸ್ಯಾಂಕ್ಷನ್ ಸೀಟ್ಸ್. ಎಷ್ಟು ಅಡ್ಮಿಟ್ ಆಗಿದೆ ಎಲ್ಲಾ ಪ್ರೋಗ್ರಾಮ್ಗಳು ಸೇರಿ, ಮತ್ತೆ ಎಷ್ಟು ಸ್ಯಾಂಕ್ಷನ್ಸ್ ಇದೆ ಎಲ್ಲಾ ಪ್ರೋಗ್ರಾಮ್ಗಳು ಸೇರಿ ಪ್ರತಿ ವರ್ಷಕ್ಕೂ ಕ್ಯಾಲ್ಕುಲೇಟ್ ಮಾಡಬೇಕು. ಮತ್ತೆ ಆವರೇಜ್ ಪರ್ಸೆಂಟೇಜ್ ಫಾರ್ 5 years ಕ್ಯಾಲ್ಕುಲೇಟ್ ಮಾಡಿ ಇದನ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಟೆಂಪ್ಲೇಟ್ ಅಂತ ಹೇಳಿದ್ರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇಯರ್ ವೈಸ್ ಪ್ರೋಗ್ರಾಮ್ ನೇಮ್, ಪ್ರೋಗ್ರಾಮ್ ಕೋಡ್, ನಂಬರ್ ಆಫ್ ಸೀಟ್ ಸ್ಯಾಂಕ್ಷನ್, ನಂಬರ್ ಆಫ್ ಸ್ಟೂಡೆಂಟ್ಸ್ ಅಡ್ಮಿಟೆಡ್, ಸಪರೇಟ್ ಪ್ರೋಗ್ರಾಮ್ ವೈಸ್ ಡೀಟೇಲ್ಸ್ ಅನ್ನ ಕೊಡಬೇಕಾಗುತ್ತೆ ಈ ಟೆಂಪ್ಲೇಟ್ ಅಲ್ಲಿ. ಇದಕ್ಕೆ ಒಂದು ಇಲಿಸ್ಟ್ರೇಷನ್ ಅನ್ನ ಮಾಡಿದ್ವಿ. ದ ಇಲಿಸ್ಟ್ರೇಷನ್ ಇಸ್ ಸಮಥಿಂಗ್ ಲೈಕ್ ದಿಸ್. ಇದು ನೋಡ್ಕೊಳ್ಳಿ. ಆವರೇಜ್ ಎನ್ರೋಲ್ಮೆಂಟ್ ಪರ್ಸೆಂಟೇಜ್, ಪ್ರೋಗ್ರಾಮ್ ನೇಮ್ BCom, BBM, BCA, BSc, CBZ, HEP, BA,
HEPS, English, HS, BSW, and so on, as number of programs you have. And program code, university ಇಂದ ಕೊಟ್ಟಿರುವಂತ program code ಕೊಡ್ಲಿಲ್ಲ ಅಂತ ಹೇಳಿದ್ರೆ ನೀವು ಪ್ರೋಗ್ರಾಮ್ ಕೋಡ್ ಅನ್ನ ಹಾಕೊಳ್ಳಿ. ಓಕೆ, ಜನರಲಿ ಯೂನಿವರ್ಸಿಟಿ ಕೋಡ್ ಕೊಟ್ಟಿರುತ್ತ. ಮತ್ತೆ ಇಂಟರ್ನಲ್ ಮಾರ್ಕ್ಸ್ ಅನ್ನ ಅಪ್ಲೋಡ್ ಮಾಡ್ಬೇಕಾದ್ರೆ ಪೋರ್ಟಲ್ ಅಲ್ಲಿ ನಿಮ್ಗೆ ಪ್ರೋಗ್ರಾಮ್ ಕೋಡ್ ಇರುತ್ತೆ, ಅಲ್ಲಿ ನೋಡ್ಕೊಂಡಾದ್ರೂ ನೀವು ಪ್ರೋಗ್ರಾಮ್ ಕೋಡ್ ಅನ್ನ ತಗೊಳ್ಬಹುದು. ಮತ್ತೆ ನಂಬರ್ ಆಫ್ ಸೀಟ್ ಸ್ಯಾಂಕ್ಷನ್, ದಿಸ್ ಇಸ್ ಫಾರ್ ಇಯರ್ 15-16 ತಗೊಂಡಿದ್ದೀನಿ. ಎಷ್ಟು ಸ್ಯಾಂಕ್ಷನ್ ಆಗಿ ಬಂದಿದೆ, ಸೀಟ್ ಸ್ಯಾಂಕ್ಷನ್ ಆಗಿದೆ ಯೂನಿವರ್ಸಿಟಿಯಿಂದ ಪ್ರತಿಯೊಂದು ಪ್ರೋಗ್ರಾಮ್ಗೆ, ಅದನ್ನ ಎಂಟ್ರಿ ಮಾಡ್ಕೊಳ್ತೀರಾ, ಅದ್ರ ಟೋಟಲ್ ಅನ್ನ ತಗೊಳ್ತೀರಾ. ಮತ್ತೆ ಇಯರ್ ವೈಸ್ ಅಡ್ಮಿಷನ್ ಎಷ್ಟಾಗಿದೆ, ನಂಬರ್ ಆಫ್ ಸ್ಟೂಡೆಂಟ್ಸ್ ಅಡ್ಮಿಟೆಡ್ ಎವ್ರಿ ಇಯರ್ ಫಾರ್ ಈಚ್ ಪ್ರೋಗ್ರಾಮ್ ಹ್ಯಾಸ್ ಟು ಬಿ ರೆಕಾರ್ಡೆಡ್ ಅಂಡ್ ದ ಟೋಟಲ್ ಹ್ಯಾಸ್ ಟು ಬಿ ಕನ್ಸಿಡರ್ಡ್. ದಿಸ್ ಹ್ಯಾಸ್ ಟು ಬಿ ರೆಕಾರ್ಡೆಡ್ ಫಾರ್ ಆಲ್ ದ 5 years. ಇದು 5 years ರೆಕಾರ್ಡ್ ಅನ್ನ ಮಾಡಬಹುದು. ಮತ್ತೆ ಇಲ್ಲಿ ಪರ್ಸೆಂಟೇಜ್ ಅನ್ನ ಕ್ಯಾಲ್ಕುಲೇಟ್ ಮಾಡಿದ್ರಿ 44.19%. ಈಗ ಮತ್ತೊಂದು ಪ್ರಶ್ನೆ ಇಲ್ಲಿ ಉದ್ಭವ ಆಗುತ್ತೆ, ನಮ್ಗೆ ಸ್ಯಾಂಕ್ಷನ್ ಸೀಟ್ಸ್ ಇರುತ್ತೆ, 20 ಇರುತ್ತೆ, ಅದು PG ಇರ್ಬೋದು, UG ಇರ್ಬೋದು, ಬಟ್ ಅದರ ಅಡ್ಮಿಷನ್ ಇರೋದಿಲ್ಲ, 0 ಅಡ್ಮಿಷನ್ ಇರುತ್ತೆ. ಆದ್ರೂ ಸಹ ನೀವು 0 ಅಡ್ಮಿಷನ್ ಅಂತಾನೆ ತೋರಿಸ್ಬೇಕು. ಪ್ರೋಗ್ರಾಮ್ ನಿಮ್ಗೆ ಕೊಟ್ಟಿದ್ದಾರೆ ಯೂನಿವರ್ಸಿಟಿಯಿಂದ, ಅದರ ಅಡ್ಮಿಷನ್ಸ್ ಆಗ್ಲಿಲ್ಲ, 0 ಇದೆ ಸುಮಾರು ವರ್ಷಗಳಿಂದ ಅಂದ್ರೂ ಸಹ ಅದನ್ನ ನೀವು ತೋರಿಸಲೇಬೇಕಾಗುತ್ತೆ. ಈಗಿನ ಸ್ಥಿತಿಯಲ್ಲಿ ನಾನು ಹೇಳ್ತಾ ಇರೋದು ನ್ಯಾಕ್ ಹೋಗ್ತಿರುವಂತ ಕಾಲೇಜುಗಳಿಗೆ. ಸೊ ದಿಸ್ ಇಸ್ ವಾಟ್ ಒನ್ ಆಫ್ ದ ಇಂಪಾರ್ಟೆಂಟ್ ಥಿಂಗ್. ಅಡ್ಮಿಷನ್ ಇಲ್ಲ ಅಂದ್ರೂ ಅಡ್ಮಿಷನ್ ಅನ್ನ ತೋರಿಸ್ಬೇಕಾಗುತ್ತೆ ಪ್ರೋಗ್ರಾಮ್ ಇದ್ದು. ಇದಕ್ಕೆ ಡಾಕ್ಯುಮೆಂಟ್ಸ್ ಏನಾದ್ರು ಮೇಂಟೈನ್ ಮಾಡ್ಬೇಕು ಅಂತ ಹೇಳಿದ್ರೆ, ಅಡ್ಮಿಷನ್ ರೆಕಾರ್ಡ್ ಅನ್ನ ಮೇಂಟೈನ್ ಮಾಡ್ಬೇಕಾಗುತ್ತೆ. ಇಂಟೇಕ್ ಸ್ಯಾಂಕ್ಷನ್ ಲೆಟರ್ ಫ್ರಮ್ ಅಫಿಲಿಯೇಟಿಂಗ್ ಯೂನಿವರ್ಸಿಟಿ, ನಿಮ್ಗೆ ಕೊಟ್ಟಿರುವಂತಹ ಡಾಕ್ಯುಮೆಂಟ್ ಯೂನಿವರ್ಸಿಟಿಯಿಂದ. ಅಪ್ರೂವ್ಡ್ ಅಡ್ಮಿಷನ್ ಲಿಸ್ಟ್ ಫಾರ್ ಈಚ್ ಪ್ರೋಗ್ರಾಮ್ ಫ್ರಮ್ ಅಫಿಲಿಯೇಟಿಂಗ್ ಯೂನಿವರ್ಸಿಟಿ. ಕೆಲವೊಂದ್ಸರಿ ಏನಾಗುತ್ತೆ, ಇದನ್ನ ನೋಡ್ಬೇಕಂದ್ರೆ ಸ್ಯಾಂಕ್ಷನ್ 60 ಅಂತ ಕೊಟ್ಟಿರ್ತಾರೆ, ಬಟ್ ಅಡ್ಮಿಷನ್ ನಮ್ಗೆ 70 ಆಗಿರುತ್ತೆ. ಆಗ 70 ನಾವು ಅಡ್ಮಿಷನ್ ಅನ್ನ ಅಪ್ರೂವ್ ಮಾಡಿಸಿರ್ತೀವಿ. ಆಗ ನಿಮ್ಗೆ 60 ಬದಲಾಗಿ 70 ಸ್ಯಾಂಕ್ಷನ್ ಸೀಟ್ ಅಂತ ಕನ್ಸಿಡರ್ ಮಾಡ್ಬೇಕಾಗತ್ತೆ. ಅಂತ ಸಂದರ್ಭದಲ್ಲಿ ಯಾವಾಗ ಅಡ್ಮಿಷನ್ ಸ್ಯಾಂಕ್ಷನ್ ಗಿಂತ ಅಡ್ಮಿಷನ್ ಜಾಸ್ತಿ ಆಗಿ ಅದನ್ನ ಅಪ್ರೂವ್ ಅನ್ನ ತಗೊಂಡಿರ್ತೀವಿ, ಅಂತ ಸಂದರ್ಭದಲ್ಲಿ ಸ್ಯಾಂಕ್ಷನ್ ಸೀಟು ನಾವು ಅಪ್ರೂವ್ ಎಷ್ಟು ತಗೊಂಡಿರ್ತೀವಿ ಅಷ್ಟನ್ನು ಸಹ ಸ್ಯಾಂಕ್ಷನ್ ಆಗಿ ತೋರಿಸ್ಬೇಕು. So therefore that will be equal to 100% ಆಗ. So that is what. And student statement of enrollment year wise, this is nothing but admission register ಅನ್ನ ಇಟ್ಕೊಂಡಿರ್ರಿ. ಓಕೆ, ಸಾಫ್ಟ್ ಕಾಪಿ ಇದ್ರೆ ಇನ್ನೂ ಒಳ್ಳೇದು, ಬಿಕಾಸ್ ಈ ಡೇಟಾನ ನೀವು ಅಪ್ಲೋಡ್ ಮಾಡ್ಬೇಕಾಗತ್ತೆ. ಹಾಗಾಗಿ ಸಾಫ್ಟ್ ಕಾಪಿಯನ್ನು ಇಟ್ಕೊಂಡಿದ್ರೆ ತುಂಬಾ ಒಳ್ಳೇದಾಗುತ್ತೆ. The next metric is 2.1.2, average percentage of seats filled against seats reserved for various categories, SC, ST, OBC, Divyangan, etc., as per applicable reservation policy during the last 5 years. So this is also related to the above only. Ili first and the foremost template enida year, okay, number. So year enana tagolbekandre 2015-16, 16-17, 17-18, 18-19, 19-20. Okay, number of students admitted. ಆಗ್ಲೇ ಹೇಳಿ ಫಸ್ಟ್ ಇಯರ್ ಅಡ್ಮಿಷನ್ ಏನ್ ಮಾಡ್ಕೊಂಡಿದ್ರ ಅದನ್ನ ಪ್ರತಿ ವರ್ಷದ ಅಡ್ಮಿಷನ್ ಅನ್ನ ತೋರಿಸ್ಕೊಳ್ಬೇಕು ಆಫ್ ಆಲ್ ದ ಪ್ರೋಗ್ರಾಮ್ಸ್. ದಟ್ಸ್ ಒನ್ ಥಿಂಗ್. ಇದಾದ್ಮೇಲೆ ನೆಕ್ಸ್ಟ್ ಇನ್ನೊಂದು ಟೆಂಪ್ಲೇಟ್. ಆ ಟೆಂಪ್ಲೇಟ್ ಅಲ್ಲಿ 2 ಭಾಗ ಮಾಡಿದ್ರು. ನಂಬರ್ ಆಫ್ ಸೀಟ್ಸ್ ಎಂಬಾರ್ಕ್ಡ್ ಫಾರ್ ರಿಸರ್ವ್ಡ್ ಕ್ಯಾಟಗರಿ ಆಸ್ ಪರ್ ಗವರ್ಮೆಂಟ್ ಆರ್ಡರ್ ಅಂಡ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಅಡ್ಮಿಟೆಡ್ ಫ್ರಮ್ ದ ರಿಸರ್ವ್ಡ್ ಕ್ಯಾಟಗರಿ ಅಂತ ಹೇಳಿದ್ರು. ಇಲ್ಲಿ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ನಮ್ಗೆ ರಿಸರ್ವೇಶನ್ ಡಾಕ್ಯುಮೆಂಟ್ ಇದಾವೆ. ರಿಸರ್ವೇಶನ್ ಡಾಕ್ಯುಮೆಂಟ್ ಅಲ್ಲಿ ಏನಂದ್ರೆ SC ಸೀಟ್ಸ್ ಎಷ್ಟಿದೆ 15% ಇದೆ, ST ಗೆ ಎಷ್ಟಿದೆ 3% ಇದೆ, OBC ರಿಮೈನಿಂಗ್, ಜನರಲ್ 50% ಅಂಡ್ ಅದರ್ಸ್ ಇಫ್ ಎನಿ. ಸೊ ಇಲ್ಲಿ ಏನ್ ಮಾಡ್ಬೇಕು, ಅಕಾರ್ಡಿಂಗ್ ಟು ದ ರಿಸರ್ವೇಶನ್ ಪಾಲಿಸಿ ಪ್ರಕಾರವಾಗಿ ಎಷ್ಟು ಅಡ್ಮಿಷನ್ ಅನ್ನ ಮಾಡ್ಕೊಂಡಿದೀವಿ ಅನ್ನೋದನ್ನ ತೋರಿಸ್ಬೇಕು, ಅಕಾರ್ಡಿಂಗ್ ಟು ದ ಪರ್ಸೆಂಟೇಜ್ ರಿಸರ್ವೇಶನ್ ಪಾಲಿಸಿ. ಮತ್ತೆ ಸೆಕೆಂಡ್ ಪಾರ್ಟ್ ಅಲ್ಲಿ ಎಷ್ಟು ಅಡ್ಮಿಷನ್ ಆಕ್ಚುಲ್ ಆಗಿದೆ, SC ಅಡ್ಮಿಷನ್ ಎಷ್ಟಾಗಿದೆ, ST ಅಡ್ಮಿಷನ್ ಎಷ್ಟಾಗಿದೆ, OBC ಅಡ್ಮಿಷನ್ ಎಷ್ಟಾಗಿದೆ, ಜನರಲ್ ಮೆರಿಟ್ ಅಡ್ಮಿಷನ್ ಎಷ್ಟಾಗಿದೆ, ಅದರ್ಸ್ ಎಷ್ಟಾಗಿದೆ, ಪ್ರತಿ ವರ್ಷದ ಡೀಟೇಲ್ ಅನ್ನ ಕೊಡ್ಬೇಕಾಗುತ್ತೆ. ಐ ರಿಪೀಟ್ ಒನ್ಸ್ ಅಗೇನ್, ಇಲ್ಲಿ ಎಂಬಾರ್ಕ್ ಅಲ್ಲಿ ಏನ್ ಹೇಳುತ್ತಂದ್ರ ಪರ್ಸೆಂಟೇಜ್, ಈಗ 100 ಸ್ಟೂಡೆಂಟ್ಸ್ ಇದಾರೆ ಅಂತ ಹೇಳಿದ್ರ 100 ಅಡ್ಮಿಷನ್ ಆಗಿದೆ ಅಂತ ಹೇಳಿದ್ರ ಅಕಾರ್ಡಿಂಗ್ ಟು ದ ರಿಸರ್ವೇಶನ್ ಕ್ಯಾಟಗರಿ 15 SC ಆಗುತ್ತೆ 15%, ST ಗೆ 3%, ದಟ್ ಇಸ್ 3, OBC ಗೆ if you take 35%,
ಓಕೆ ಅಂದ್ರೆ 35 ಆಗುತ್ತೆ. ಜನರಲ್ ಮೆರಿಟ್ ಗೆ 50 ಅಂಡ್ ಅದರ್ಸ್. ಇದನ್ನ ಆಕ್ಚುಯಲ್ ಪರ್ಸೆಂಟೇಜ್ ಸ್ಟೇಟ್ ಗವರ್ಮೆಂಟ್ ಕೊಟ್ಟಿರುವ ರಿಸರ್ವೇಶನ್ ಪ್ರಕಾರ ತೋರಿಸಿ. ಇಲ್ಲಿ ಬಂದಾಗ ಆಕ್ಚುಯಲ್ ಅಡ್ಮಿಷನ್, ಆಕ್ಚುಲಿ ನಮ್ಮಲ್ಲಿ 100 ಅಡ್ಮಿಷನ್ ಅಲ್ಲಿ 40 ಜನ ಎಸ್ಸಿ ಇದಾರ, 40 ಜನ ತೋರಿಸಿ. ST 30 ಇದೆ, 30 ತೋರಿಸಿ. OBC 2 ಇದೆ, 2 ತೋರಿಸಿ. ಜನರಲ್ ಉಳಿಕೆ ಜನರಲ್ ಇದೆ, ಜನರಲ್ ತೋರಿಸಿ. ಅಂದ್ರೆ ಆಕ್ಚುಯಲ್ ಅಡ್ಮಿಷನ್ ಅನ್ನ ಇಲ್ಲಿ ತೋರಿಸಿ. ಇಲ್ಲಿ ಅಕಾರ್ಡಿಂಗ್ ಟು ರಿಸರ್ವೇಶನ್ ಅನ್ನ ತೋರಿಸಬೇಕಾಗುತ್ತೆ. This is what. And documents for this: medical certificate of Divyangan students, order issued by the government of Karnataka indicating reservation in education institution. Is already now enclose ಮಾಡಿದ್ವಿ, ಕಳ್ಸಿಕೊಡ್ತೀವಿ. Admission abstract, program wise, year wise, gender and category ನೀವು ಆಲ್ರೆಡಿ ಮಾಡ್ಕೊಂಡಿರ್ತೀರ. ಸೊ ಇದನ್ನ ಯೂನಿವರ್ಸಿಟಿಗೆ ಕಳಿಸ್ಬೇಕಾದ್ರೆ ಮತ್ತೆ ಇಲಾಖೆಗೆ ಕಳಿಸ್ಬೇಕಾದ್ರೆ ಪ್ರೋಗ್ರಾಮ್ ವೈಸ್ ಎಷ್ಟು ಅಡ್ಮಿಷನ್ ಆಗಿದೆ, ಇಯರ್ ವೈಸ್, ಪ್ರೋಗ್ರಾಮ್ ವೈಸ್, ಜೆಂಡರ್ ಮತ್ತೆ ಕ್ಯಾಟಗರಿ ಪ್ರತಿ ವರ್ಷ ಮಾಡ್ಕೊಳ್ತಾ ಇರ್ತೀವಿ ಈ ಸ್ಟೇಟ್ಮೆಂಟ್ ಅನ್ನ. ಅದನ್ನ 5 ವರ್ಷದ ಸ್ಟೇಟ್ಮೆಂಟ್ ಅನ್ನ ಇಟ್ಕೊಂಡಿರ್ಬೇಕಾಗತ್ತ ಅಬ್ಸ್ಟ್ರಾಕ್ಟ್. So that's about the key indicator 2.1. The next key indicator is 2.2. Catering to the students' diversity. This carries 50 weightage. This is very simple agida. The first and the foremost is 2.2, 2.2.1 is a QLM question. Okay, qualitative 500 words only description anna baribeku. Kendra ಬಗ್ಗೆ description baribeku. Main important. That's a student college is organizing special programs for advanced learners and the slow learners. ಅಂದ್ರೆ ನಮ್ಮ ಕಾಲೇಜಲ್ಲಿ ಸ್ಲೋ ಲರ್ನರ್ಸ್ ಮತ್ತೆ ಅಡ್ವಾನ್ಸ್ ಲರ್ನರ್ಸ್ ಅನ್ನ ಐಡೆಂಟಿಫೈ ಮಾಡ್ತಿದೀವಿ, ಅವರಿಗೆ ಸ್ಪೆಷಲ್ ಕೋಚಿಂಗ್ ಕ್ಲಾಸಸ್ ಅನ್ನ ಕೊಡ್ತಾ ಇದೀವಿ ಅನ್ನುವಂತ ಇನ್ಫಾರ್ಮೇಶನ್ ಅನ್ನ ನೀವು ಕೊಡ್ಬೇಕಾಗ್ತಾ. ಸೊ ಇದಕ್ಕೆ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಏನ್ ಮಾಡಬೇಕು, ಫಸ್ಟ್ ಪ್ಯಾರಾಮೀಟರ್ಸ್ ಅನ್ನ ನಾವು ರೆಡಿ ಮಾಡ್ಕೊಳ್ಬೇಕು. ಒಂದು ಮೀಟಿಂಗ್ ಅನ್ನ ಮಾಡ್ಬೇಕು. ಮೀಟಿಂಗ್ ಅನ್ನ ಮಾಡದೇ ಇದ್ರೆ ಮಾಡಿದೀವಿ ಅಂತ ತೋರಿಸ್ಕೊಳ್ಳಿ. ಈಗ ಮಿನಿಟ್ಸ್ ಆಫ್ ಮೀಟಿಂಗ್ಸ್ ಅನ್ನ ಮಾಡ್ಕೊಳ್ಳಿ. ಓಕೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಪ್ಯಾರಾಮೀಟರ್ಸ್ ಫಿಕ್ಸ್ ಮಾಡಿ. ಅಂದ್ರೆ ಸ್ಲೋ ಲರ್ನರ್ಸ್ ಅನ್ನ ಯಾರನ್ನ ಐಡೆಂಟಿಫೈ ಮಾಡ್ತಿದೀವಿ ಮತ್ತೆ ಅಡ್ವಾನ್ಸ್ ಲರ್ನರ್ಸ್ ಅನ್ನ ಯಾರನ್ನ ಐಡೆಂಟಿಫೈ ಮಾಡ್ತೀವಿ, ಯಾವ ಆಧಾರದ ಮೇಲೆ ನಾವು ಅಡ್ವಾನ್ಸ್ ಲರ್ನರ್ಸ್, ಸ್ಲೋ ಲರ್ನರ್ಸ್ ಅನ್ನ ಐಡೆಂಟಿಫೈ ಮಾಡ್ತಿದೀವಿ ಅಂತ ಲಿಸ್ಟ್ ಮಾಡ್ಕೊಳ್ಳಿ. ಅದನ್ನ ಪ್ರಿನ್ಸಿಪಲ್ ಇಂದ ಸೈನ್ ತಗೊಳ್ಳಿ. That will become a document for you. Okay, that is nothing but the parameters for identifying the slow learners and advanced learners for 5 years data. And the next one is identify the advanced learners and the slow learners from each program. ಅದು ಅವರಿಗೆ ಸ್ಪೆಷಲ್ ಕ್ಲಾಸಸ್ ಅನ್ನ ಮಾಡಿರ್ಬೇಕು, ಆಕ್ಟಿವಿಟೀಸ್ ಅನ್ನ ಮಾಡಿರ್ಬೇಕು. ಓಕೆ, ಲಿಸ್ಟ್ ಔಟ್ ಆಲ್ ದೋಸ್ ಆಕ್ಟಿವಿಟೀಸ್ ವಿಚ್ ಹಸ್ ಬೀನ್ ಡನ್ and list of the students of advanced learners and the slow learners has to be maintained. So ಹಾಗಾದ್ರೆ ಇಲ್ಲಿ ಅತಿ ಮುಖ್ಯವಾಗಿ ಬೇಕಾಗಿರುವಂತದ್ದು 4 ದಾಖಲೆಗಳು. ಒಂದು, ಅಡ್ವಾನ್ಸ್ ಲರ್ನರ್ ಮತ್ತೆ ಸ್ಲೋ ಲರ್ನರ್ ಅನ್ನ ಯಾವ ರೀತಿ ಐಡೆಂಟಿಫೈ ಮಾಡ್ತಿದೀವಿ ಅನ್ನೋದಕ್ಕೆ ಮಾಹಿತಿ. ಎರಡನೇದು, ಲಿಸ್ಟ್ ಆಫ್ ಅಡ್ವಾನ್ಸ್ ಲರ್ನರ್ಸ್ ಮತ್ತೆ ಸ್ಲೋ ಲರ್ನರ್ಸ್. ಮೂರನೇದು, ಅವ್ರಿಗೆ ಯಾವ ಆಕ್ಟಿವಿಟೀಸ್ ಅನ್ನ ಮಾಡಬೇಕು ಅಂತ ಪ್ಲಾನ್ ಮಾಡಿದೀವಿ ಮತ್ತೆ what are the activities which have been conducted. So these are the 4 important documents which has to be maintained. On these 4 important documents, you need to give a write-up of not more than 500 words. 500 words ಗಿಂತ ಕಡಿಮೆ ಇರುವ ಹಾಗೆ ಒಂದು write-up ಅನ್ನ ಕೊಡಿ. So we identify the advanced learners. For example, we identify the advanced learners and the slow learners on the basis of the parameters fixed, okay, by the institution with the acceptance of all the departments ಅಂತ ಹೇಳಿ ನೀವು ಒಂದು ರೈಟ್ ಅಪ್ ಅನ್ನ ಕೊಡಿ. Every year we have a slow learners of 10 or 15 or 20, whatever the numbers you identify, ಆ ನಂಬರ್ಸ್ ಅನ್ನ ಹೇಳಿ. ಮತ್ತೆ ಅದಕ್ಕೆ ಅವ್ರಿಗೆ ಏನು ಆಕ್ಟಿವಿಟೀಸ್ ಅನ್ನ ಮಾಡ್ತಿದ್ದೀರಾ ಮತ್ತೆ ಅವರ ಪ್ರೋಗ್ರೆಷನ್ ಏನಿದೆ. ಓಕೆ, ಪ್ರೋಗ್ರೆಸಿವ್ನೆಸ್ ಆಫ್ ದ ಅಡ್ವಾನ್ಸ್ ಲರ್ನರ್ಸ್ ಅಂಡ್ ಸ್ಲೋ ಲರ್ನರ್ಸ್ ಯು ನೀಡ್ ಟು ಮೆನ್ಷನ್ ಓವರ್ ದಟ್. ಸೊ ದಟ್ ಗಿವ್ಸ್ a 500 words ಒಳಗಡೆ ಡಿಸ್ಕ್ರಿಪ್ಷನ್ ಅನ್ನ ಕೊಡಬೇಕಾಗುತ್ತೆ. And the next one is 2.2.2, student full-time teacher ratio. This is very important. Data for the last completed academic year anta ಹೇಳ್ತಾರೆ. Last completed academic year is 1920. ಇನ್ನು 2021 ಕಂಪ್ಲೀಟ್ ಆಗ್ಲಿಲ್ಲ. ಸೊ ಈಗ ನೀವು ನ್ಯಾಕ್ಗೆ ಹೋಗೋದಾದ್ರೆ, ನೆಕ್ಸ್ಟ್ ನ್ಯಾಕ್ಗೆ ಹೋಗೋದಾದ್ರೆ 31st May ನಂತರ ಏನಾದ್ರು ಆದ್ರೆ 2021 ಸಹ ನಮ್ಮ ಅಕಾಡೆಮಿಕ್ ಇಯರ್, ಲಾಸ್ಟ್ ಅಕಾಡೆಮಿಕ್ ಇಯರ್ ಆಗುತ್ತೆ.
ಬಿಕಾಸ್ ಐ ಥಿಂಕ್ ದ ಫಂಡ್ ರಿಲೀಸ್ ಆಗಿ ಮತ್ತೆ ನೀವು ನ್ಯಾಕ್ ಪ್ರೋಸೆಸ್ ಅನ್ನ ತಗೊಳ್ಳೋದಾದ್ರೆ 1st ಜೂನ್ ನಂತರನೇ ತಗೊಳ್ಳೋದು. ಹಾಗಾಗಿ 1st ಜೂನ್ ನಂತರ ತಗೊಳ್ಳೋದ್ರಿಂದ 2021 ಅನ್ನು ನಾವು ಲಾಸ್ಟ್ ಅಕಾಡೆಮಿಕ್ ಇಯರ್ ಆಗಿ ತಗೊಳ್ಬೇಕಾಗುತ್ತೆ. ಅಂಡ್ ಈಗ 2021 ಇಂದ ಹಿಂದೆ 5 ವರ್ಷದ ಡಾಕ್ಯುಮೆಂಟ್ ಡೇಟಾನ ಪ್ರೊವೈಡ್ ಮಾಡಬೇಕು. ಬಟ್ ಇದಕ್ಕೆ ಸಂಬಂಧಪಟ್ಟ ಹಾಗೆ 2021 ಅನ್ನ ಕೊಡಬೇಕಾಗುತ್ತೆ. ಏನು ಡೇಟಾ ಇದು? ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಎನ್ರೋಲ್ಡ್ ಇನ್ ದ ಇನ್ಸ್ಟಿಟ್ಯೂಷನ್, ಟೋಟಲ್ ನಂಬರ್ ಆಫ್ full-time teachers in the institution. Here we must be careful. It says that total number of students enrolled in the institution. This is inclusive of final year, first year, second year, and final year students. The overall strength of the college admission has to be taken. Now, ಮೊದಲೇ ಹೇಳಿದಾಗೆ 2.1.1 ಅಲ್ಲಿ ಫಸ್ಟ್ ಇಯರ್ ಅಡ್ಮಿಷನ್ ಮಾತ್ರ ತೋರಿಸ್ಬೇಕು. ಬಟ್ ಇಲ್ಲಿ ಸ್ಟೂಡೆಂಟ್ ಫುಲ್ ಟೈಮ್ ಟೀಚರ್ ರೇಷಿಯೋನ ತಗೊಳ್ಬೇಕಾದ್ರೆ ಕಂಪ್ಲೀಟ್ ಅಡ್ಮಿಷನ್ of the student. Okay, first year total strength of the students, simple word, total strength of the students, first year, second year, and final year students number anna tagolli, total number. Say for example 1200 is being admitted, and total number of full time teachers in the institution, full time teachers has to be taken. Those who are in deputation in your college must also be considered over here, because who is treated as a full time teacher? Those who are teaching for more than 90% of the work load, 90% of the workload. Under 16 hours is the workload. ಅದರಲ್ಲಿ 90% ಅಂದ್ರೆ 15 hours ಟೀಚ್ ಮಾಡ್ತಿದ್ದಾರೆ ಅಥವಾ 15 hours ಗಿಂತ ಜಾಸ್ತಿ ಟೀಚ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಅವರನ್ನ ನಾವು ಫುಲ್ ಟೈಮ್ ಟೀಚರ್ ಆಗಿ ಕನ್ಸಿಡರ್ ಮಾಡ್ತೀವಿ. ಸೊ ಐ ಥಿಂಕ್ ದಿಸ್ ಇಸ್ ಕ್ಲಿಯರ್. ಓಕೆ, ಇದನ್ನ ಸ್ವಲ್ಪ ಕ್ಲಾರಿಫೈ ಮಾಡ್ಕೊಳ್ಳಿ. ಫುಲ್ ಟೈಮ್ ಟೀಚರ್ ಅಂದ್ರೆ ಯಾರು 15 hours ಗಿಂತ ಜಾಸ್ತಿ ನಮ್ಮ ಇನ್ಸ್ಟಿಟ್ಯೂಷನ್ ಅಲ್ಲಿ ಪಾಠ ಮಾಡ್ತಿರ್ತಾರೆ ಅವರನ್ನ ಫುಲ್ ಟೈಮ್ ಟೀಚರ್ ಅಂತ ಕನ್ಸಿಡರ್ ಮಾಡ್ತೀರಿ. ಹಾಗಾಗಿ ಗೆಸ್ಟ್ ಫ್ಯಾಕಲ್ಟಿಯನ್ನ ಇಲ್ಲಿ ಫುಲ್ ಟೈಮ್ ಟೀಚರ್ ಆಗಿ ತಗೊಳ್ಳೋ ಹಾಗಿಲ್ಲ. ದಿಸ್ ಇನ್ಕ್ಲೂಡ್ಸ್ those who have come on deputation ಬಂದಿರೋರ್ನು ಕನ್ಸಿಡರ್ ಮಾಡಿ. ಅಂದ್ರೆ 1200 is the strength. So for example 12 is the full time teacher, so 1200 divided by ಅದು ಫಾರ್ಮುಲಾ ಇದೆ. ಅದು ನೆಕ್ಸ್ಟ್ ಇಲ್ಲಿ ನಂಬರ್ ಮಾತ್ರ ಹಾಕಿ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್. ಓಕೆ, 1200 ಟೋಟಲ್ ನಂಬರ್ ಆಫ್ ಫುಲ್ ಟೈಮ್ ಫ್ಯಾಕಲ್ಟಿ 12. ಆಟೋಮ್ಯಾಟಿಕಲಿ ದಟ್ ವಿಲ್ ಬಿ ದ ರೇಷಿಯೋ ಆಫ್ 10, 1:10. ಸಾರಿ, 12 ಇರೋದ್ರಿಂದ 1:100 ಬರುತ್ತೆ. ಓಕೆ, 1:100 ಬರುತ್ತೆ. ಸೊ ಇದಕ್ಕೆ ಏನನ್ನ ಇಟ್ಕೊಂಡಿರ್ಬೇಕಂದ್ರೆ ಸರ್ಟಿಫೈಡ್ ಲಿಸ್ಟ್ ಆಫ್ ಫುಲ್ ಟೈಮ್ ಟೀಚರ್ಸ್ ವಿಚ್ ಇಸ್ ಬೀನ್ ಗಿವನ್ ಬೈ ದ ಡಿಪಾರ್ಟ್ಮೆಂಟ್ ಇಂದ ನಿಮ್ಗೆ ಎಷ್ಟು ಜನ ಫುಲ್ ಟೈಮ್ ಟೀಚರ್ ಇದಾರೆ ಅನ್ನೋದು ಇರುತ್ತೆ. ಸ್ಯಾಂಕ್ಷನ್ ಲೆಟರ್ ಇರುತ್ತೆ, ಅದನ್ನ ಇಟ್ಕೊಳ್ಳಿ. ಮತ್ತೆ ಲಿಸ್ಟ್ ಶೋಯಿಂಗ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಇನ್ ಈಚ್ ಪ್ರೋಗ್ರಾಮ್, ಅಂದ್ರೆ ಸ್ಟೂಡೆಂಟ್ಸ್ ಲಿಸ್ಟ್ ಫಾರ್ ಫಸ್ಟ್ ಇಯರ್, ಸೆಕೆಂಡ್ ಇಯರ್ ಅಂಡ್ ಫೈನಲ್ ಇಯರ್ ಹ್ಯಾಸ್ ಟು ಬಿ ಮೇಂಟೈನ್ಡ್ ಓವರ್ ಹಿಯರ್. ದಿಸ್ ಇಸ್ ವಾಟ್. ಅಂಡ್ ದ ನೆಕ್ಸ್ಟ್ key indicator 2.3 teaching learning process which carries 50 weightage. 2.3.1, this talks about the first and the foremost is student-centric methods such as experiential learning, participative learning, and problem-solving methodologies are used for enhancing learning experience. You need to see here, participative learning, problem-solving methodologies are used. Pedagogies which we are using in enhancing various pedagogies which we are using in enhancing the learning outcome of the students. ಇದನ್ನ ನೀವು 500 words ಅಲ್ಲಿ, this is again a QLM question, 500 words ಅಲ್ಲಿ ರೈಟ್ ಅಪ್ ಅನ್ನ ಕೊಡಬೇಕು. ನೀವು ಏನೆಲ್ಲ ಸ್ಟೂಡೆಂಟ್ ಸೆಂಟ್ರಿಕ್ ಆಕ್ಟಿವಿಟೀಸ್ ಅನ್ನ ಮಾಡ್ತಿದ್ರ ಕ್ಲಾಸ್ ಅಲ್ಲಿ ಅದನ್ನ ಐಡೆಂಟಿಫೈ ಮಾಡಿ ಆಕ್ಟಿವಿಟೀಸ್ ಬಗ್ಗೆ ನೀವು ರೈಟ್ ಅಪ್ ಅನ್ನ ಕೊಡಿ. ಓಕೆ, ಆಕ್ಟಿವಿಟೀಸ್ ಮಾಡಿದಕ್ಕೆ ಸಂಬಂಧಪಟ್ಟ ಹಾಗೆ ಫೋಟೋಸ್ ಅನ್ನ ಇಟ್ಕೊಡಿ. ಓಕೆ, ಜಿಯೋ ಟ್ಯಾಗ್ ಫೋಟೋಸ್ ಅಂತ ಹೇಳ್ತಾರ. ಜಿಯೋ ಟ್ಯಾಗ್ ಫೋಟೋಸ್ ಅರ್ಲಿಯರ್ ಟು 2017 ನಂತರ ಜಿಯೋ ಟ್ಯಾಗ್ ಫೋಟೋಸ್ ಬಂದಿರುವಂತದ್ದು. ಅದಕ್ಕಿಂತ ಹಿಂದೆ ಜಿಯೋ ಟ್ಯಾಗ್ ಫೋಟೋಸ್ ಇಲ್ಲ. ಸೊ ಹಾಗಾಗಿ ಫೋಟೋ ಅನ್ನ ತಗೊಂಡಿದ್ರೆ ಆ ಫೋಟೋ ಅನ್ನ PDF ಮಾಡ್ಕೊಂಡು ಪ್ರಿನ್ಸಿಪಲ್ ಇಂದ ಅಟೆಸ್ಟೇಷನ್ ಮಾಡಿಸ್ಬಿಡಿ. 2017 ನಂತರನೂ ನೀವು ಜಿಯೋ ಟ್ಯಾಗ್ ಫೋಟೋಸ್ ಅನ್ನ ತಗೊಳ್ಳಿಲ್ಲ ಅಂತ ಹೇಳಿದ್ರು ಸಹ ಆತಂಕ ಪಡೋದೇನ್ ಬೇಡ. ಸೊ ಫೋಟೋಸ್ ಏನಿದೆ ಆ ಫೋಟೋಸ್ ಅನ್ನ PDF ಮಾಡಿ ಪ್ರಿನ್ಸಿಪಲ್ ಇಂದ ಅಟೆಸ್ಟೇಷನ್ ಮಾಡಿ ಅದನ್ನ ಫೋಟೋಸ್ ಅನ್ನ ಕೇಳಿದಾಗ ಅಪ್ಲೋಡ್ ಮಾಡಿ ಡಾಕ್ಯುಮೆಂಟ್ಸ್ ಗೆ. ಮತ್ತೆ ಇದ್ರ ಬಗ್ಗೆ 500 words ಅಲ್ಲಿ ರಿಪೋರ್ಟ್ ಅನ್ನ ಕ್ರಿಯೇಟ್ ಮಾಡಿ ಆ ರಿಪೋರ್ಟ್ ಅಲ್ಲಿ ಫೋಟೋಸ್ ಅನ್ನು ಸಹ
ಅಟೆಸ್ಟ್ ಮಾಡಿರೋ ಫೋಟೋಸ್ ಅನ್ನು ಸಹ ಒಂದಷ್ಟು ಫೋಟೋಸ್ ಅನ್ನ ಹಾಕಿ. ಹಾಗಂತ ಹೇಳಿ ಕಂಪ್ಲೀಟ್ ಫೋಟೋಸ್ ಇಂದಾನೆ ಫಿಲ್ ಮಾಡಬೇಡಿ. ಮತ್ತೆ ಲಿಸ್ಟ್ ಆಫ್ ಆಕ್ಟಿವಿಟೀಸ್ ಕಂಡಕ್ಟೆಡ್, ಓಕೆ, ಅಂಡ್ ರಿಪೋರ್ಟ್ ಆಫ್ ದ ಆಕ್ಟಿವಿಟೀಸ್. ಸೊ ವಾಟ್ ಆರ್ ದ ಆಕ್ಟಿವಿಟೀಸ್, ಸ್ಟೂಡೆಂಟ್ ಸೆಂಟ್ರಿಕ್ ಆಕ್ಟಿವಿಟೀಸ್ ನಿಮ್ಮ ಕಾಲೇಜಲ್ಲಿ ಮಾಡಿದ್ದೀರಾ ಪ್ರೋಗ್ರಾಮ್ ವೈಸ್, ಅದನ್ನು ಲಿಸ್ಟ್ ಮಾಡಿ ಅದಕ್ಕೆ ರಿಪೋರ್ಟ್ ಅನ್ನು ಮಾಡಿ ಇದನ್ನ ವೆಬ್ಸೈಟ್ ಅಲ್ಲೂ ಸಹ ಅಪ್ಲೋಡ್ ಮಾಡಿ. ಇದರ ಬೇಸಿಸ್ ಮೇಲೆ ನೀವು 500 ವರ್ಡ್ಸ್ ಅಲ್ಲಿ ರಿಪೋರ್ಟ್ ಅನ್ನ ತಯಾರಿ ಮಾಡಬೇಕಾಗುತ್ತೆ. ಸೊ ದ ನೆಕ್ಸ್ಟ್ ಒನ್ ಇಸ್ 2.3.2. Teachers use ICT enabled tools for effective teaching learning process. So what has to be given over here is, again, it's a QLM question. ಎಷ್ಟು ಜನ list of faculty members using ICT tools. ನಿಮ್ಮಲ್ಲಿ ಎಷ್ಟು ಜನ ICT tools ಅನ್ನ ಯೂಸ್ ಮಾಡ್ತಿದ್ದಾರೆ, ಮತ್ತೆ ಯಾವ ಟಾಪಿಕ್ಸ್ ಅನ್ನ ICT ಟೂಲ್ಸ್ ಮೂಲಕ ಕವರ್ ಮಾಡಿದಾರೆ ಅದನ್ನ ಲಿಸ್ಟ್ ಮಾಡ್ಕೊಳ್ಳಿ. ಮತ್ತೆ ಲಿಂಕ್ ಆಫ್ ಇ ಲರ್ನಿಂಗ್ ಕಂಟೆಂಟ್ಸ್ ಅಪ್ಡೇಟೆಡ್ ಆನ್ HEI ವೆಬ್ಸೈಟ್, ಅಂದ್ರೆ ನಿಮ್ಮ ಕಾಲೇಜ್ ವೆಬ್ಸೈಟ್ ಅಲ್ಲಿ ಅಪ್ಡೇಟ್ ಮಾಡಿದ್ರ ಲಿಂಕ್ ಅನ್ನ ಇ ಲರ್ನಿಂಗ್ ಗೆ ಸಂಬಂಧಪಟ್ಟ ಹಾಗೆ ಅದನ್ನು ಸಹ ಒಂದು ಲಿಸ್ಟ್ ಔಟ್ ಮಾಡ್ಕೊಳ್ಳಿ. ಇದಿಷ್ಟು ಲಿಸ್ಟ್ ಔಟ್ ಮಾಡ್ಕೊಂಡಿದ ನಂತರ 500 ವರ್ಡ್ಸ್ ಅಲ್ಲಿ ರೈಟ್ ಅಪ್ ಅನ್ನ ಮಾಡಿ, QLM ಕ್ವಶನ್ ಆಗಿರೋದ್ರಿಂದ. ಸೊ ಇಲ್ಲಿ ಬೇಕಾಗಿರುವಂತ ಡಾಕ್ಯುಮೆಂಟ್ ಲಿಸ್ಟ್ ಆಫ್ ಫ್ಯಾಕಲ್ಟಿ ಯೂಸಿಂಗ್ ICT ಟೂಲ್ಸ್, ಟಾಪಿಕ್ಸ್ ಕವರ್ ಯೂಸಿಂಗ್ ICT ಟೂಲ್ಸ್ ಲಿಸ್ಟ್, ಮತ್ತೆ ಲಿಂಕ್ಸ್ ಆಫ್ e-learning contents updated on HEI website. So ಇಷ್ಟನ್ನ ಡೇಟಾ ಇಟ್ಕೊಂಡು 500 ವರ್ಡ್ಸ್ ಅಲ್ಲಿ ನೀವು ರೈಟ್ ಅಪ್ ಅನ್ನು ಕೊಡಿ. ದಟ್ ವಿಲ್ ಹೆಲ್ಪ್ ಯು ಔಟ್. ಅಂಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಇಲ್ಲಿ ICT ಅಂತ ಹೇಳಿದ ತಕ್ಷಣ ವಾಟ್ ಇಸ್ ICT ಅಂತ ಬಂದ್ಬಿಡುತ್ತೆ. ಸೊ ನಾವು ಪವರ್ ಪಾಯಿಂಟ್ ಪ್ರೆಸೆಂಟೇಶನ್ ಮಾಡಿರ್ತೀವಿ ಕ್ಲಾಸ್ ಅಲ್ಲಿ, ದಟ್ ಕ್ಯಾನ್ ಬಿ ಟ್ರೀಟೆಡ್ ಆಸ್ ICT ಟೂಲ್. ನೋ, ಇಫ್ ಆ ಪವರ್ ಪಾಯಿಂಟ್ ಪ್ರೆಸೆಂಟೇಶನ್ ನೀವು ವೈಫೈ ಅಥವಾ ಇಂಟರ್ನೆಟ್ ಕನೆಕ್ಷನ್ ಮೂಲಕ ಮಾಡಿದರೆ ಅದನ್ನ ICT ಟೂಲ್ ಅಂತ ಕನ್ಸಿಡರ್ ಮಾಡಬಹುದು. ನೀವು ಕ್ಲಾಸ್ ರೂಮ್ ಅಲ್ಲಾದ್ರೂ ಮಾಡಿರ್ಬೋದು, ಅಥವಾ ನೀವು ಆಡಿಟೋರಿಯಂ ಅಲ್ಲಾದ್ರೂ ಮಾಡಿರ್ಬೋದು, ಅಥವಾ ಜನರಲ್ ಆಗಿ ನಿಮ್ಮ ಕಾಲೇಜ್ ಪ್ರಿಮೈಸಸ್ ಅಲ್ಲಿ ಎಲ್ಲಾದ್ರೂ ನೀವು ನೋಡಿಸೆ ಪ್ರೊಜೆಕ್ಟರ್ ಅನ್ನ ಯೂಸ್ ಮಾಡಿಕೊಂಡು ವೆಬ್ ಲಿಂಕ್ ಅನ್ನ ತಗೊಂಡು ಅಥವಾ ವೈಫೈ ಕನೆಕ್ಷನ್ ಮೂಲಕ ನೀವು ಹುಡುಗರಿಗೆ ಪಾಠವನ್ನ ಮಾಡಿದ್ರ, ಓಕೆ, ಅದನ್ನ ICT ಎನೇಬಲ್ ಟೂಲ್ಸ್ ಅಂತ ಕರೀತಾರೆ. ಸೇ ಫಾರ್ ಎಕ್ಸಾಂಪಲ್, ಯು ಆರ್ ಶೋಯಿಂಗ್ ಎ ಲೈವ್ ಸ್ಟಾಕ್ ಮಾರ್ಕೆಟ್ ಫಾರ್ ದ ಸ್ಟೂಡೆಂಟ್ಸ್, ಓಕೆ, ಆರ್ ಯು ಆರ್ ಶೋಯಿಂಗ್ ಎ ಲೈವ್ ಬಡ್ಜೆಟ್ ಸೆಷನ್, ಓಕೆ, ಆನ್ಯುವಲ್ ಬಡ್ಜೆಟ್, ಓಕೆ, ಸ್ಟೇಟ್ ಬಡ್ಜೆಟ್ ಇರ್ಬೋದು ಅಥವಾ ನ್ಯಾಷನಲ್ ಬಡ್ಜೆಟ್ ಇರ್ಬೋದು. ಈ ಬಡ್ಜೆಟ್ ಲೈವ್ ಸೆಷನ್ ಅನ್ನ ತೋರಿಸಿದ್ರೆ ಅದನ್ನು ನೀವು ICT ಟೂಲ್ ಆಗಿ ಯೂಸ್ ಮಾಡಬಹುದು. ಅಂದ್ರೆ ಕ್ಲಾಸ್ ರೂಮ್ ಅಲ್ಲಿ ನೀವು ವೆಬ್ಸೈಟ್ ಮತ್ತು ಅಂದ್ರೆ ಇನ್ ಅದರ್ ವರ್ಡ್ಸ್ ವೈಫೈ ಅಥವಾ ಇಂಟರ್ನೆಟ್ ಮೂಲಕ ನೀವು ಅಲಾಂಗ್ ವಿತ್ PPT ಪ್ರೆಸೆಂಟೇಶನ್ ಇದನ್ನ ಮಾಡಿದ್ರೆ ICT ಟೂಲ್ ಅಂತ ಕನ್ಸಿಡರ್ ಮಾಡ್ತೀರಾ. ಸೊ ಇದರ ಬಗ್ಗೆ ನೀವು ರೈಟ್ ಅಪ್ ಅನ್ನ ಕೊಡಿ. The next one is 2.3.3, ratio of mentors to students for academic and other related issues. So in this regard, data for the last completed academic year anta keltana. This must last completed academic year anta ಹೇಳಿದ್ರೆ ನಮಗೆ 20 ಆಗುತ್ತೆ. ಯಾಕಂದ್ರೆ ಜೂನ್ ನಂತರನೇ ನಾವು ಇದನ್ನ ಡೇಟಾನ ಅಪ್ಲೋಡ್ ಮಾಡಕ್ ಹೋಗ್ತಿರೋಂಥದ್ದು. ಸೊ ಹಾಗಾಗಿ ಈ ವರ್ಷ ನಿಮ್ಮಲ್ಲಿ ಎಷ್ಟು ಜನ ಮೆಂಟರ್ಸ್ ಇದಾರೆ ಮತ್ತೆ ನಂಬರ್ ಆಫ್ ಮೆಂಟೀಸ್ ಎಷ್ಟಿದಾರೆ, ಓಕೆ, ಮೆಂಟರ್ಸ್ ಅಂಡ್ ಮೆಂಟೀಸ್ ಲಿಸ್ಟ್ ಅನ್ನ ಮಾಡ್ಕೊಡಿ. ಸೊ ಇದಕ್ಕೆ ಒಂದು ಸಿಂಪಲ್ ಫಾರ್ಮುಲಾ ಹೇಳ್ತೇನೆ. ಏನಂದ್ರೆ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ನಿಮ್ಮಲ್ಲಿ ಎಷ್ಟಿದಾರ ಅಷ್ಟು ಜನನ ಟೋಟಲ್ ನಂಬರ್ ಆಫ್ ಫುಲ್ ಟೈಮ್ ಫ್ಯಾಕಲ್ಟಿ ಎಷ್ಟು ಜನ ಇದಾರೆ ಅವ್ರಿಗೆ ಡಿವೈಡ್ ಮಾಡಿ, ಓಕೆ, ಅದನ್ನ ಲಿಸ್ಟ್ ಅನ್ನ ತಯಾರಿ ಮಾಡ್ಕೊಡಿ ವಿತ್ ದ ನೇಮ್ ಆಫ್ ದ ಮೆಂಟರ್, ಓಕೆ, ದಟ್ ಇಸ್ ದ ಫ್ಯಾಕಲ್ಟಿ ನೇಮ್ ಆನ್ ದ ಟಾಪ್ ಅಂಡ್ ದ ಲಿಸ್ಟ್ ಆಫ್ ಸ್ಟೂಡೆಂಟ್ಸ್, ಓಕೆ, ಡಿವೈಡ್ ಮಾಡಿರುವಂತದ್ದು. ಸೇ ಫಾರ್ ಎಕ್ಸಾಂಪಲ್, ಆಗ್ಲೇ ಹೇಳಿದಾಗೆ 1200 ಸ್ಟೂಡೆಂಟ್ಸ್ ಇದಾರೆ, 12 ಫುಲ್ ಟೈಮ್ ಫ್ಯಾಕಲ್ಟಿ ಇದಾರೆ, ಡಿವೈಡ್ ಮಾಡಿದ್ರೆ 100 ಸ್ಟೂಡೆಂಟ್ ಪರ್ ಫ್ಯಾಕಲ್ಟಿ ಬರ್ತಾರೆ. ಆ ರೀತಿಯಾಗಿ ಡಿವೈಡ್ ಮಾಡ್ಕೊಳ್ಳಿ, ಲಿಸ್ಟ್ ಅನ್ನ ತಯಾರಿ ಮಾಡ್ಕೊಳ್ಳಿ. ದೆನ್ ಮಾಡಿದ ನಂತರ ಇದನ್ನ ಒಂದು ರಿಜಿಸ್ಟರ್ಲಿ ಎಂಟ್ರಿ ಮಾಡ್ಕೊಳ್ಳಿ, ಓಕೆ. ಮತ್ತೆ ಆ ಸ್ಟೂಡೆಂಟ್ಸ್ಗೆ ಏನ್, ಓಕೆ, ಕನ್ಸಲ್ಟ್ ಮಾಡಿದ್ದೀರಾ, ಎಸ್ಪೆಷಲಿ ಸ್ಲೋ ಲರ್ನರ್ಸ್, ಅಡ್ವಾನ್ಸ್ ಲರ್ನರ್ಸ್ ಏನ್ ಐಡೆಂಟಿಫೈ ಮಾಡಿದ್ದೀರಾ, ಅವರಿಗೆ ಕೌನ್ಸಿಲಿಂಗ್ ಮಾಡಿರುವಂತದ್ದು, ಮತ್ತೆ ಎನಿ ಪ್ರಾಬ್ಲಮ್ ಅರೈಸಿಂಗ್ ಫಾರ್ ಅ ಸ್ಟೂಡೆಂಟ್ ಅಂಡ್ ದ ಸ್ಟೂಡೆಂಟ್ ಹ್ಯಾಸ್ ಕಮ್ ಟು ಯು, ಓಕೆ, ಅಥವಾ ಕೌನ್ಸಿಲಿಂಗ್ ಅನ್ನ ಮಾಡಿರುವಂತದ್ದು, ಇದೆಲ್ಲವನ್ನ ಅದರಲ್ಲಿ ರೆಕಾರ್ಡ್ ಮಾಡಿ ಇಟ್ಟಿರ್ರಿ, ಓಕೆ. ಬಿಫೋರ್ ದ್ಯಾಟ್
the one more important over here is responsibilities of the mentor and the mentee. Duties of the mentor and the mentee ಅನ್ನ ನೀವು ಪ್ರಿನ್ಸಿಪಲ್ ಇಂದ ಅಟೆಸ್ಟ್ ಆಗಿರಬೇಕು. ಸೊ ಫಸ್ಟ್ ಅದನ್ನ ರೆಸ್ಪಾನ್ಸಿಬಿಲಿಟೀಸ್ ಆಫ್ ದ ಮೆಂಟರ್ ಒಂದು ಲಿಸ್ಟ್ ಅನ್ನ ಮಾಡ್ಕೊಳ್ಳಿ. ಓಕೆ, ವಾಟ್ ಆರ್ ದ ರೆಸ್ಪಾನ್ಸಿಬಿಲಿಟೀಸ್ ಆಫ್ ದ ಮೆಂಟರ್, ವಾಟ್ ಆರ್ ದ ರೆಸ್ಪಾನ್ಸಿಬಿಲಿಟೀಸ್ ಆಫ್ ದ ಮೆಂಟೀಸ್ ಅಂದ್ರೆ ಸ್ಟೂಡೆಂಟ್ಸ್, and what are the duties of the mentors and what are the duties of the mentees. ಇಷ್ಟನ್ನ ಲಿಸ್ಟ್ ಮಾಡಿ ಸ್ಟೂಡೆಂಟ್ ಪ್ರಿನ್ಸಿಪಲ್ ಇಂದ ಅಟೆಸ್ಟ್ ಮಾಡಿ. ಇದು ನೋಟಿಸ್ ಬೋರ್ಡ್ ಅಲ್ಲಿ ಹಾಕಿದ್ರೆ ತುಂಬಾ ಒಳ್ಳೇದು. ಓಕೆ, ಅಟೆಸ್ಟ್ ಮಾಡಿದ ಕಾಪಿಯನ್ನ ಒಂದು ನೋಟಿಸ್ ಬೋರ್ಡ್ ಅಲ್ಲಿ ಮೆಂಟರ್ಸ್ ಡ್ಯೂಟೀಸ್ ರೆಸ್ಪಾನ್ಸಿಬಿಲಿಟೀಸ್ ಅನ್ನ ನೋಟಿಸ್ ಬೋರ್ಡ್ ಅಲ್ಲಿ ಹಾಕಿರಿ. ಎಲ್ಲಾ ಸ್ಟೂಡೆಂಟ್ಸ್ ಗಮನಕ್ಕೆ ಇದು ಬಂದಿರಲಿ. ಸೊ ಇದಕ್ಕೆ ಡಾಕ್ಯುಮೆಂಟ್ಸ್ ಅನ್ನ ಇಟ್ಕೊಳ್ಳಿ. ಬಟ್ ಇಲ್ಲಿ ಫಸ್ಟ್ ಫೋರ್ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ನಂಬರ್ ಆಫ್ ಮೆಂಟರ್ಸ್ ಅಂಡ್ ನಂಬರ್ ಆಫ್ ಮೆಂಟೀಸ್ ಅಸೈನ್ಡ್ ಫಾರ್ ಈಚ್ ಮೆಂಟರ್ has to be kept, and the counseling dates details ಅನ್ನ ಡೈರಿಯಲ್ಲಿ ಅಥವಾ ಬುಕ್ ಅಲ್ಲಿ ರಿಜಿಸ್ಟರ್ ಅಲ್ಲಿ ಮೇಂಟೈನ್ ಮಾಡಿರ್ಬೇಕು ಪ್ರತಿಯೊಬ್ಬ ಟೀಚರ್. ದಟ್ಸ್ ವಾಟ್. And the next one is key indicator 2.4 teacher profile and quality. It has got 60 weightage. Okay, ಇಲ್ಲಿ 60 weightage ಇರೋದ್ರಿಂದ this is one of the important criteria key indicator. This also again which is related to full-time teachers. 2.4.1 and 2.4.3 template on the impact. Okay, I'll tell you about this. Both 2.4.1 and 2.4.3 has the same template given. So ಇಲ್ಲಿ ಏನ್ ಹೇಳುತ್ತೆ ಅಂದ್ರೆ average percentage of full-time teachers again sanction post during the last 5 years. Last 5 years ನಿಮ್ಮಲ್ಲಿ ಎಷ್ಟು ಜನ full-time teachers ಇದ್ದಾರೆ? Therefore there is a table for this. So you need to fill a table that is again year and ಕೆಳಗಡೆ ಪಕ್ಕದಲ್ಲಿ ಫುಲ್ ಟೈಮ್ ಟೀಚರ್ ಎಷ್ಟು ಜನ ಇದ್ದಾರೆ, ಮತ್ತೆ ಥರ್ಡ್ ಕಾಲಮ್ ಸ್ಯಾಂಕ್ಷನ್ ಪೋಸ್ಟ್. There are 3 columns, that is year, first column, second column is with regard to the full time teachers, and the third column is sanction post. ಇದನ್ನ ಫಿಲ್ ಮಾಡಬೇಕು. ಪ್ರತಿ ವರ್ಷದ್ದು ಲಾಸ್ಟ್ 5 ವರ್ಷದ್ದು ಫಿಲ್ ಮಾಡಬೇಕಾಗ್ತ. ನಂಬರ್ ಆಫ್ ಫುಲ್ ಟೈಮ್ ಟೀಚರ್ಸ್ ಎಷ್ಟು ಜನ ಇದಾರ? 12 ಜನ ಫುಲ್ ಟೈಮ್ ಟೀಚರ್ಸ್ ಇದಾರೆ. ಸ್ಯಾಂಕ್ಷನ್ಡ್ 16 ಇದೆ. ಸೊ 16 ಸ್ಯಾಂಕ್ಷನ್ ಅಂತ ತೋರಿಸಿ, ಡಿಪಾರ್ಟ್ಮೆಂಟ್ ಇಂದ ಸ್ಯಾಂಕ್ಷನ್ ಆಗಿರುವಂತದ್ದು, ಮತ್ತೆ ನಮ್ಮಲ್ಲಿ ಫುಲ್ ಟೈಮ್ ಟೀಚರ್ ಎಷ್ಟು ಜನ ಇದಾರ ಅವರನ್ನ ತೋರಿಸ್ತೀವಿ. ಇಲ್ಲಿ ಕೆಲವು ಕೇಳ್ತಾರ, ಸರ್ ಡೆಪ್ಯುಟೇಷನ್ ಅವ್ರನ್ನ ಕನ್ಸಿಡರ್ ಮಾಡ್ಬೇಕಾ? ಕನ್ಸಿಡರ್ ಮಾಡಿ. ಓಕೆ, 5 years ಪರ್ಸೆಂಟೇಜ್ ಅನ್ನ ಕ್ಯಾಲ್ಕುಲೇಟ್ ಮಾಡೋದು, ಪರ್ಸೆಂಟೇಜ್ ಪರ್ ಇಯರ್ ಅನ್ನ ಫಸ್ಟ್ ಕ್ಯಾಲ್ಕುಲೇಟ್ ಮಾಡಬೇಕು, ಮತ್ತೆ ಆ ಪರ್ಸೆಂಟೇಜ್ ಸಮ್ ಅನ್ನ ತಗೊಂಡು ಆವರೇಜ್ ಪರ್ಸೆಂಟೇಜ್ ಫಾರ್ ದ ಲಾಸ್ಟ್ 5 years ಅನ್ನ ತಗೊಳ್ಬೇಕು. ಪ್ರತಿ ವರ್ಷದ ಆಡ್ ಮಾಡಿ ಡಿವೈಡೆಡ್ ಬೈ add percentage of every year and divide by 5, that you will get average percentage for 5 years. So first table anna ready madu. And the next table over here, template over here is very important. Number of full-time teachers. Sorry, name of full-time teachers. You need to enter all the full-time teachers' name for the last 5 years. 5 ವರ್ಷದಿಂದ ಎಷ್ಟು ಜನ ನಿಮ್ಮಲ್ಲಿ ಫುಲ್ ಟೈಮ್ ಟೀಚರ್ ಇದ್ದಾರೆ, ಅವರು ಬಿಟ್ಟೋಗಿರ್ಬೋದು, ಟ್ರಾನ್ಸ್ಫರ್ ಆಗಿರ್ಬೋದು. ಓಕೆ, ಅವರನ್ನು ಸಹ ಇಲ್ಲಿ ಕನ್ಸಿಡರ್ ಮಾಡಿ. ಓಕೆ, ನೇಮ್ ಆಫ್ ದ ಫುಲ್ ಟೈಮ್ ಟೀಚರ್, ಲಿಸ್ಟ್ ಆಫ್ ದ ನೇಮ್ ಆಫ್ ಆಲ್ ಫುಲ್ ಟೈಮ್ ಟೀಚರ್ ಹೂ ಆರ್ ದೇರ್ ಇನ್ ಯುವರ್ ಇನ್ಸ್ಟಿಟ್ಯೂಷನ್ ಫಾರ್ ದ ಲಾಸ್ಟ್ 5 years has to be entered along with the PAN number, their designation, their year of appointment, nature of appointment, again sanction post. ನಮ್ಮಲ್ಲಿ ಎಲ್ಲಾ ಫುಲ್ ಟೈಮ್ ಟೀಚರ್ಸ್ ಪರ್ಮನೆಂಟ್ ಆಗಿ ಅಪಾಯಿಂಟ್ ಆಗಿರ್ತಾರ, ಟೆಂಪರರಿ ಆಗಿ ಬರೋದಿಲ್ಲ. ಸೊ ಯು ಮೆನ್ಷನ್ ಆಸ್ ಪರ್ಮನೆಂಟ್ ಫ್ಯಾಕಲ್ಟೀಸ್. ನೇಮ್ ಆಫ್ ದ ಡಿಪಾರ್ಟ್ಮೆಂಟ್ ಫಾರ್ ವಿಚ್ ದೇ ಆರ್ ಅಪಾಯಿಂಟೆಡ್. ದೇ ಮೇ ಬಿ ಅಪಾಯಿಂಟೆಡ್ ಫಾರ್ ಕಾಮರ್ಸ್, ಮ್ಯಾನೇಜ್ಮೆಂಟ್ ಆರ್ sociology, history, political science, and so on. Please mention that. And total number of years of experience in the same institution. This is very much important. ಯಾಕಂದ್ರೆ ಫಸ್ಟ್ ಕಾಲಮ್ ಮತ್ತೆ ಈ ಕಾಲಮ್ ಏನಿದೆ, ಓಕೆ, ದಟ್ ಇಸ್ ವಿತ್ ರಿಗಾರ್ಡ್ ಟು ದ 7th ಕಾಲಮ್. ಫಸ್ಟ್ ಕಾಲಮ್ ಅಂಡ್ 7th ಕಾಲಮ್ ಇದು ಸಮ್ ಆಫ್ ದಿಸ್ ಮತ್ತೆ ಇನ್ನೊಂದು ಟೆಂಪ್ಲೇಟ್ ಅಲ್ಲಿ ಬೇಕಾಗತ್ತೆ. ಅದಕ್ಕೋಸ್ಕರ ದಟ್ ಇಸ್ ನಥಿಂಗ್ ಬಟ್ ನೇಮ್ ಆಫ್ ದ ಫುಲ್ ಟೈಮ್ ಟೀಚರ್ಸ್, ಟೋಟಲ್ ನಂಬರ್ ಆಫ್ ಫುಲ್ ಟೈಮ್ ಟೀಚರ್ಸ್, and total years of experience in the same institution. This is the sum total of it. Okay, as is required in further.
ಮುಂದೆ ಬರುವಂತ ಟೆಂಪ್ಲೇಟ್ ಬೇಕಾಗುತ್ತೆ. ಹಾಗಾಗಿ ಟೋಟಲ್ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಇನ್ ದ ಸೇಮ್ ಇನ್ಸ್ಟಿಟ್ಯೂಷನ್. ವಾಟ್ ಯು ಮೀನ್ ಬೈ ದಟ್? ನಮ್ಮ ಇನ್ಸ್ಟಿಟ್ಯೂಷನ್ ಅಲ್ಲಿ ಎಷ್ಟು ವರ್ಷ ಸರ್ವಿಸ್ ಮಾಡಿದ್ದಾರೆ ಅದು ಮಾತ್ರ ಕನ್ಸಿಡರ್ ಮಾಡಬೇಕು. ಅವರ ಪಾಸ್ಟ್ ಎಕ್ಸ್ಪೀರಿಯನ್ಸ್ ಇನ್ ಅದರ್ ಇನ್ಸ್ಟಿಟ್ಯೂಷನ್ಸ್ ವಿಲ್ ನಾಟ್ ಬಿ ಕನ್ಸಿಡರ್ಡ್. Say for example, Mr. X is a full-time teacher, was working in our ನಮ್ಮ ಇನ್ಸ್ಟಿಟ್ಯೂಷನ್ ಅಲ್ಲಿ ಹಿಂದೆ 4 ವರ್ಷ ವರ್ಕ್ ಮಾಡಿದ್ದಾರೆ. ಓಕೆ, ಹಿಂದೆ 4 ವರ್ಷ ವರ್ಕ್ ಮಾಡಿದ್ದಾರೆ, ಮತ್ತೆ ಟ್ರಾನ್ಸ್ಫರ್ ಆಗಿ ಬೇರೆ ಕಡೆ ಹೋಗಿದ್ದಾರೆ. 3 ವರ್ಷ ಟ್ರಾನ್ಸ್ಫರ್ ಆಗಿ ಹೋಗಿದ್ದಾರೆ, ಮತ್ತೆ ಇಲ್ಲಿಗೆ ಟ್ರಾನ್ಸ್ಫರ್ ಆಗಿ 2 ವರ್ಷದಿಂದ ಬಂದಿದ್ದಾರೆ. ಸೊ ಈಗ ಎಕ್ಸ್ ಗೆ ಟೋಟಲ್ ನಂಬರ್ ಆಫ್ ಇಯರ್ಸ್ ಎಕ್ಸ್ಪೀರಿಯನ್ಸ್ ತಗೊಳ್ಬೇಕಾದ್ರೆ ಎಷ್ಟು ತಗೊಳ್ಬೇಕು ಅಂದ್ರೆ, ಹಿಂದೆ 4 ವರ್ಷ ಇಲ್ಲೇ ವರ್ಕ್ ಮಾಡಿದ್ರು, ಪ್ಲಸ್ ಈಗ 2 ವರ್ಷ ಏನೇ ಇಲ್ಲೇ ವರ್ಕ್ ಮಾಡ್ತಿದಾರೆ, ಒಟ್ಟು 6 ವರ್ಷ ಕನ್ಸಿಡರ್ ಮಾಡ್ಬೇಕು. ಬಟ್ ಮಧ್ಯದಲ್ಲಿ 3 ವರ್ಷ ಏನಿದೆ ಬೇರೆ ಇನ್ಸ್ಟಿಟ್ಯೂಷನ್ ಮಾಡಿದ್ದು ಅದನ್ನ ಕನ್ಸಿಡರ್ ಮಾಡೋ ಹಾಗಿಲ್ಲ. ಸೊ ದಿಸ್ ಯು ಮಸ್ಟ್ ಬಿ ಕೇರ್ಫುಲ್ ಇನ್ ಎಂಟ್ರಿಂಗ್ ಅಬೌಟ್ ದ ನಂಬರ್ ಆಫ್ ಟೋಟಲ್ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್. ಮತ್ತೆ ಇಸ್ ದ ಟೀಚರ್ ಸ್ಟಿಲ್ ಸರ್ವಿಂಗ್ ಇನ್ ದ ಇನ್ಸ್ಟಿಟ್ಯೂಷನ್? ಇಫ್ ನಾಟ್, ಲಾಸ್ಟ್ ಇಯರ್ ಆಫ್ ದ ಸರ್ವಿಸ್ ಆಫ್ ದ ಫ್ಯಾಕಲ್ಟಿ ಆಫ್ ದ ಇನ್ಸ್ಟಿಟ್ಯೂಷನ್. ಸೊ ಇಲ್ಲಿ ಮೆನ್ಷನ್ ಮಾಡ್ಬೇಕಾಗುತ್ತೆ. ಸೇ ಫಾರ್ ಎಕ್ಸಾಂಪಲ್ ಲಾಸ್ಟ್ 10 years ಇಂದ ವರ್ಕ್ ಮಾಡಿರ್ತಾರ, ಇಲ್ಲಿ ಟೋಟಲ್ ಎಕ್ಸ್ಪೀರಿಯನ್ಸ್ 10 years ತೋರಿಸಿರ್ತಾರ, ಪ್ರೀವಿಯಸ್ ಇಯರ್ ರಿಟೈರ್ ಆಗಿರ್ತಾರ, ಹಾಗಾಗಿ ಇಲ್ಲಿ ನೋ ಅಂತ ಮೆನ್ಷನ್ ಮಾಡಿ ರಿಟೈರ್ಡ್. ಓಕೆ, ರೀಸನ್ ನೋ ರಿಟೈರ್ಡ್ ಅಂತ ಮೆನ್ಷನ್ ಮಾಡಿ. ಅವರು ಎಸ್ ವರ್ಕ್ ಮಾಡ್ತಿದ್ರೆ ಎಸ್ ಅಂತ ಮೆನ್ಷನ್ ಮಾಡಿ. ಓಕೆ, ರಿಟೈರ್ ಆಗಿದ್ರ ಅಥವಾ ಟ್ರಾನ್ಸ್ಫರ್ ಆಗಿದ್ರ ನೋ ಅಂತ ಮೆನ್ಷನ್ ಮಾಡಿ. ಬಟ್ ಆದ್ರೆ ಅವರು ಇಲ್ಲಿ ಸರ್ವ್ ಮಾಡಿದಾರಲ್ಲ ಅದನ್ನ ನೀವು ಮೆನ್ಷನ್ ಮಾಡಿ. ಓಕೆ, ಫುಲ್ ಟೈಮ್ ಟೀಚರ್ಸ್, ದಟ್ ಇಸ್ ಈಗ ನೇಮ್ ಆಫ್ ದ ಫುಲ್ ಟೈಮ್ ಟೀಚರ್ಸ್. ಈಗ 15 ವರ್ಷದಿಂದ ವರ್ಕ್ ಮಾಡ್ಕೊಳ್ಬೇಕ ಇಲ್ಲ, ಲಾಸ್ಟ್ 5 years ಅಲ್ಲಿ ಯಾರು ಫುಲ್ ಟೈಮ್ ಟೀಚರ್ಸ್ ಆಗಿದ್ರು ಅವ್ರನ್ನ ಮಾತ್ರ ತಗೊಳ್ಬೇಕು. ಓಕೆ, ಲಾಸ್ಟ್ 5 years ಇಂದ ಯಾರು ಫುಲ್ ಟೈಮ್ ಟೀಚರ್ ವರ್ಕ್ ಮಾಡಿದಾರ ಅವ್ರನ್ನ ಮಾತ್ರ ಕನ್ಸಿಡರ್ ಮಾಡ್ಬೇಕಾಗುತ್ತೆ. ಇದಕ್ಕೆ ಏನು ಡೇಟಾ ಬೇಕಾಗತ್ತೆ ಅಂತ ಹೇಳಿದ್ರೆ, year wise full time teachers and sanction post of 5 years, list of sanction post, appointment orders of all this faculty members who are full time. Yes, these are the documents. And the next one is 2.4.2, average percentage of full time teachers with PhD, Doctor of Medicine and Doctor of Science. Okay, D.Litt for the last 5. Consider only a highest degree for the count. ಅಂದ್ರೆ ನಮ್ಮಲ್ಲಿ ಯಾರಾದ್ರೂ PhD ಮಾಡ್ಕೊಂಡಿದಾರೆ, D.Litt ಮಾಡ್ಕೊಂಡಿದಾರೆ, ಓಕೆ, ಹೈಯೆಸ್ಟ್ ಡಿಗ್ರಿಯನ್ನ ಯಾರು ಪಡ್ಕೊಂಡಿರ್ತಾರ ಅವರ ಲಿಸ್ಟ್ ಅನ್ನ ನೀವು ಇಲ್ಲಿ ಮೆನ್ಷನ್ ಮಾಡ್ಬೇಕಾಗುತ್ತೆ. ನಂಬರ್ಸ್, ಈಗ ಸೇ ಫಾರ್ ಎಕ್ಸಾಂಪಲ್ ಇಯರ್ 2015-16 ಅಲ್ಲಿ 10 ಜನ PhD ಇದಾರ, 10 ಜನ ಅಂತ ಹಾಕಿ 10 ನಂಬರ್ಸ್. ಓಕೆ, 16-17 ಅಲ್ಲಿ 14 ಮೆಂಬರ್ಸ್ ಆಗಿದಾರ, 14 ಅಂತ ಹಾಕಿ. ಹಾಗೆ every year you go on adding. Okay, so till the current year ಅನ್ನ ಈಗ ನಿಮ್ದು 2021 ಎಷ್ಟು ಜನ PhD ಇದಾರೆ ಅದನ್ನ ಕನ್ಸಿಡರ್ ಮಾಡಿ ಆವರೇಜ್ ಪರ್ಸೆಂಟೇಜ್ ಅನ್ನು ತಗೊಳ್ಳಿ. ಓಕೆ, ಸೊ ದಿಸ್ ಇಸ್ ವಾಟ್ ವಿತ್ ರಿಗಾರ್ಡ್ ಟು. ಮತ್ತೆ ನೆಕ್ಸ್ಟ್ ಟೆಂಪ್ಲೇಟ್ ಏನು, ಇದು ರೀಸೆಂಟ್ಲಿ ಚೇಂಜ್ ಆಗಿರುವಂತ ಟೆಂಪ್ಲೇಟ್ ಇದು. ಓಕೆ, NAAC ಅಲ್ಲಿ ಹೊಸದಾಗಿ ಚೇಂಜ್ ಆಗಿದೆ. ದಿಸ್ ಇಸ್ ವಾಟ್ ದ ಟೆಂಪ್ಲೇಟ್ ಇಸ್ ಆಲ್ ಅಬೌಟ್. And average percentage of full-time teachers with PhD. So ಇಲ್ಲಿ ಟೆಂಪ್ಲೇಟ್ ಅನ್ನ ಫಿಲ್ ಮಾಡಬೇಕು. Number of full-time serving teachers with ಇಲ್ಲಿ only PhD holders ಅಥವಾ D.Litt holders or highest degree ಅವ್ರು ಮಾತ್ರನ ಕನ್ಸಿಡರ್ ಮಾಡಿ. ಕ್ವಾಲಿಫಿಕೇಶನ್ ಏನ್ ಪಡ್ಕೊಂಡಿದ್ದಾರೆ ಅದನ್ನ ಮೆನ್ಷನ್ ಮಾಡಿ. ಇಯರ್ ಆಫ್ ಒಬ್ಟೈನಿಂಗ್ ದ ಕ್ವಾಲಿಫಿಕೇಶನ್ ಅದನ್ನ ಮೆನ್ಷನ್ ಮಾಡಿ. ಲಾಸ್ಟ್ 5 years ಅಲ್ಲೇ ಪಡೆದಿರ್ಬೇಕಾ? ಹಾಗೇನಿಲ್ಲ, ಅವರು 10 ವರ್ಷದಿಂದ ಪಡೆದಿದ್ರು PhD ನ, ಇಲ್ಲಿ PhD ಯಾವ ವರ್ಷ ಪಡ್ಕೊಂಡಿದ್ದಾರೆ ಅದನ್ನ ಮೆನ್ಷನ್ ಮಾಡಿ. ಇವಾಗ ರೆಕಗ್ನೈಸ್ಡ್ ಆಸ್ ಅ ರಿಸರ್ಚ್ ಗೈಡ್ ಆಗಿ ರೆಕಗ್ನೈಸ್ ಆಗಿದ್ರೆ ಅವರು ಎಸ್ ಅಂತ ಮೆನ್ಷನ್ ಮಾಡಿ. ಇಯರ್ ಆಫ್ ರೆಕಗ್ನೈಸ್, ಯಾವ ವರ್ಷ ಅವರು ರೆಕಗ್ನೈಸ್ ಆಗಿದ್ರೆ ಅದನ್ನ ವರ್ಷ, ಯಾವ ವರ್ಷದಿಂದ ರೆಕಗ್ನೈಸ್ ಆಗಿದ್ದಾರೆ, ಯಾವ ವರ್ಷ ಆಗಿದಾರ ರಿಸರ್ಚ್ ಗೈಡ್ ಆಗಿ ಯೂನಿವರ್ಸಿಟಿಗೆ ಅಥವಾ ಬೇರೆ ಯೂನಿವರ್ಸಿಟಿಗೆ ಇರ್ಬೋದು. ಗೈಡ್ ಆಗಿ ರೆಕಗ್ನೈಸ್ ಆಗಿದ್ರೆ ಅದನ್ನ ಮೆನ್ಷನ್ ಮಾಡಿ. ಸೊ ಹಾಗಾಗಿ ಇವರ ಡಾಕ್ಯುಮೆಂಟ್ಸ್ ಏನ್ ಇಟ್ಕೊಳ್ಬೇಕು ಇವ್ರಿಗೆ ಸಂಬಂಧಪಟ್ಟ ಹಾಗೆ, ಲಿಸ್ಟ್ ಆಫ್ ಫ್ಯಾಕಲ್ಟಿ ಮೆಂಬರ್ಸ್ ವಿತ್ PhD ಅಂಡ್ ಅದರ್ ಹೈಯೆಸ್ಟ್ ಡಿಗ್ರೀಸ್, PhD ಕಾನ್ವೊಕೇಶನ್ಸ್. ಓಕೆ, ಆನರರಿ ಡಿಗ್ರೀಸ್ ವಿಲ್ ನಾಟ್ ಬಿ. ಈಗ ಆನರರಿ PhDs ಅಂತ ಪಡಿತಾ ಇದ್ದಾರೆ ಸುಮಾರು ಜನ, ಅದನ್ನ ಇಲ್ಲಿ ಕನ್ಸಿಡರ್ ಮಾಡೋ ಹಾಗಿಲ್ಲ. ಇಟ್ ಮಸ್ಟ್ ಬಿ ಅ ರಿಸರ್ಚ್ ಓರಿಯೆಂಟೆಡ್ PhDs ಓನ್ಲಿ. ಓಕೆ, ಸ್ಕಾಲರ್ಸ್ ಆಗಿ
ಓಕೆ ಮಾಡಿರ್ಬೇಕು, ಥೀಸಿಸ್ ಅನ್ನ ಸಬ್ಮಿಷನ್ ಮಾಡಿರ್ಬೇಕು, ಅದಕ್ಕೆ ಅವಾರ್ಡ್ ಆಗಿದ್ರೆ ಮಾತ್ರ ಕನ್ಸಿಡರ್ ಮಾಡಿ, ಆರ್ ಅದರ್ವೈಸ್ this will not be considered. This is what the documents has to be kept. And 2.4.3, this is also related to 2.4.1 ಆಗ್ಲೇ ಹೇಳಿದಾಗೆ. ಸೊ ಇಲ್ಲಿ ನಾನು ಆಗ್ಲೇ ಹೇಳಿದ್ನಲ್ಲ, ನೇಮ್ and number of full-time teachers with years of teaching experience ಕೇಳ್ತಾನೆ. Sum total experience of the teachers ಅಂದ್ರೆ ಟೋಟಲ್ ಸಮ್. ಇಲ್ಲಿ ಕಾಲಮ್ ಸೇಮ್ ಇದೆ, ಟೆಂಪ್ಲೇಟ್ ಏನಿದೆಯಲ್ಲ 2.4.1 ಅಲ್ಲಿ ಸೇಮ್ ಇದೆ. 7th ಕಾಲಮ್ ಅಲ್ಲಿ ಟೋಟಲ್ ಸಮ್ ಏನ್ ಬರುತ್ತೆ, that has to be on the numerator, and number of full-time teachers, that is the first column ಅಲ್ಲಿ ಎಷ್ಟು ಜನ full-time teacher ಇದಾರೆ ಅದು denominator ಅಲ್ಲಿ ತಗೊಳ್ಳಿ, ನಂಬರ್ ಮಾತ್ರ. That will solve the formula. Okay, ಈ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡುತ್ತೆ ಆಟೋಮೆಟಿಕಲಿ. Okay, that is one thing. So just take the numbers of it, fetch you 20 marks automatically. So the next one is key indicator 2.5, evaluation process and reforms, that is 30. So information 2.5.1, mechanism of internal assessment is transparent and robust in terms of frequency and mode. 2.5.1 and 2.5.2 are closely related, but ಇಲ್ಲಿ ಏನ್ ಹೇಳುತ್ತೆ, ಮೆಕ್ಯಾನಿಸಮ್ ಆಫ್ ಇಂಟರ್ನಲ್ ಅಸೆಸ್ಮೆಂಟ್ ಇಸ್ ಟ್ರಾನ್ಸ್ಪರೆಂಟ್ ಇನ್ ಟರ್ಮ್ಸ್ ಆಫ್ ಫ್ರೀಕ್ವೆನ್ಸಿ ಅಂಡ್ ಮೋಡ್. ಅಂದ್ರೆ ನಿಮ್ಮಲ್ಲಿ ಯಾವ ರೀತಿಯಾಗಿ ಇಂಟರ್ನಲ್ ಅಸೆಸ್ಮೆಂಟ್ ಅನ್ನ ಕಂಡಕ್ಟ್ ಮಾಡ್ತಿದ್ದೀರಾ ಅದ್ರ ಬಗ್ಗೆ 500 ವರ್ಡ್ಸ್ ಅಲ್ಲಿ ರಿಪೋರ್ಟ್ ಅನ್ನ ಕೊಡಬೇಕು. ಓಕೆ, ಮತ್ತೆ ಟ್ರಾನ್ಸ್ಪರೆನ್ಸಿ ಮೇಂಟೈನ್ ಮಾಡ್ತಿದ್ದೀರಾ. ಓಕೆ, ಇಲ್ಲಿ ಐ ವಿಲ್ ರಿಪೀಟ್ ಒನ್ಸ್ ಅಗೇನ್, ಎಕ್ಸಾಮಿನೇಷನ್ ಯಾವ ರೀತಿ ಕಂಡಕ್ಟ್ ಮಾಡ್ತಿದ್ದೀರಾ, ಇಂಟರ್ನಲ್ ಅಸೆಸ್ಮೆಂಟ್ ಯಾವ ರೀತಿ ಕಂಡಕ್ಟ್ ಮಾಡ್ತಿದ್ದೀರಾ. ಸೇ ಫಾರ್ ಎಕ್ಸಾಂಪಲ್ ಪ್ರೆಸೆಂಟೇಷನ್ಸ್, ಅಸೈನ್ಮೆಂಟ್, ಟೆಸ್ಟ್ ಅಥವಾ ಯೂನಿವರ್ಸಿಟಿಯಲ್ಲಿ ಪ್ರಿಸ್ಕ್ರೈಬ್ ಮಾಡಿರೋ ರೀತಿಯಲ್ಲಿ. ಅಪಾರ್ಟ್ ಫ್ರಮ್ ದಟ್ ನಾವು ಸಹ ಕಾಲೇಜಿನ ಹಂತದಲ್ಲಿ ಬೇರೆ ಪ್ಯಾರಾಮೀಟರ್ಸ್ ಅನ್ನ ಇಟ್ಕೊಂಡಿದ್ದೀವಿ ಇಂಟರ್ನಲ್ ಅಸೆಸ್ಮೆಂಟ್ಗೆ, ಅದನ್ನು ಸೇರಿಸ್ಕೊಳ್ಳಿ, ಇಟ್ಕೊಂಡಿದ್ದಾರೆ. ಓಕೆ, ಅದನ್ನು ಸಹ ಅದು ಏನಾಗಿರ್ಬೇಕು, ಮಿನಿಟ್ಸ್ ಮೀಟಿಂಗ್ ಅಲ್ಲಿ ಪಾಸ್ ಆಗಿರ್ಬೇಕು, ಪ್ರಿನ್ಸಿಪಲ್ ಇಂದ ಸಿಗ್ನೇಚರ್ ಆಗಿರ್ಬೇಕು. ಓಕೆ, ಬೇರೆ ಏನಾದ್ರು ಪ್ಯಾರಾಮೀಟರ್ಸ್ ಇದ್ರೆ ಅಪಾರ್ಟ್ ಫ್ರಮ್ ದ ಯೂನಿವರ್ಸಿಟಿ ಪ್ಯಾರಾಮೀಟರ್ಸ್ ಫಾರ್ ಕಂಡಕ್ಟಿಂಗ್ ಇಂಟರ್ನಲ್ ಅಸೆಸ್ಮೆಂಟ್. ಇದ್ರ ಬಗ್ಗೆ ನೀವೇನ್ ಮಾಡಬೇಕು, ಒಂದು ರಿಪೋರ್ಟ್ ಅನ್ನ ತಯಾರಿ ಮಾಡಬೇಕು. ನಾವು ಪ್ರೆಸೆಂಟೇಷನ್ಸ್ ಅನ್ನ ಮಾಡ್ತೀವಿ, ಅಸೈನ್ಮೆಂಟ್ಸ್ ಅನ್ನ ಮಾಡ್ತೀವಿ, ಟೆಸ್ಟ್ ಎವ್ರಿ ಸೆಮಿಸ್ಟರ್ 2 ಟೆಸ್ಟ್, 3 ಟೆಸ್ಟ್, 1 ಟೆಸ್ಟ್ ಅನ್ನ ಕನ್ಸಿಡರ್ ಮಾಡ್ತೀವಿ. ಮತ್ತೆ ಅದರಲ್ಲಿ ಬಂದಂತ ಮಾರ್ಕ್ಸ್ ಅನ್ನ ಕನ್ಸಾಲಿಡೇಟ್ ಮಾಡಿ, ಓಕೆ, ರಿಪೋರ್ಟ್ ಸ್ಟೂಡೆಂಟ್ಸ್ಗೆ ಇಂಟರ್ನಲ್ ಅಸೆಸ್ಮೆಂಟ್ ಮಾರ್ಕ್ಸ್ ಅಂತ ಹೇಳಿ ಕೊಡ್ತಾ ಇದೀವಿ ಅಂತ ಹೇಳಿ ರಿಪೋರ್ಟ್ ಅನ್ನ ತಯಾರಿ ಮಾಡ್ಕೊಳ್ಬೇಕಾಗತ್ತ. ಅಂಡ್ ದೆನ್ ಅದನ್ನ ನಾವು ಇಂಟರ್ನಲ್ ಅಸೆಸ್ಮೆಂಟ್ ಮಾರ್ಕ್ಸ್ ಅನ್ನ ಮಾಡಿದ ನಂತರ ಹುಡುಗರಿಗೆ ಡಿಸ್ಪ್ಲೇ ಮಾಡ್ತಿದ್ದೀರಾ. ಓಕೆ, ಬಿಫೋರ್ ಅಪ್ಲೋಡಿಂಗ್ ಟು ದ ಯೂನಿವರ್ಸಿಟಿ ಪೋರ್ಟಲ್, ವೆದರ್ ವಿ ಆರ್ ಪ್ರೊವೈಡಿಂಗ್ ದಿಸ್ ಇನ್ಫಾರ್ಮೇಶನ್ ಆಫ್ ಮಾರ್ಕ್ಸ್ ಟು ದ ಸ್ಟೂಡೆಂಟ್ಸ್ ಆರ್ ನಾಟ್, ಅದ್ರ ಬಗ್ಗೆನೂ ನೀವು ರೈಟ್ ಅನ್ನ ಕೊಡಬೇಕು. ಹಾಗಾದ್ರೆ ಇಂಟರ್ನಲ್ ಅಸೆಸ್ಮೆಂಟ್ ಮಾರ್ಕ್ಸ್ ಅನ್ನ ಸ್ಟೂಡೆಂಟ್ಸ್ಗೆ ತೋರಿಸ್ಬೇಕು ಬಿಫೋರ್ ಅಪ್ಡೇಟಿಂಗ್ ಟು ದ ವೆಬ್ಸೈಟ್. ಓಕೆ, ಮತ್ತೆ ಸಿಗ್ನೇಚರ್ ಅನ್ನ ಪಡ್ಕೊಂಡಿದ್ರೆ ಸ್ಟೂಡೆಂಟ್ಸ್ ಹತ್ರ, ದಟ್ ಇಸ್ ವೆಲ್ ಅಂಡ್ ಗುಡ್. ಅದಕ್ಕೆ ಸಂಬಂಧಪಟ್ಟ ಹಾಗೆ ಡಾಕ್ಯುಮೆಂಟ್ಸ್ ಅನ್ನ ಮೇಂಟೈನ್ ಮಾಡಿ. ಸೊ ಇದು ದಿಸ್ ವಾಟ್ ವಿತ್ ರಿಗಾರ್ಡ್ ಟು ದ 2.5.1. ಮತ್ತೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಗ್ರೇವಿಯನ್ಸ್ ಏನಾದ್ರು ಸ್ಟೂಡೆಂಟ್ಸ್ ಇಂದ ಬಂದಿದ್ರು ಅದು ನೆಕ್ಸ್ಟ್ ಇದ್ರಲ್ಲಿ ಬಂದ್ಬಿಡುತ್ತೆ. 2.5.2, mechanism to deal with internal exam related grievances is transparent, time bound and efficiency. ಅಂದ್ರೆ ಮೊದಲನೇದೇನಾಯ್ತು, 2.5.1 ಅಲ್ಲಿ ನೀವು ಹೇಗೆ ಕಂಡಕ್ಟ್ ಮಾಡ್ತಿದ್ದೀರಾ, ಯಾವ ರೀತಿ ಮಾರ್ಕ್ಸ್ ಅನ್ನ ಡಿಸ್ಪ್ಲೇ ಮಾಡ್ತಿದ್ದೀರಾ, ಓಕೆ, ಟ್ರಾನ್ಸ್ಪರೆಂಟ್ ಆಗಿ ಇಟ್ಕೊಂಡಿದ್ದೀರಾ ಅನ್ನೋದು ಹೇಳ್ತಾ ಇದೆ. ನೆಕ್ಸ್ಟ್ ಪಾರ್ಟ್ ಅಲ್ಲಿ ಏನಾಗ್ತದೆ, ಟ್ರಾನ್ಸ್ಪರೆನ್ಸಿಯನ್ನ ಮೇಂಟೈನ್ ಮಾಡ್ತಿದೀವಿ, ಆದ್ರೆ ಇಂಟರ್ನಲ್ ಅಸೆಸ್ಮೆಂಟ್ ಅನ್ನ ಯಾವ ರೀತಿ ಪ್ಲಾನ್ ಅನ್ನ ಮಾಡಿದೀವಿ ಪ್ರತಿ ವರ್ಷ ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಅಲ್ಲಿ, ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ಕೊಡ್ಬೇಕು. ಮತ್ತೆ ಸ್ಟೂಡೆಂಟ್ಸ್ ಇಂದ ಯಾವುದೇ ರೀತಿಯಾದಂತ ಗ್ರೆವಿಯನ್ಸ್ ಅಂದ್ರ ಸ್ಟೂಡೆಂಟ್ಸ್ ಕಮ್ಮಿ ಮಾರ್ಕ್ಸ್ ಬಂದಿದೆ ಅಂತ ಹೇಳಿ ಅವರು ಅಪ್ರೋಚ್ ಮಾಡಿದಾಗ, ಅಥವಾ ಜಾಸ್ತಿ ಬಂದಿದೆ ಸರ್ ನನಗೆ ಇದರಿಂದ ಮಾರ್ಕ್ಸ್ ಅಲ್ಲಿ ಏನೋ ವೇರಿಯೇಷನ್ ಆಗಿದೆ, ಅಥವಾ ನಾನು ತಗೊಳ್ಲಿಕ್ಕಾಗ್ಲಿಲ್ಲ ಆ ಟೈಮಲ್ಲಿ, ಮತ್ತೆ ಇನ್ನೊಂದ್ಸರಿ ಎಕ್ಸಾಮ್ ನಾನು ತಗೊಳ್ತೀನಿ, ಮೆಡಿಕಲ್ ಕಂಡೀಷನ್ ಇಂದ ಇರ್ಬೋದು ಅಥವಾ ಹೆಲ್ತ್ ರೀಸನ್ ಇಂದ, ಸಮ್ ರೀಸನ್ಸ್ ಸ್ಟೂಡೆಂಟ್ಸ್ ಒಂದು ಲೆಟರ್ ಅನ್ನ ಕೊಟ್ಟಿರ್ತಾರ, ಅದನ್ನ ಯಾವ ರೀತಿ ಹ್ಯಾಂಡಲ್ ಮಾಡ್ತೀರಾ, ಓಕೆ, ಅನ್ನೋದ್ರ ಬಗ್ಗೆ ನೀವು ರೈಟ್ ಅಪ್ ಅನ್ನ ಕೊಡ್ಬೇಕಾಗತ್ತ. ಓಕೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ
ಸ್ಟೂಡೆಂಟ್ಸ್ ಇಂದ ಏನೆಲ್ಲ ಗ್ರೇವಿಯನ್ಸ್ ಬಂದಿದೆ ಅದಕ್ಕೆ ಲೆಟರ್ಸ್ ಅನ್ನ ಮೇಂಟೈನ್ ಮಾಡಿರಬೇಕು. ಓಕೆ, ಮತ್ತೆ ಅದನ್ನ ಯಾವ ರೀತಿ ನೀವು ಸಾಲ್ವ್ ಮಾಡಿದ್ದೀರಾ, ಯಾವುದೇ ಒಂದು ಗ್ರೇವಿಯನ್ಸ್ ಬಂದಾಗ ಆ ಅಡ್ರೆಸ್ ಹೇಗ್ ಮಾಡಿದ್ದೀರಾ, ಅಡ್ರೆಸ್ ಹೇಗ್ ಮಾಡ್ತಿದ್ದೀರಾ, ಓಕೆ ಮಾಡಿದ್ದೀರಾ ಮತ್ತೆ ಮಾಡ್ತಿದ್ದೀರಾ ಅನ್ನೋದ್ರ ಬಗ್ಗೆ ನೀವು ಇನ್ಫಾರ್ಮೇಶನ್ ಅನ್ನ ಕೊಡ್ಬೇಕಾಗತ್ತೆ 500 ವರ್ಡ್ಸ್ ಅಲ್ಲಿ ರೈಟ್ ಅಪ್ ಅಲ್ಲಿ. ಸೊ ಅದು ಲೆಟರ್ಸ್ ಎಕ್ಸಾಮಿನೇಷನ್ ಕಮಿಟಿಗೆ ಬರುತ್ತೆ. ಎಕ್ಸಾಮಿನೇಷನ್ ಕಮಿಟಿಯಿಂದ ನಾವು ಒಂದು ಕಮಿಟಿ ಫಾರ್ಮ್ ಮಾಡಿದೀವಿ. ಆ ಕಮಿಟಿಯಲ್ಲಿ ಇದನ್ನ ನಾವು ಅಡ್ರೆಸ್ ಮಾಡ್ತೀವಿ ಮತ್ತೆ ಅದಕ್ಕೆ ಸೊಲ್ಯೂಷನ್ ಅನ್ನ ಇಮಿಡಿಯೇಟ್ ಆಗಿ ಕೊಡ್ತೀವಿ. ಟೈಮ್ ಎಷ್ಟು ಟೈಮ್ ಒಳಗಡೆ ಅಂದ್ರೆ 1 ವಾರದಲ್ಲಿ 4 ದಿನದಲ್ಲಿ ಅನ್ನುವಂತ ಮಾಹಿತಿಯನ್ನ ಕೊಡ್ಬೇಕಾಗತ್ತೆ. ಮತ್ತೆ ಅದಕ್ಕೆ ಡಾಕ್ಯುಮೆಂಟ್ಸ್ ಅನ್ನ ಇಟ್ಕೊಡ್ಬೇಕು. ಏನ್ ಡಾಕ್ಯುಮೆಂಟ್ಸ್? ಸ್ಟೂಡೆಂಟ್ಸ್ ಇಂದ ಬಂದಿರುವಂತ ಗ್ರೇವಿಯನ್ಸ್, ಓಕೆ, ಮತ್ತೆ ಆಕ್ಷನ್ ಟೇಕನ್ ರಿಪೋರ್ಟ್, ನೀವು ಯಾವ ರೀತಿ ಆಕ್ಷನ್ ತಗೊಂಡಿದ್ವಿ ಅದಕ್ಕೆ ಒಂದು ರಿಜಿಸ್ಟರ್ ಅನ್ನ ಮೇಂಟೈನ್ ಮಾಡಿದ್ರೆ ಒಳ್ಳೆ. Okay, this is what with regard to. And the next one is 2.6 key indicator, student performance and learning outcome. These are 60 weightage. Here what we have to do is 2.6.1. Teachers and students are aware of the stated programs, course outcomes of the programs offered by the institution. ಅಂದ್ರೆ ನಮ್ಮಲ್ಲಿ ಎಷ್ಟೊಂದು ಪ್ರೋಗ್ರಾಮ್ಸ್ ಅನ್ನ ಮಾಡ್ತಿರ್ತೇವೆ. BCom, BA ನಲ್ಲಿ HEP, HES, various programs, BSc, PCM, PME, whatever the programs we are offered. ಇದಕ್ಕೆ ಪ್ರೋಗ್ರಾಮ್ ಔಟ್ಕಮ್ಸ್ ಅನ್ನ ಮಾಡ್ಕೊಂಡಿದ್ದೀರಾ, ನೀವು ಮಾಡ್ಕೊಳ್ಬೇಕಾಗತ್ತೆ. ಓಕೆ, ಸೊ ಎವ್ರಿ ಪ್ರೋಗ್ರಾಮ್ ನೀಡ್ ಟು ಹ್ಯಾವ್ ಅ ಔಟ್ಕಮ್. At least 4 or 5 statements has to be there. At least minimum of 4 to 5 statement of outcome has to be there for each program and each course offered. Already ಮೊದಲೇ ಹೇಳಿದಾಗ ಇಂಟ್ರೊಡಕ್ಷನ್ ಅನ್ನ ವಿಕ್ರಮ್ ಸರ್ ಕೊಟ್ಟಾಗ ಮತ್ತೆ ಯತಿರಾಜ್ ಅವರು ಕ್ರೈಟೀರಿಯಾ 1 ಅನ್ನ ಹೇಳಬೇಕಾದ್ರೆ ಪ್ರೋಗ್ರಾಮ್ ಅಂದ್ರೆ ಏನು, ಕೋರ್ಸ್ ಅಂದ್ರೆ ಏನು ಅಂತ ಹೇಳಿ ಮೆನ್ಷನ್ ಮಾಡಿದ್ರು. ಓಕೆ, ಎವ್ರಿ ಸಬ್ಜೆಕ್ಟ್ ಇಸ್ ಟ್ರೀಟೆಡ್ ಆಸ್ ಅ ಕೋರ್ಸ್ and every degree what is being awarded is treated as a program. Okay, BCom is a program, BA, HEP is a program, BSc, PME is a program, PCM is a program, CBZ is a program, BBA is a program. ಇದಕ್ಕೆ ನೀವು ಔಟ್ಕಮ್ ಅನ್ನ ಮಾಡ್ಕೊಳ್ಬೇಕಾಗ್ತದೆ. At least 5 statement of outcomes, and also with regard to the courses subject ಗೆ at least 4 to 5 outcomes ಅನ್ನ ಮೆನ್ಷನ್ ಮಾಡಬೇಕು. ಮತ್ತೆ ಪ್ರೋಗ್ರಾಮ್ ಸ್ಪೆಸಿಫಿಕ್ ಔಟ್ಕಮ್ ಅಂದ್ರೆ ಏನು? So for example, BCom ತಗೊಂಡಾಗ ಫೈನಲ್ ಇಯರ್ ಬಂದಾಗ they may have electives, that becomes a specific outcome ಈಗ. ಓಕೆ, ಸೊ ಎಲೆಕ್ಟಿವ್ ಬಂದು ಇನ್ಕಮ್ ಟ್ಯಾಕ್ಸ್ ಇರ್ಬೋದು, ಫೈನಾನ್ಸ್ ಇರ್ಬೋದು, ಅಕೌಂಟಿಂಗ್ ಇರ್ಬೋದು, ಅಥವಾ HRM ಇರ್ಬೋದು. ಡಿಪೆಂಡ್ಸ್ ಅಪಾನ್ ದ ಯೂನಿವರ್ಸಿಟಿ ವಾಟ್ ಯು ಆರ್ ಪ್ರೊವೈಡಿಂಗ್. ಅದಕ್ಕೆ ಔಟ್ಕಮ್ ಅನ್ನ ಮಾಡ್ಕೊಡಿ. ಈಗ HEP, okay, HEP, E is an ಇಂಗ್ಲಿಷ್ ಅಂತ ತಗೊಳ್ಳೋಣ, ಅಥವಾ ಇಂಗ್ಲಿಷ್ ಮೇಜರ್ ಅಂತ ಇಟ್ಕೊಂಡ್ರೆ ಸ್ಪೆಸಿಫಿಕ್ ಔಟ್ಕಮ್ ಆಗುತ್ತೆ. ಓಕೆ, ಸೊ ಅದಕ್ಕೆ ಔಟ್ಕಮ್ ಅನ್ನ ಮಾಡಿದ್ರು. ಇದನ್ನ ಔಟ್ಕಮ್ ಅನ್ನ ಮಾಡಿದ ಮೇಲೆ ಏನ್ ಮಾಡ್ಬೇಕು? ಓಕೆ, ಸಿಲೆಬಸ್ ಬೇಸಿಸ್ ಮೇಲೆ ಔಟ್ಕಮ್ಸ್ ಅನ್ನ ಮಾಡಬೇಕು, ಪ್ರೋಗ್ರಾಮ್ ಬೇಸಿಸ್ ಮೇಲೆ ಔಟ್ಕಮ್ ಮಾಡಿ ಇದಿಷ್ಟನ್ನು ಸಹ ವೆಬ್ಸೈಟ್ ಅಲ್ಲಿ ಅಪ್ಲೋಡ್ ಆಗಿರ್ಬೇಕು. ಸ್ಟೂಡೆಂಟ್ ಕಾರ್ನರ್ ವೆಬ್ಸೈಟ್ ಅಲ್ಲಿ ಸ್ಟೂಡೆಂಟ್ ಕಾರ್ನರ್ ಇದೆ, ಅದರಲ್ಲಿ ಪ್ರೋಗ್ರಾಮ್ ಔಟ್ಕಮ್, ಓಕೆ, ಪ್ರೋಗ್ರಾಮ್ ಸ್ಪೆಸಿಫಿಕ್ ಔಟ್ಕಮ್ ಇದಿಷ್ಟನ್ನು ಅಪ್ಲೋಡ್ ಮಾಡಿರ್ಬೇಕು. ಈ ಔಟ್ಕಮ್ಸ್ ಬೇಸಿಸ್ ಮೇಲೆ ನೀವು 500 ವರ್ಡ್ಸ್ ಅಲ್ಲಿ ನೀವು ರೈಟ್ ಅಪ್ ಅನ್ನ ಕೊಡಬೇಕು. ವಾಟ್ ದ ಸ್ಟೂಡೆಂಟ್ ಇಸ್ ಗೋಯಿಂಗ್ ಟು ಅಚೀವ್ ಫ್ರಮ್ ದಿಸ್. ಓಕೆ, ಸೊ ದಿಸ್ ಇಸ್ ವಾಟ್, ಅಂಡ್ ದ ಡಾಕ್ಯುಮೆಂಟ್ ರಿಲೇಟೆಡ್ ಟು ಔಟ್ಕಮ್ ಅಂಡ್ ದ ಆಬ್ಜೆಕ್ಟಿವ್ ಹ್ಯಾಸ್ ಟು ಬಿ ಕೆಪ್ಟ್ ಇನ್ ದ ಕಾಲೇಜ್. ಓಕೆ, ಸೊ ಇದಕ್ಕೆ ರಿಲೇಟೆಡ್ ಆಗಿ ಮತ್ತೊಂದು ಕ್ವಶನ್ ಅದ 2.6.2, that is with regard to attainment of the program outcome and course outcome. Again, this is a QLM question. Okay, ನೀವು ಮೊದಲೇ 2.6.1 ಅಲ್ಲಿ ಪ್ರೋಗ್ರಾಮ್ ಔಟ್ಕಮ್, ಕೋರ್ಸ್ ಔಟ್ಕಮ್ ಅನ್ನ ಕೊಟ್ಟಿದ್ದೀರಾ. ಅದರಿಂದ ಯಾವ ರೀತಿ ಸ್ಟೂಡೆಂಟ್ಸ್ ಗೆ ಬೆನಿಫಿಟ್ ಆಗಿದೆ? ಓಕೆ, ವಾಟ್ ಇಸ್ ದ ಔಟ್ಕಮ್ ಆಫ್ ದ ಸ್ಟೂಡೆಂಟ್ಸ್? ಸ್ಟೂಡೆಂಟ್ ಔಟ್ಕಮ್ ಏನಿದೆ? ಸೊ ಅದಕ್ಕೆ ಏನ್ ಮಾಡಬೇಕು? ನೀವು ಇಂಟರ್ನಲ್ ಎಕ್ಸಾಮ್ ಅಲ್ಲಿ ಸ್ಟೂಡೆಂಟ್ಸ್ ಹ್ಯಾವ್ obtained higher marks, and student participation is very good in with regard to the what do you call it as internal assessment of presentation. Okay, ಇದೆಲ್ಲವನ್ನ ಎಕ್ಸ್ಪ್ಲನೇಷನ್ ಕೊಡಿ. ಎಕ್ಸ್ಟರ್ನಲ್ ಎಕ್ಸಾಮ್ ಅಲ್ಲಿ ಅವರು ಒಳ್ಳೆ ಮಾರ್ಕ್ಸ್ ಅನ್ನ ತಗೊಂಡಿದ್ದಾರೆ, ಸೆಮಿನಾರ್ಸ್ ಅಲ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿ ಆಗ್ತಿದೆ.
Okay, project work, they are doing a very good project because of the outcome, stating the program outcome and the course outcome ಅನ್ನ state ಮಾಡಿರೋದ್ರಿಂದ ಸ್ಟೂಡೆಂಟ್ knows what they are doing ಅನ್ನೋದ್ರ ಬಗ್ಗೆ ನೀವು 500 words ಅಲ್ಲಿ write up ಅನ್ನ ಕೊಡಬೇಕಾಗತ್ತೆ. Okay, stating and results has improved from year by year. Okay, every year the result has been increasing and pass percentage has increased. Okay, distinction has increased. First classes have been increased from compared to the last year. So result analysis ana ಮಾಡ್ಕೊಳ್ಳಿ. Okay, ಇದಕ್ಕೆ document result analysis and again POs, PSOs and those outcomes. Okay, internal mark statements ಅನ್ನು ಸಹ assessment ಆಗಿ ಇಟ್ಕೊಳ್ಬಹುದು. Okay, so this is what about 6.2.1 and 2 which are closely related. And the next one 2.6.3, sorry, 2.6.3, average pass percentage of students in the last 5 ವರ್ಷ. Simple, number of students appeared in the year 1, 2, 3, 4, 5, number of students passed. ಎಷ್ಟು ಜನ ಅಪಿಯರ್ ಆಗಿದ್ರು, ಎಷ್ಟು ಜನ ಪಾಸ್ ಆಗಿದ್ದಾರೆ, ಅಷ್ಟೇ ಡೀಟೇಲ್ ಬೇಕು, ಬೇರೆ ಏನು ಬೇಡ ಇಲ್ಲ. Total number of students appearing in the exam. Okay, and total number of students passed in the exams. Okay, for the last 5 years. Idu first template alli. But when it comes to the second template, there is a change. The first template alli neevu 5 first year, second year, final year students ana consider ಮಾಡಿ. But when it comes to the second template, that is which is given with the formula, ಇಲ್ಲಿ ಕನ್ಸಿಡರ್ ಮಾಡಬೇಕಂದ್ರೆ ಏನ್ ಮಾಡಬೇಕು, ಇಯರ್ 2015-16 ಪ್ರೋಗ್ರಾಮ್ ಕೋಡ್ ಅಂದ್ರೆ ಪ್ರೋಗ್ರಾಮ್ ನೇಮ್, ಮೊದಲ ಪ್ರೋಗ್ರಾಮ್ ಕೋಡ್ ಕೇಳಿದಾರ, ಪ್ರೋಗ್ರಾಮ್ ಕೋಡ್ ಅನ್ನ ಕೊಡಿ. ಸೇ ಫಾರ್ ಎಕ್ಸಾಂಪಲ್ ಬಿಕಾಮ್ ಇಸ್ ಅ ಪ್ರೋಗ್ರಾಮ್ ನೇಮ್, ಪ್ರೋಗ್ರಾಮ್ ಅದಕ್ಕೆ ಕೊಟ್ಟಿರುವಂತ ಕೋಡ್ ಅನ್ನು ಕೊಡಿ. ನಂಬರ್ ಆಫ್ ಸ್ಟೂಡೆಂಟ್ಸ್ ಅಪಿಯರ್ಡ್ ಇನ್ ದ ಫೈನಲ್ ಇಯರ್ ಮಾತ್ರ, ಅಂದ್ರೆ ಫೈನಲ್ ಇಯರ್ ಸ್ಟೂಡೆಂಟ್ಸ್ ಯಾರಿದ್ದಾರೆ 6th ಸೆಮಿಸ್ಟರ್ ಅಲ್ಲಿ ಎಷ್ಟು ಜನ ಅಪಿಯರ್ ಆಗಿದ್ದಾರೆ ಅದನ್ನ ಕೊಡಿ. ಇಫ್ ಇಟ್ ಇಸ್ ಅ PG ಕಾಲೇಜ್ ಅಂಡ್ UG both you have, for UGs you mention about the 6th semester students, ಮತ್ತೆ PG ಗಾದ್ರೆ 4th semester students numbers are number of students appearing for the 4th semester in the PG, number of students appearing for final 6th semester in the UG as to be mentioned. Number of students pass in the final exam, ಇಲ್ಲಿ ಪಾಸ್ ಮಾತ್ರ ಕನ್ಸಿಡರ್ ಮಾಡಬಾರದು. ಇಲ್ಲಿ ಯಾರೆಲ್ಲ ಗ್ರಾಜುಯೇಟ್ ಆಗ್ತಾರೆ ಅಂದ್ರೆ ಯಾವುದೇ ಬ್ಯಾಕ್ಲಾಗ್ ಇಲ್ಲದೆ ಫಸ್ಟ್ ಇಯರ್, ಸೆಕೆಂಡ್ ಇಯರ್ ಮತ್ತೆ ಫೈನಲ್ ಇಯರ್ ಸೆಮಿಸ್ಟರ್ 1, 2, 3, 4, 5 ಅಲ್ಲಿ ಯಾವುದೇ ಬ್ಯಾಕ್ಲಾಗ್ ಇಲ್ಲದೆ ಓಕೆ ಗ್ರಾಜುಯೇಟ್ ಆಗ್ತಾರೆ, ಅವ್ರ ನಂಬರ್ಸ್ ಮಾತ್ರ ಕೊಡ್ಬೇಕು. ಸೇ ಫಾರ್ ಎಕ್ಸಾಂಪಲ್ ವಿ ಹ್ಯಾವ್ BCom ಅಂತ ತಗೊಳ್ಳೋಣ, 2015-16 BCom ಕೋಡ್ ಹಾಕಿದ್ರ, BCom ಇದೆ, BCom ಸ್ಟೂಡೆಂಟ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಅಪಿಯರಿಂಗ್ ಫಾರ್ ಫೈನಲ್ ಇಯರ್ 100 ಅಂತ ಇಟ್ಕೊಳ್ಳೋಣ. 100 ಸ್ಟೂಡೆಂಟ್ಸ್ ಆರ್ ಅಪಿಯರಿಂಗ್. Number of students passed in the final year is 80. Okay, but out of 80 there are 5 students having backlogs. Okay, in the first semester irbodu, second irbodu, first in the 5th semester irbodu, ಯಾರಾದ್ರೂ ಬ್ಯಾಕ್ಲಾಗ್ ಇಟ್ಕೊಂಡಿರ್ಬೋದು ಒಂದು 5 ಸ್ಟೂಡೆಂಟ್. ಹಾಗಾದ್ರೆ ಇಲ್ಲಿ ಗ್ರಾಜುಯೇಟ್ ಆಗ್ತಿರುವಂತ ಸ್ಟೂಡೆಂಟ್ಸ್ ಎಷ್ಟು? 75 ಮಾತ್ರ. 80 ಅಂತ ತೋರ್ಸ್ಲಿಕ್ಕೆ ಬರಲ್ಲ. ಪಾಸ್ ಆಗಿರೋದು 80 ಅಂತ ತೋರ್ಸ್ಲಿಕ್ಕೆ ಬರಲ್ಲ. ಇಲ್ಲಿ 75 ಸ್ಟೂಡೆಂಟ್ ತೋರಿಸ್ಬೇಕಾಗುತ್ತೆ, ಯಾಕಂದ್ರೆ ಅವ್ರು ಮಾತ್ರನೇ ಕನ್ಸಿಡರ್ ಆಗುವಂತ. ಬಟ್ ಫಸ್ಟ್ ಟೆಂಪ್ಲೇಟ್ ಇಲ್ಲಿ ಮೇಲೆ ಏನಿದೆ ಅಲ್ಲಿ ನೀವು 80 ಸ್ಟೂಡೆಂಟ್ಸ್ ಪಾಸ್ ಆಗಿದ್ದಾರೆ ಅಂತ ತೋರಿಸ್ಕೊಳ್ಬಹುದು ಫೈನಲ್ ಇಯರ್, ಮತ್ತೆ ಫಸ್ಟ್ ಇಯರ್ದು ತಗೊಳ್ಳಿ, ಸೆಕೆಂಡ್ ಇಯರ್ದು ತಗೊಳ್ಳಿ. ಓಕೆ, ಟೋಟಲ್ ಸಮ್ ತಗೊಳ್ಬೇಕು, ಫಸ್ಟ್ ಇಯರ್, ಸೆಕೆಂಡ್ ಇಯರ್ ಅಂಡ್ ಫೈನಲ್ ಇಯರ್ ತಗೊಳ್ಬೇಕಾಗುತ್ತೆ ಇಲ್ಲಿ ಫಸ್ಟ್ ಟೆಂಪ್ಲೇಟ್ ಅಲ್ಲಿ. ಬಟ್ ಇಲ್ಲಿ ಬಂದ ಗ್ರಾಜುಯೇಟ್ ಆಗ್ತಿರೋ ಸ್ಟೂಡೆಂಟ್ ಮಾತ್ರ ತಗೊಳ್ಬೇಕು, ಬೇರೆಯವ್ರನ್ನ ಕನ್ಸಿಡರ್ ಮಾಡೋಗಿಲ್ಲ. ಸೊ ಇದಕ್ಕೆ ಡಾಕ್ಯುಮೆಂಟ್ ಏನ್ ಇಟ್ಕೊಳ್ಬೇಕು? ಆನ್ಯುವಲ್ ರಿಸಲ್ಟ್ ಅನಾಲಿಸಿಸ್ ಅಂಡ್ ಆಕ್ಷನ್ ಟೇಕನ್ ಫಾರ್ ಆಲ್ ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಫೈನಲ್ ಇಯರ್. ಆನ್ಯುವಲ್ ರಿಸಲ್ಟ್ ಸ್ಟೇಟ್ಮೆಂಟ್ ಏನ್ ಕೊಟ್ಟಿರ್ತಾರ, ರಿಸಲ್ಟ್ ಶೀಟ್ ಯೂನಿವರ್ಸಿಟಿಯಿಂದ, ಅದನ್ನ ಇಟ್ಕೊಳ್ಳಿ. ಮತ್ತೆ ನೀವು ರಿಸಲ್ಟ್ ಅನಾಲಿಸಿಸ್ ಮಾಡಿರ್ತೀರ, ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಫೈನಲ್ ಇಯರ್ಗೆ ರಿಸಲ್ಟ್ ಅನಾಲಿಸಿಸ್ ಮಾಡಿರ್ಬೇಕು.
ಫಸ್ಟ್ ಕ್ಲಾಸ್ ಎಷ್ಟು, ಸೆಕೆಂಡ್ ಕ್ಲಾಸ್, ಪಾಸ್ ಕ್ಲಾಸ್ ಎಷ್ಟು, ಡಿಸ್ಟಿಂಕ್ಷನ್ ಎಷ್ಟು, ಓಕೆ, ಮತ್ತೆ ಗ್ರಾಜುಯೇಟ್ ಎಷ್ಟಾಗಿದಾರ, ಇದು ಇಷ್ಟನ್ನು ರಿಸಲ್ಟ್ ಅನಾಲಿಸಿಸ್ ಮಾಡಿರಬೇಕು. ಅದೊಂದು ರಿಪೋರ್ಟ್ ಅನ್ನ ಇಟ್ಕೊಳ್ಳಿ. ದಿಸ್ ವಾಟ್. And the last and the foremost important key indicator 2.7, student satisfactory survey. This is very much required and mandatory for all NAC going colleges. ಈಗ NAC ಗೆ ಯಾರೆಲ್ಲ ಹೋಗ್ತಿದ್ದೀರಾ, ಪ್ರೋಸೆಸ್ ಅಲ್ಲಿ ಇದ್ದೀರಾ ಅಥವಾ ಮುಂದೆ ಪ್ರೋಸೆಸ್ ಆಗ್ತೀರಾ, ಅವರು ಎಲ್ಲರಿಗೂ ಇಂಪಾರ್ಟೆಂಟ್ ಆಗಿದೆ. ಸೊ ಇದು ಸ್ಟೂಡೆಂಟ್ ಸ್ಯಾಟಿಸ್ಫ್ಯಾಕ್ಟರಿ ಸರ್ವೆ, ಓಕೆ, SSS ಅಂತ ಶಾರ್ಟ್ ಆಗಿ ಏನ್ ಕರಿತೀವಿ. HER ಪೋರ್ಟಲ್ ಅಲ್ಲಿ, ವೆಬ್ಸೈಟ್ ಅಲ್ಲಿ ಲಾಗಿನ್ ಆದ್ರೆ ಸರ್ ಒಂದ್ ನಿಮಿಷ, ಅನಂತ ಬಿಜಿ ಅವರು ವಿಡಿಯೋ ಆಫ್ ಮಾಡ್ಕೊಳ್ಳಿ. ಅನಂತ ಬಿಜಿ, ಅನಂತ ಬಿಜಿ ವಿಡಿಯೋ ಆಫ್ ಮಾಡ್ಕೊಳ್ಳಿ. ಓಕೆ, ಕಂಟಿನ್ಯೂ ಮಾಡಿ ಸರ್. Okay. So 2.7.1, the first and the foremost is online student satisfactory survey regarding to teaching learning process. So ಇಲ್ಲಿ ಏನ್ ಮಾಡಬೇಕು ಅಂತ ಹೇಳಿದ್ರೆ, ಫಸ್ಟ್ ಅಂಡ್ ಫಾರ್ಮೋಸ್ಟ್ ನಮ್ಮಲ್ಲಿ ಇರುವಂತಹ ಎಲ್ಲಾ ಸ್ಟೂಡೆಂಟ್ಸ್ ಇನ್ಕ್ಲೂಡಿಂಗ್ ಫಸ್ಟ್ ಇಯರ್, ಸೆಕೆಂಡ್ ಇಯರ್ ಅಂಡ್ ಫೈನಲ್ ಇಯರ್ ಸ್ಟೂಡೆಂಟ್ಸ್ ಡೇಟಾನ ಫೆಚ್ ಮಾಡಿ ಇಟ್ಕೊಂಡಿರ್ಬೇಕು. ಆಲ್ ಸ್ಟೂಡೆಂಟ್ಸ್, all those students who are admitted in our institutions, list has to be maintained for all programs. So illi name of the student, gender, category, state of domicile, okay, nationality if other than Indian, okay, email ID, program name, andre every student email ID has to be collected over here. Program name, enrollment ID, that is nothing but the university number, registration number in ಕೊಟ್ಟಿರ್ತಾರೆ ಅದು. ಮತ್ತೆ ಮೊಬೈಲ್ ನಂಬರ್, ಪ್ರೆಸೆಂಟ್ ಮೊಬೈಲ್ ನಂಬರ್, ಇಯರ್ ಆಫ್ ಜಾಯ್ನಿಂಗ್, ಬಿಕಾಸ್ ನಮ್ಮ ಸ್ಟೂಡೆಂಟ್ಸ್ ವೆರಿ ಡೈನಮಿಕ್. ಯಾಕಂದ್ರೆ ವಾರಕ್ಕೊಂದು ಮೊಬೈಲ್ ಚೇಂಜ್ ಮಾಡ್ತಾರೆ, ಮೊಬೈಲ್ ನಂಬರ್ ಚೇಂಜ್ ಮಾಡ್ತಾರೆ, ಇಮೇಲ್ ID ಚೇಂಜ್ ಮಾಡ್ತಾರೆ, ತಿಂಗಳಿಗೊಂದೊಂದು. ಫಸ್ಟ್ ಇಯರ್ ಜಾಯ್ನ್ ಆದಾಗ ಒಂದಿರುತ್ತೆ, ಸೆಕೆಂಡ್ ಇಯರ್ ಬಂದಾಗ ಒಂದಿರುತ್ತೆ, ಫೈನಲ್ ಇಯರ್ ಬಂದಾಗ ಒಂದಿರುತ್ತೆ. ಹಾಗಾಗಿ ಪ್ರೆಸೆಂಟ್ ಇಮೇಲ್ ID ಕಲೆಕ್ಟ್ ಮಾಡ್ಕೊಳ್ಳಿ, ಮತ್ತೆ ಮೊಬೈಲ್ ನಂಬರ್. ಸೊ ಇಲ್ಲಿ ಮೆಂಟರ್ಸ್ ಏನಿದಾರಲ್ಲ, ನಾನು ಆಗ್ಲೇ ಹೇಳಿದ್ದು, mentors, let them send a Google form in collecting the details of email ID and mobile number and the register number of the student. ಅದನ್ನ ತಗೊಂಡು ನೀವು ಇಲ್ಲಿ ಆಡ್ ಮಾಡ್ಬೋದು. ದಟ್ ವಿಲ್ ಬಿ ವಯಬಲ್ ಅಂತ ಕಾಣುತ್ತೆ. ಬಟ್ ದ ಮೋಸ್ಟ್ ಇಂಪಾರ್ಟೆಂಟ್ ಅಪಾರ್ಟ್ ಫ್ರಮ್ ದಿಸ್, 100% ಸ್ಟೂಡೆಂಟ್ ಡೀಟೇಲ್ಸ್ ಅನ್ನ ಕಲೆಕ್ಟ್ ಮಾಡಿ ಇಟ್ಕೊಂಡಿರ್ಬೇಕು. ಬಟ್ ಅಪ್ಲೋಡ್ ಮಾಡ್ಬೇಕಾದ್ರೆ 60% ಅನ್ನ ಅಪ್ಲೋಡ್ ಮಾಡ್ಬೇಕಾಗತ್ತೆ. ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಫೈನಲ್ ಇಯರ್ ಸ್ಟೂಡೆಂಟ್ಸ್, ಓಕೆ, ಡೇಟಾ 60% ಅನ್ನು ಅಪ್ಲೋಡ್ ಮಾಡ್ಬೇಕು. ಕೆಲವೊಂದ್ಸರಿ ಏನಾಗುತ್ತೆ, ಅಪ್ಲೋಡ್ ಮಾಡ್ಬೇಕಾದ್ರೆ 60% ಅಂತ ಹೇಳಿದಾರೆ, 60% ಅಪ್ಲೋಡ್ ಮಾಡಿದ್ರು ಸಹ ಅದು ಅಕ್ಸೆಪ್ಟ್ ಆಗಿರೋದಲ್ಲ. ಬಿಕಾಸ್ ದಿಸ್ ಇನ್ಸಿಡೆಂಟ್ಸ್ ವಿಚ್ ಹ್ಯಾಪನ್ ಟು ಒನ್ ಆಫ್ ದ ಕಾಲೇಜ್. ಅವರೇ ಕೆಲವೊಂದ್ಸರಿ ಏನ್ ಮಾಡ್ತಾರ, 100% ಅಪ್ಲೋಡ್ ಮಾಡ್ಬೇಕಾಗುತ್ತೆ. ಸೊ ಯು ಕೀಪ್ ರೆಡಿ ವಿತ್ 100% ಸ್ಟೂಡೆಂಟ್ ಲಿಸ್ಟ್. ಫಸ್ಟ್ ಯು ಅಪ್ಲೋಡ್ 60%. ಇಫ್ ಇಟ್ accepts, data has been accepted, then well and good. If not, upload 100% data also. Okay. And the next is, ಇಲ್ಲಿ ಯಾರ ಇನ್ಫಾರ್ಮೇಶನ್ ಅನ್ನ ಕೊಟ್ಟಿರ್ತಾರ ಅದರಲ್ಲಿ 10% of the students ಗೆ, okay, 10% of the students, 30 to 40% of the students ಗೆ, okay, mail ಅನ್ನ ಬರುತ್ತೆ. Okay, they will send a mail with a Google form with 21 questions. 21 ಕ್ವಶನ್, ಒಂದು ಕ್ವಶನ್ ಅಲ್ಲಿ 21 ಕ್ವಶನ್ಸ್ ಇರುತ್ತೆ. NAC ಇಂದ ಮೇಲ್ ಬರುತ್ತೆ. ಆ NAC ಇಂದ ಮೇಲ್ ಬಂದಾಗ ಅದನ್ನ 21 ಕ್ವಶನ್ ಫಿಲ್ ಅಪ್ ಮಾಡ್ತಾರೆ. ಸೊ ಸ್ಟೂಡೆಂಟ್ಸ್ ಹ್ಯಾಸ್ ಟು ಫಿಲ್ ಫ್ರಮ್ ದೇರ್ ಓನ್ ಸೋರ್ಸ್. ದಟ್ ಇಸ್ ನಥಿಂಗ್ ಬಟ್ ದ ಮೊಬೈಲ್ ಇರ್ಬೋದು, ಮನೆಯಲ್ಲಿ ಇಂಟರ್ನೆಟ್ ಅಲ್ಲಿ ಇರ್ಬೋದು, ಅಥವಾ ಮೊಬೈಲ್ ಲ್ಯಾಪ್ಟಾಪ್ ಅಲ್ಲಿ ಇರ್ಬೋದು, ಅಥವಾ ಎಲ್ಲಾದ್ರೂ. ಆದ್ರೆ ಮಾಸ್ ಆಗಿ ಎಲ್ರು ಒಟ್ಟಿಗೆ ಕೂರಿಸ್ಕೊಂಡು ನೀವು ಫಿಲ್ ಮಾಡಿಸ್ಬೇಡಿ. ಬಟ್ ಅವ್ರಿಗೆ ಇನ್ಫಾರ್ಮೇಶನ್ ಅನ್ನ SSS ಸ್ಟಾರ್ಟ್ ಆಗಿದ ತಕ್ಷಣನೇ, ಓಕೆ, SSR ಸಬ್ಮಿಷನ್ ಆದ್ಮೇಲೆ DVV ಪ್ರೋಸೆಸ್ ಶುರು ಆಗಿದ ತಕ್ಷಣ SSS ಸಹ ಶುರು ಆಗುತ್ತೆ. ಆಗ ಸ್ಟೂಡೆಂಟ್ಸ್ ಅಸೆಂಬ್ಲಿಯಲ್ಲಿ ಅಥವಾ ಅವ್ರಿಗೆ ಎಲ್ಲಾ ಸ್ಟೂಡೆಂಟ್ಸ್ಗೆ ಮೆಂಟಾರ್ಸ್ ಮೂಲಕ ಕ್ಲಾಸ್ ರೂಮ್ಸ್ಗೆ ಹೋಗಿ ಮಾಹಿತಿಯನ್ನ ಕೊಡಿ. ನಿಮ್ಗೆ ಏನಾದ್ರೂ NAC ಇಂದ ಮೇಲ್ ಬಂದಿದ್ಯಾ, ಮೇಲ್ ಬಂದಿದ್ರೆ ಈ ಒಂದು ಕ್ವಶನೇರ್ ಅನ್ನ ಕೊಟ್ಟಿರ್ತಾರ, ಆ ಕ್ವಶನೇರ್ ಅನ್ನ ಫಿಲ್ ಮಾಡಿ. ಪ್ರತಿದಿನ SSS ಶುರು ಆದಾಗ ನೀವು ಪ್ರತಿದಿನ ಸ್ಟೂಡೆಂಟ್ಸ್ಗೆ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಇರಬೇಕು. ಮೇಲ್ ಬಂದಿದ್ಯಾ ಚೆಕ್ ಮಾಡಿ, ಅದನ್ನ ಫಿಲ್ ಮಾಡಿ ಅಂತ ಹೇಳಿ. ಅದಕ್ಕೆ ಮೊದಲು ಪೂರಕವಾಗಿ ಸ್ಟೂಡೆಂಟ್ಸ್ ಅನ್ನ ಎಜುಕೇಟ್ ಮಾಡಿರ್ಬೇಕು. ಏನು SSS ಅಂದ್ರೆ ಏನು,
SSS ಅಲ್ಲಿ ಎಷ್ಟು ಕ್ವಶನ್ಸ್ ಇರುತ್ತೆ, ಮತ್ತೆ ಇದು ಒಂದು ಪೋಸ್ಟರ್ ಇದೆ, SSS ಪೋಸ್ಟರ್ ಇದೆ. ಈ ಪೋಸ್ಟರ್ ಅನ್ನ ನೋಟಿಸ್ ಬೋರ್ಡ್ ಅಲ್ಲಿ ಹಾಕಿರಬೇಕು. SSS ಪೋಸ್ಟರ್ ಅನ್ನ ನೋಟಿಸ್ ಬೋರ್ಡ್ ಅಲ್ಲಿ ಹಾಕಿರ್ರಿ, ಇದರ ಬಗ್ಗೆ ಎಜುಕೇಟ್ ಮಾಡಿರ್ರಿ. ಮತ್ತೆ ಇದಾದ ಮೇಲೆ ದ ಲಾಸ್ಟ್ ಕ್ವಶನ್ಸ್ ಸಾರಿ ಕ್ವಶನ್ ಇದೆ, ಆ ಕ್ವಶನ್ ಸಹ ಪ್ರಿಂಟ್ಔಟ್ ತಗೊಳ್ಳಿ. 21 ಕ್ವಶನ್ಸ್ ಇದೆ. ಇದ್ರ ಬಗ್ಗೆ ಅವ್ರಿಗೆ ಎಜುಕೇಟ್ ಮಾಡಿ, ಸ್ಟೂಡೆಂಟ್ಸ್ಗೆ ಎಲ್ಲಾ ಸ್ಟೂಡೆಂಟ್ಸ್ಗೂ ಎಜುಕೇಟ್ ಮಾಡಿ, ಇದನ್ನು ಸಹ ನೋಟಿಸ್ ಬೋರ್ಡ್ ಅಲ್ಲಿ ಹಾಕಿ. ಇದು ಇಂಗ್ಲಿಷ್ ಅಲ್ಲಿ ಇರೋದ್ರಿಂದ ಕನ್ನಡಕ್ಕೆ ಅನುವಾದ ಮಾಡ್ಕೊಳ್ಳಿ. ಅನುವಾದ ಮಾಡಿ ಅದನ್ನ ನೀವು ನೋಟಿಸ್ ಬೋರ್ಡ್ ಅಲ್ಲಿ ಹಾಕಿ. ಮತ್ತೆ ಸ್ಟೂಡೆಂಟ್ಸ್ಗೆ ಆದಷ್ಟು ಸಹ ಬೆಟರ್ ಕಾಲೇಜ್ ಬಗ್ಗೆ ಒಳ್ಳೆದನ್ನ ಹೇಳಿಪ್ಪ ಅಂತ ಹೇಳಿ ಅವ್ರಿಗೆ ಮನದಟ್ಟು ಮಾಡಿ. ಸೊ ದಿಸ್ ಇಸ್ ವಾಟ್ ಆಲ್ ಅಬೌಟ್ SSS. ಸೊ ಇದಕ್ಕೆ ಡೇಟಾ ಟೆಂಪ್ಲೇಟ್ ಅನ್ನ ಮೊದಲೇ ರೆಡಿ ಮಾಡಿಟ್ಕೊಳ್ಬೇಕು. ನಾನು ಫಸ್ಟ್ ಪಾಯಿಂಟ್ ಅನ್ನ ಹೇಳಿದಾಗ 2.1.1 ನೇಮ್ ಆಫ್ ದ ಸ್ಟೂಡೆಂಟ್ ಲಿಸ್ಟ್ ಏನಿದೆ, ಆ ಸಂದರ್ಭದಲ್ಲೇ ಇದೆಲ್ಲ ಡೇಟಾನ ಇಟ್ಕೊಂಡಿರಿ. ಅಡ್ಮಿಷನ್ ಗೆ ಸಂಬಂಧಪಟ್ಟ ಹಾಗೆ ಎನ್ರೋಲ್ಮೆಂಟ್, ಆವರೇಜ್ ಎನ್ರೋಲ್ಮೆಂಟ್, ಅಲ್ಲೇ ನೀವು ಡೇಟಾನ ಇಟ್ಕೊಂಡ್ರೆ ಆ ಡೇಟಾನ ನೀವು 3-4 ಜಾಗದಲ್ಲಿ ಇದನ್ನ ಡಿಸ್ಟ್ರಿಬ್ಯೂಟ್ ಮಾಡ್ಕೊಳ್ಬಹುದು. ಸೊ ದಿಸ್ ಆಲ್ ಅಬೌಟ್ criteria 2. And if any queries, please let us know. You can chat box ಅಲ್ಲಿ ಹಾಕಿ ಅಥವಾ ನೀವು ನಮಗೆ ಕಾಲ್ ಮಾಡಿ ಕ್ಲಾರಿಫಿಕೇಶನ್ ಅನ್ನ ತಗೊಳ್ಳಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಫಾರ್ ಪೇಷಂಟ್ ಲಿಸನಿಂಗ್ ಅಂಡ್ all the best to all the colleges, Kalburgi region going for NAC. Okay, thank you one and all. Thank you, sir. Thank you, Anand sir, for a detailed explanation about criteria 2. Now I request Misty sir or Raghavendra sir, ನೀವೇನಾದ್ರೂ ಹೇಳಕ್ ಇಷ್ಟಪಡ್ತೀರಾ ಸರ್? ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. If not, we'll propose a vote of thanks. Raghavendra sir. ಇವತ್ತಿನ ಕಾರ್ಯಕ್ರಮ ಬಹುಶಃ ತಮಗೆ ಯೂಸ್ಫುಲ್ ಆಗಿತ್ತು ಅಂತ ಭಾವಿಸ್ತೀನಿ. ಸೊ ಎನಿ ಕ್ಲಾರಿಫಿಕೇಶನ್, ವಿ ಆರ್ ಆಲ್ವೇಸ್ ವಿತ್ ಯು. ಸೊ ನೆಕ್ಸ್ಟ್ ವೀಕು 12ನೇ ತಾರೀಕು 3, 4, 5 ಬರುತ್ತೆ. ದಯವಿಟ್ಟು ಪ್ರಾಂಶುಪಾಲರು ಮತ್ತೆ ಕೋಆರ್ಡಿನೇಟ್ರು, ಕೋಆರ್ಡಿನೇಟ್ರು ಹಾಗೂ ಆಯಾ ಕ್ರೈಟೀರಿಯಾ ಕನ್ವೆನೆನ್ಸ್ಗಳನ್ನ ದಯವಿಟ್ಟು ಅಟೆಂಡ್ ಮಾಡಿಸಿ. ಸೊ ದಟ್ ಇಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್ ಟು ದೆಮ್. ಎಲ್ಲಾ ಕಾರ್ಯಕ್ರಮಗಳು ಕಾಲೇಜ್ಗೆ ಹೆಲ್ಪ್ ಆಗ್ಲಿ, ಸಿದ್ಧತೆಗಳನ್ನ ಮಾಡಿ ಇಟ್ಕೊಳ್ಳಿ ಅನ್ನೋ ಒಂದು ಉದ್ದೇಶದಿಂದ. ಸೊ ದಯವಿಟ್ಟು ಎನಿ ಸಾರ್ಟ್ ಆಫ್ ಹೆಲ್ಪ್, ನಾನು ಮತ್ತೆ ಹೇಳ್ತಾ ಇದ್ದೀನಿ, ಯು ಕ್ಯಾನ್ ಬಿ ವೆರಿ ಕಂಫರ್ಟಬಲ್ ವಿತ್ ಅಸ್. ಸೊ ವಿ ಆರ್ ಆಲ್ವೇಸ್ ದೇರ್ ಟು ಹೆಲ್ಪ್ ಯು ಔಟ್. ಸರ್ ಆನ್ ಬಿಹಾಫ್ ಆಫ್ ಹೇಳಿ ಸರ್, ಮಾತಾಡಿ ಸರ್. ಆಯ್ತು ಸರ್, ಆಯ್ತು. ಪ್ಲೀಸ್ ಕಂಟಿನ್ಯೂ ಸರ್, ಪ್ಲೀಸ್ ಕಂಟಿನ್ಯೂ. ಇವತ್ತಿನ ಈ ಒಂದು ವರ್ಕ್ಶಾಪ್ ಮೊದಲನೇ ಹಂತದಲ್ಲಿ ನಮ್ಮ ಕಲಬುರಗಿ ರೀಜನ್ 37 ಕಾಲೇಜಿಗೆ ಆಯ್ದುಕೊಳ್ಳೋದಕ್ಕೆ ನಮ್ಮನ್ನ ಕಾಲೇಜ್ ಶಿಕ್ಷಣ ಇಲಾಖೆಯ ಮಾನ್ಯ ಆಯುಕ್ತರಾದಂತ ಸ್ವಲ್ಪ ಜೋರಾಗಿ ಮಾತಾಡ್ಬೇಕು ಅನ್ಸುತ್ತೆ ಸರ್, ವಾಯ್ಸ್ ಕೇಳಿಸ್ತಿಲ್ಲ, ಸ್ವಲ್ಪ ಜೋರಾಗಿ. ಆಯುಕ್ತರಾದಂತ ಪ್ರದೀಪ್ ಅವರು ವೈಯಕ್ತಿಕವಾಗಿರುವಂತಹ ಒಂದು ಆಸಕ್ತಿಯನ್ನು ವಹಿಸಿ ಹಿಂದುಳಿದ ಈ ಭಾಗವಾದಂತಹ ಕಲಬುರಗಿ ಭಾಗಕ್ಕೆ ನಮ್ಗೆ ಈ ವರ್ಷ 37 ಕಾಲೇಜಿಗೆ ನ್ಯಾಕ್ ಹೋಗೋದಕ್ಕೆ ಪ್ರದಾನ ಕೊಡೋದಕ್ಕೆ ರೆಡಿಯಾಗಿ, ಜೊತೆಗೆ ಈ ರೀತಿಯಾದಂತಹ ಒಂದು ಉಪಯುಕ್ತಕಾರಿಯಾದಂತ ವರ್ಕ್ಶಾಪ್ ಕೂಡ ಮಾಡೋದಕ್ಕೆ ಆಯೋಜಿಸಿದ್ದಾರೆ. ಈ ವರ್ಕ್ಶಾಪ್ ನ ಆಯೋಜನೆಯಲ್ಲಿ ಪ್ರಮುಖವಾಗಿ ಪ್ರದೀಪ್ ಸರ್ ಆಯುಕ್ತರು, ನಮ್ಮ ನಿರ್ದೇಶಕರಾದ ಮಲ್ಲೇಶಪ್ಪ ಸರ್ ಅವರು ಮತ್ತು ನಮ್ಮ ಕಾಲೇಜ್ ಶಿಕ್ಷಣ ಇಲಾಖೆಯ ಹೆಚ್ಚುವರಿ ನಿರ್ದೇಶಕರಾದ ಮುಗೇಶಪ್ಪ ಸರ್ ಅವರು, ನಮ್ಮ ಕಾಲೇಜ್ ಶಿಕ್ಷಣ ಇಲಾಖೆಯ ಪ್ರಾದೇಶಿಕ ಜಂಟಿ ನಿರ್ದೇಶಕರ ಕಚೇರಿಯ ವಿಶಾ ಕುಮಾರ್ ಅವರು ವಿಶೇಷ ಕಾಳಜಿಯನ್ನು ವಹಿಸಿ ವರ್ಕ್ಶಾಪ್ ಆಯೋಜನೆ ಮಾಡೋದಕ್ಕೆ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಜೊತೆಗೆ ಈ ಎಲ್ಲಾ ಮಾಸ್ಟರ್ ಪ್ಲಾನ್ ನ ಒಂದು ಬ್ರೈನ್ ಏನಂತಂದ್ರೆ ನಮ್ಮ ಡಾಕ್ಟರ್ ವಿಕ್ರಮ್ ಸರ್ ಅವರು. ವಿಕ್ರಮ್ ಅವರು ವಿಶೇಷವಾದಂತಹ ಕಾಳಜಿಯನ್ನು ಈ ಕಲಬುರಗಿ ರೀಜನ್ ಮೇಲೆ ವಹಿಸಿಕೊಂಡು 37 ಈ ಕಾಲೇಜಿಗೆ ಮೊದಲನೇ ಹಂತದ ವರ್ಕ್ಶಾಪ್ ಪ್ರಾರಂಭವಾಗಿದೆ. ಪ್ರಾರಂಭದ ವಿಕ್ರಮ್ ಸರ್ ಅವರ ನುಡಿಗಳಿಂದ ಹಿಡಿದು ಅತ್ಯಂತ ಉಪಯುಕ್ತಕಾರಿಯಾದಂಥ, ವಿಶೇಷವಾಗಿ ಈ ವರ್ಷ ನಮ್ಗೆ ಹೊಸದಾಗಿ ಹೋಗ್ತಿರುವಂತಹ ಕಾಲೇಜಿಗೆ ತುಂಬಾ ಉಪಯುಕ್ತಕಾರಿಯಾಗಿರುವಂತಹ ಬೇಸಿಕ್ ಮಾಹಿತಿಯನ್ನು ಅತ್ಯಂತ ಸರಳವಾಗಿ ಸ್ನೇಹಿತರ ಜೊತೆಯಲ್ಲಿ ಕಾಫಿ ಕುಡಿಯುವಂತ ಸಂದರ್ಭದಲ್ಲಿ ಚರ್ಚೆ ಮಾಡುವಂತ ರೀತಿಯಲ್ಲಿ ಅತ್ಯಂತ ಒಂದು ಆತ್ಮೀಯವಾಗಿರುವಂತ ರೀತಿಯಲ್ಲಿ ತಿಳಿಸಿಕೊಟ್ಟಿರುವಂತ ಡಾಕ್ಟರ್ ವಿಕ್ರಮ್ ಸರ್ ಅವರಿಗೂ ಮತ್ತು ಈ ಇಂದಿನ ಒಂದು ರಿಸೋರ್ಸ್ ಪರ್ಸನ್ ಆಗಿರುವಂತ ಯತಿರಾಜ್ ಸರ್ ಅವರು, ಅನಂತ್ ಸರ್ ಅವರಿಗೂ ಹಾಗೂ ನಮ್ಮ ಕಾಲೇಜು ಶಿಕ್ಷಣ ಇಲಾಖೆಗೆ ಈ ವೆಬೆಕ್ಸ್ ನ ಲಿಂಕ್ ನ ಒದಗಿಸಿಕೊಟ್ಟಿರುವಂತ ಚಂದ್ರಶೇಖರ್ ರೆಡ್ಡಿ ಸರ್ ಅವರಿಗೂ
ಈ ಒಂದು ಕಾರ್ಯಕ್ರಮ ಆಯೋಜಿಸುವಲ್ಲಿ ನಮ್ಮೊಂದಿಗೆ ಸಹಕರಿಸಿದಂತ ಡಾಕ್ಟರ್ ಸರ್ ಅವರು, ಡಾಕ್ಟರ್ ಸರ್ ಅವರು ಹಾಗೂ 37 ಕಾಲೇಜಿನ ಪ್ರಾಂಶುಪಾಲರು ಹಾಗೂ ನ್ಯಾಕ್ ಕೋಆರ್ಡಿನೇಟರ್ಗಳು, ಕೋ ಕೋಆರ್ಡಿನೇಟರ್ಗಳು, ಬೇರೆ ಬೇರೆ ಕ್ರೈಟೇರಿಯಾದ ಕೋಆರ್ಡಿನೇಟರ್ಗಳು ಈ ವರ್ಕ್ಶಾಪ್ ನಲ್ಲಿ ಹಾಜರಾಗಿ ಉಪಯುಕ್ತಕಾರಿಯಾದ ಮಾಹಿತಿಯನ್ನು ಕೊಡಲಿದ್ದಾರೆ. ಎಲ್ಲರಿಗೂ ಕಲಬುರಗಿ ವಿಭಾಗದ ಜಂಟಿ ನಿರ್ದೇಶಕರ ಕಚೇರಿ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಜೊತೆಗೆ ಮುಂದಿನ ಬರುವ 12ನೇ ತಾರೀಕಿನಂದು ಕ್ರೈಟೀರಿಯಾ 3, 4, 5ನ ವರ್ಕ್ಶಾಪ್ ಇದೆ. 19ನೇ ತಾರೀಕು 6, 7 ಕ್ರೈಟೀರಿಯಾದ ವರ್ಕ್ಶಾಪ್ ಇದೆ. ದಯವಿಟ್ಟು ಅವೆರಡೂ ಒಂದು ವರ್ಕ್ಶಾಪ್ಗೂ ಎಲ್ಲರೂ ಹಾಜರಾಗಿ ಮಾಹಿತಿಯನ್ನು ಪಡೆದುಕೊಳ್ಳುತ್ತನ್ನುವಂತ ವಿನಂತಿಯೊಂದಿಗೆ ನಾನು ಮಾತುಗಳನ್ನು ಮುಗಿಸುತ್ತೇನೆ. ನಮಸ್ಕಾರ ಸರ್. Thank you, Raghavendra sir, Nishti sir, Sri Putrapa sir, and Kalburgi JD sir for all your cooperation. Once again, thank you to all the principals, coordinators, co-coordinators. Best wishes to you. Stay home and stay safe. That's very important, Ivaga. So my best wishes to all of you. Thank you. Thank you, sir. Thank you, one and all.